गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अस्मद्गुरुसमारम्भाम् टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम्। वेदव्यासगुणावास विद्याधीशसतां वश मां निराशं गतक्लेशं कुर्वनाशं हरेनिशं। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्यात्युक्तार्थसङ्ग्रहम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। अशोच्यानन्वशोचस्त्वं प्रज्ञावादांश्च भाषसे गतासून् अगतासूंश्च नानुशोचन्ति पंडिताः। श्री गुरुभ्यो नमः। हरि ओम्। ಭಗವಂತನ ತತ್ವಜ್ಞಾನ ಮತ್ತು ಭಗವಂತನಲ್ಲಿ ಭಕ್ತಿ ಇವೆರಡನ್ನೂ ಕೂಡ ನಾವು ಮೈಗೂಡಿಸಿಕೊಂಡು ಮಾಡುವಂತಹ ಸ್ವವಿಹಿತ ವೃತ್ತಿ ಎಲ್ಲವೂ ಕೂಡ ಭಗವದ್ ಆರಾಧನೆ ಅಂತ ತಿಳಿದು ಯಾವ ಸಾಧನೆಯನ್ನ ಮನುಷ್ಯ ಕೈಗೊಳ್ತಾನೋ ಅದನ್ನ ಪರಮಧರ್ಮ ಅಂತ ಕರೆದಿದ್ದಾರೆ. ಆಚಾರ್ಯರ ಮಾತಲ್ಲೇ ಹೇಳಬೇಕಂದ್ರೆ ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನವೇವ ಪರಮೋ ಧರ್ಮ. ತನಗೆ ವಿಹಿತವಾದ ವೃತ್ತಿಯಿಂದ ಭಕ್ತಿಯಿಂದ ಭಗವಂತನ ಆರಾಧನೆ ಅಂತ ತಿಳಿದು ಮಾಡುವ ಕೆಲಸವೇ ಪರಮಧರ್ಮ. ತದ್ವಿರುದ್ಧ ಸರ್ವೋಪ್ಯ ಧರ್ಮ. ಅದಕ್ಕೆ ವಿರುದ್ಧವಾದದ್ದು ಏನೇನಿದ್ದಾವೋ ತನಗೆ ವಿಹಿತವಲ್ಲದ್ದು ಮಾಡಿದರೆ, ವಿಹಿತವಾದದ್ದು ಮಾಡಿದರೂ ಭಕ್ತಿಯಿಂದ ಮಾಡದಿದ್ದರೆ, ಮಾಡಿದರೂ ಅದು ಭಗವದ್ ಆರಾಧನೆ ಎಂದು ತಿಳಿಯದೇ ಮಾಡಿದರೆ ಎಲ್ಲವೂ ಕೂಡ ಅಧರ್ಮ ಅಂತ ಕರೆಸಿಕೊಳ್ಳುತ್ತೆ. ಕಾರಣ ಭಗವದಧೀನತ್ವಾತ್ ಸರ್ವಸ್ಯ. ಆಚಾರ್ಯರು ಇದೇ ಅವತರಣಿಕೆಯನ್ನು ಕೊಡುತ್ತಾರೆ. ಎಲ್ಲವೂ ಕೂಡ ಭಗವಂತನ ಅಧೀನ. ಈ ಒಂದು ತತ್ವಜ್ಞಾನವನ್ನು ಮರೆತು ನಾವು ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಕೂಡ ಆ ಕೆಲಸ ಅಧರ್ಮ ಅಂತ ಕರೆಸಿಕೊಳ್ಳುತ್ತೆ. ಸಣ್ಣದಾಗಿ ಹೇಳಬೇಕಂದ್ರೆ ದೇವರನ್ನ ಮರೆತು ಮಾಡಿದ ಕೆಲಸ ಅಧರ್ಮ. ದೇವರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅವನಿಗೋಸ್ಕರ ಅವನ ಪ್ರೀತಿಗೋಸ್ಕರ ಅಂತ ಮಾಡಿದ ಕೆಲಸ ಧರ್ಮ. ಇದೇ ಅಂಶವನ್ನೇ ಭಾಗವತದಲ್ಲೂ ಹೇಳಿತ್ತು ಸುಧಾಚಾರ್ಯರು. ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರಧೋಕ್ಷಜೆ ಅಹೈತುಕ್ಯಮಿ ವಹಿತ ಯಾತ್ಮಾಶು ಪ್ರಸೀದತಿ. ಯಾವ ಕೆಲಸವನ್ನು ಮಾಡಿದರೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗುತ್ತೋ ಆ ಕೆಲಸವನ್ನ ಧರ್ಮ ಅಂತ ಕರೆದಿದ್ದಾರೆ. ಕೃಷ್ಣ ಅದನ್ನೇ ಸ್ವಲ್ಪ ಮುಂದುವರಿಸಿಕೊಂಡು ಹೇಳಿದ. ಭಕ್ತಿಯಿಂದ ಭಗವದ್ ಆರಾಧನೆ ಅಂತ ತಿಳಿದು ತನಗೆ ವಿಹಿತವಾದದ್ದನ್ನು ಮಾಡಿದರೆ ಅದು ಧರ್ಮ ಅಂತಂದ. ಇಲ್ಲ, ಅರ್ಜುನ ಮಾಡ್ತಿರೋದೇನು? ಬಾಂಧವರಲ್ಲಿ ಮೋಹ ಅನ್ನುವ ಬಲೆಗೆ ಸಿಕ್ಕಿ ಯಾವ ತನಗೆ ವಿಹಿತವಾದ ಕರ್ಮ ಯುದ್ಧ ಇದೆಯೋ ಅದನ್ನ ತಾನು ಮಾಡಬೇಕಾಗಿದ್ದರೂ ಕೂಡ ಶತ್ರು ನಿಗ್ರಹ, ನಾರಾಯಣ ದ್ವಿಟ್ ತದುರ್ಬಂಧಿ ನಿಗ್ರಹ ಎಂಬತಕ್ಕಂತಹ ಕೆಲಸವನ್ನ ಇವನೇನ್ ತಿಳ್ಕೊಂಡಿದ್ದ? ಅಧರ್ಮ ಅಂತ ತಿಳ್ಕೊಂಡಿದ್ದ. ಆದ್ದರಿಂದ ನಿವೃತ್ತ ಪ್ರಾಯಂ, ಪೂರ್ಣ ಏನು ಹೋಗಿರಲಿಲ್ಲ, ಇಳಿದು ರಥದ ಮಧ್ಯದಲ್ಲಿ ಕೂತು ಪರಮಾತ್ಮನ ಪಾದಕ್ಕೆ ಪ್ರಪನ್ನನಾಗಿ ಎರಗಿ ಶಿಷ್ಯನಾಗಿ ಬಂದಿದ್ದೇನೆ ಸ್ವಾಮಿ, ಯಾವುದು ಶ್ರೇಯಸ್ಸು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀನು ನನಗೆ ಸರಿಯಾದ ದಾರಿಯನ್ನು ತೋರಿಸಬೇಕು, ನಿಶ್ಚಿತವಾಗಿ ಇದನ್ನು ಮಾಡು ಅಂತ ಶಾಸನ ಮಾಡಬೇಕು ಅಂತ ಕೇಳಿಕೊಂಡ. ಅಂತಹ ಅರ್ಜುನರು ಪರಮಾತ್ಮನನ್ನ ಬೇಡಿದಾಗ ಇದು ಧರ್ಮ ಇದು ಅಧರ್ಮ ತಿಳಿಸೋದಕ್ಕೂ ಮೊದಲು ಅರ್ಜುನನಿಗೆ ಇದೆಲ್ಲದಕ್ಕೂ ಮೂಲಭೂತವಾಗಿ ಬಂದದ್ದು ಯಾವುದು? ಶೋಕ, ದುಃಖ ಬಂದದ್ದು. ಅದಕ್ಕೆ ಕೃಷ್ಣ ಮೊದಲು ಅದನ್ನ ಗುರಿಯಾಗಿಸಿಕೊಂಡು ಮಾತಾಡುತ್ತಾನೆ.
ನಿನ್ನ ಶೋಕ ಅಂಬೋದೇನಿದೆಯಲ್ಲ ಅದಕ್ಕೆ ಮೂಲ ಯಾವುದು ಗೊತ್ತೇನು? ನಿನ್ನ ಅವಿವೇಕ. ಅಲ್ಲಿಂದ ಶುರು ಮಾಡ್ತಾನೆ ಕೃಷ್ಣ. ನಿನ್ನ ಶೋಕಕ್ಕೆ ಮೂಲ ನಿನ್ನ ಅವಿವೇಕ ಅನ್ನೋ ಅಭಿಪ್ರಾಯವನ್ನ ಒಳಗೊಂಡು, ಕಾರಣ ಅರ್ಜುನನಿಂದ ಅಲ್ಲಿ ಎರಡು ಅಂಶ ಬಂತು, ಒಂದು ಒಳಗಿನಿಂದ, ಒಂದು ಹೊರಗಿನಿಂದ. ಒಳಗೆ ಮನಸ್ಸಿನಲ್ಲಿ ಶೋಕ, ಆ ಶೋಕವನ್ನು ಹೊರಗೆ ಹಾಕಿದಂತಹ ಮಾತುಗಳು ಎರಡು ಬಂದಿದೆ. ಆ ಎರಡನ್ನೇ ಕೃಷ್ಣ ಪರಮಾತ್ಮ ಗುರಿಯಾಗಿಸಿಕೊಂಡು ಅದನ್ನ ಪರಿಹಾರ ಮಾಡಿ ಅವನಿಗೆ ಸರಿಯಾದ ತತ್ವೋಪದೇಶವನ್ನು ಕೊಡ್ಲಿಕ್ಕೋಸ್ಕರವಾಗಿ ಭಗವದ್ಗೀತಾ, ಭಗವಂತನು ಗೀತಾ ಗಾನ ಮಾಡಿದ ಒಂದು ವಿಶಿಷ್ಟವಾದ ಅಂಶ ಇಲ್ಲಿಂದ ಆರಂಭ ಆಗುತ್ತೆ. ಶ್ರೀ ಭಗವಾನುವಾಚ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಮೊದಲಿಗೆ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರುವಂತಹ ಮಾತು, ಅಶೋಚ್ಯಾನ್ ಅನ್ವಶೋಚಃ ತ್ವಂ. ಅಶೋಚ್ಯಾನ್, ಯಾರು ನಿನ್ನ ಶೋಕಕ್ಕೆ ಅರ್ಹರಲ್ಲವೋ ಅವರನ್ನು ಕುರಿತು ನೀನು ಶೋಕ ಪಡ್ತಾ ಇದ್ದೀಯಾ. ಶೋಕ ಪಡಬೇಕು ಯಾರ ಬಗ್ಗೆ? ಯಾರು ನಿನ್ನ ಶೋಕಕ್ಕೆ ಅರ್ಹರೋ ಅವರ ಬಗ್ಗೆ ಶೋಕ ಪಡಬೇಕು. ಆದ್ರೆ ನೀನೇನ್ ಮಾಡ್ತಿದ್ದೀಯ ಗೊತ್ತೇನೋ? ನಿನ್ನ ಶೋಕಕ್ಕೆ ಯಾರು ಅರ್ಹರಲ್ಲವೋ ಅವರನ್ನು ಕುರಿತು ನೀ ಶೋಕ ಪಡ್ತಾ ಇದ್ದೀಯಾ. ಈ ಶ್ಲೋಕಕ್ಕೆ, ಅದರಲ್ಲೂ ಈ ಒಂದು ವಾಕ್ಯಕ್ಕೆ ಬೇಕಾಷ್ಟು ಅರ್ಥ ಇದೆ. ನೀನು ಯಾರನ್ನ ಕುರಿತು ಶೋಕ ಪಡಬೇಕು ಅನ್ಕೊಳ್ತಾ ಇದ್ದೀಯಲ್ಲ, ಅವರು ಯದ್ಯಪಿ ಶೋಕಕ್ಕೆ ಅರ್ಹರೇ ಅಲ್ಲ, ಆದ್ದರಿಂದ ನೀನು ಶೋಕ ಪಡಬೇಡ ಕೃಷ್ಣ ಹೇಳ್ತಾ ಇದ್ದ. ಯಾರನ್ನ ಕುರಿತು ನೀನು ಶೋಕ ಪಡ್ತಾ ಇರೋದಪ್ಪ? ಭೀಷ್ಮದ್ರೋಣರನ್ನ ಕುರಿತ? ಅಥವಾ ಯಾರನ್ನ ಅಡ್ಡಗಟ್ಟಿ ದುರ್ಯೋಧನನನ್ನ ಕಾಪಾಡಿ ನಿನಗೆ ರಾಜ್ಯದಿಂದ ವಂಚಿತರನ್ನಾಗಿ ಮಾಡಿ, ಅರ್ಥಾತ್ ನಿನ್ನಲ್ಲಿ ಆ ಒಂದು ಈಗೇನು ಖಾತರಿಯ ಅಧೈರ್ಯೆಲ್ಲ ಮೂಡ್ಲಿಕ್ಕೆ ಕಾರಣರಾಗಿದ್ದಾರೋ ಅಂತಹ ಭೀಷ್ಮದ್ರೋಣಾದಿಗಳನ್ನ ಕುರಿತು ನೀನು ಶೋಕ ಪಡ್ತಾ ಇದ್ದೀಯಾ? ಆದ್ದರಿಂದ ಯಾರನ್ನ ಕುರಿತು ನೀನು ಶೋಕ ಪಡ್ತಾ ಇದ್ದೀಯೋ ಯಾರು ನಿನ್ನ ಶೋಕಕ್ಕೆ ಅರ್ಹರಲ್ಲ, ಆದ್ದರಿಂದ ನೀನು ಅಶೋಚ್ಯರನ್ನ ಕುರಿತು ಶೋಚನವನ್ನ ಪಡ್ತಾ ಇದ್ದೀಯಾ. ಅಂದ್ರೆ ಶೋಕ ಪಡೋ ಅವಶ್ಯಕತೆ ಇಲ್ಲ ಅಂತಂದ. ಇದು ಒಳಗಿನ ಮಾತಾಯಿತು, ಮನಸ್ಸಿನ ಒಳಗಿದ್ದದ್ದು ಶೋಕ. ಅದನ್ನ ಹೊರಗೆ ಹಾಕ್ಲಿಕ್ಕೆ ಅರ್ಜುನ ಏನೇನೋ ಮಾತಾಡ್ದ. ಅದಕ್ಕೆ ಕೃಷ್ಣ ಏನಂತಾನೆ ಗೊತ್ತೇನೋ? ಮಾತು ಅಂತೂ ಅನ್ನಲ್ಲ, ಪ್ರಜ್ಞಾವಾದ ಅಂಶ ಭಾಷಸೆ. ಈ ಶಬ್ದಕ್ಕೆ ಬಹಳ ಸ್ವಾರಸ್ಯಕರವಾಗಿ ಅರ್ಥವನ್ನು ಬರೆದವರು ಭಗವತ್ಪಾದ ಒಬ್ಬರೇ. ಸಾಮಾನ್ಯವಾಗಿ ನಾವು ಕನ್ನಡದೊಳಗೆ ಮಾತಾಡ್ತೀವಿ, ತುಂಬಾ ಯಾರು ಮಾತಾಡ್ತಿದ್ದಾರೆ, ನಿನ್ ತಲೆಗೆ ಬಂದಿದ್ದು ಮಾತಾಡ್ಬೇಡ ಅಂತಂದು, ತಲೆಗೆ ಬಂದದ್ದು ಮಾತಾಡಬೇಡ ಅಂತ ಹೇಗಿದೆಯೋ ನಮ್ಮ ಕನ್ನಡದಲ್ಲಿ ನುಡಿಗಟ್ಟು, ಅದೇ ಅರ್ಥದಲ್ಲಿ ಇಲ್ಲಿ ಕೃಷ್ಣ ಹಾಡ್ತಿರೋದು. ಪ್ರಜ್ಞಾವಾದ, ಪ್ರಜ್ಞಾ ಅಂತಂದ್ರೆ ತನ್ನ ಬುದ್ಧಿ, ಆ ಬುದ್ಧಿಯಲ್ಲಿ ಹುಟ್ಟಿದಂತಹ ವಾದ ಪ್ರಜ್ಞಾವಾದ. ಅಂದ್ರೆ ಈ ಎಲ್ಲ ವಾದಗಳು ಅರ್ಜುನ ನಿನ್ನದೇನಿದೆಯಲ್ಲ ಇದೆಲ್ಲ ಕೇವಲ ನಿನ್ ಬುದ್ಧಿಲಿದೆ, ಇದಕ್ಕೆಲ್ಲೂ ವಾಸ್ತವಿಕತೆಗೆ ಜಾಗ ಇಲ್ಲ. ಆದ್ದರಿಂದ ಪ್ರಜ್ಞಾವಾದ ಅಂದ್ರೆ ನಿನ್ನ ಬುದ್ಧಿಯಲ್ಲಿ ಹುಟ್ಟಿದ ಮಾತು, ತಲೆಗೆ ಬಂದಿದ್ದನ್ನ ಮಾತಾಡಿದ್ದೀಯಾ. ಅಥವಾ ಇನ್ನೊಂದರ್ಥ ಪ್ರಜ್ಞಾವಾದ ಅಂತಂದ್ರೆ, ಪ್ರಜ್ಞಾ ಅಂದ್ರೇನು? ಪ್ರಕರ್ಷೇಣ ಜಾನಂತೀತಿ ಪ್ರಜ್ಞಾ. ಜ್ಞಾ ಅಂತಂದ್ರೆ ಜ್ಞಾನಿ, ಪ್ರಜ್ಞಾ ಅಂತಂದ್ರೆ ಪ್ರಕೃಷ್ಟ ಜ್ಞಾನಿ. ಅವರ ವಾದ ಅಲ್ಲ ಇದು, ಪ್ರಜ್ಞರ ವಾದ ಅಲ್ಲ, ಪ್ರಜ್ಞ ಅವಾದ, ಪ್ರಜ್ಞಾವಾದ ಅಂದ್ರೆ ಪ್ರಾಜ್ಞರಿಗೆ ಸಮ್ಮತವಲ್ಲದ ವಾದ ಇದು. ಪ್ರಾಜ್ಞ ಮತ ವಿರುದ್ಧವಾದ ವಾದವನ್ನು ನೀನು ಆಡ್ತಾ ಇದ್ದೀಯಾ. ಅಂದ್ರೆ ಒಳಗಿನ ದುಃಖ ಅದು ಕೂಡ ಬಂದಿದ್ದು ತಪ್ಪು, ಯಾರ ಕುರಿತಾಗಿ ಬರಬೇಕಿತ್ತೋ ಅವರ ಕುರಿತಾಗಿ ಬಂದಿಲ್ಲ, ಆದ್ದರಿಂದ ನೀನು ಶೋಕ ಪಡೋದು ತಪ್ಪು. ಆಮೇಲೆ ಆಡ್ತಾ ಇರೋ ಮಾತಾಡಲು ಸರಿಯಾಗಿದೆಯಾ? ಅದೂ ಇಲ್ಲ, ಅದು ಪ್ರಾಜ್ಞರಿಗೆ ವಿರುದ್ಧವಾದ ಅಂಶಗಳನ್ನು ಒಳಗೊಂಡಿದೆ. ಆದ್ದರಿಂದಲೇ ನಿನ್ನ ತಲೆಯಲ್ಲಿ ಹುಟ್ಟಿದ ಮಾತುಗಳಷ್ಟೇ, ಎಲ್ಲೂ ಕೂಡ ಪ್ರಮಾಣದ ನೆಲೆ ಮೇಲೆ ನಿಂತಿಲ್ಲ. ಅದ್ಯಾಕೆ ಕೃಷ್ಣ ಶೋಕ ಪಡಬಾರದು ಅಂತಂತೀಯ? ನೀನ್ ಶೋಕ ಪಡೋದು ತಪ್ಪು ಅಂತ ಇದ್ದೀಯಾ? ಭೀಷ್ಮದ್ರೋಣಾದಿಗಳು ಎದುರುಗಡೆ ಇನ್ನು ಸ್ವಲ್ಪ ಹೊತ್ತು ಶಂಕರಾದ ಆಗಿದೆ, ನಾನು ಬಾಣ ಬಿಟ್ಟರೆ ಏನಾಗುತ್ತೋ ಗೊತ್ತಿಲ್ಲ. ಅರ್ಥಾತ್ ಆ ಭೀಷ್ಮದ್ರೋಣರನ್ನ ನಾನು ಹೊಡೆಯೋದ್ರಿಂದ ನನಗೆ ಶೋಕ ಬರುತ್ತೆ ಅಂತ ಇಷ್ಟೊತ್ತನಕ ನಾನು ಪ್ರವಚನ ಮಾಡ್ಕೊಂಡು ಬಂದಿದ್ದೀನಿ ನಾನು. ಆದ್ದರಿಂದ ಶೋಕ ಪಡೋದೇ ತಪ್ಪು ಅಂತ ಹೆಂಗಂತೀಯ ನೀನು? ಅದಕ್ಕೆ ಕೃಷ್ಣ ಬರೀ ಅರ್ಜುನರನ್ನಷ್ಟೇ ಉದ್ದೇಶ ಮಾಡ್ಕೊಂಡು ಉತ್ತರ ಕೊಡಲ್ಲ, ಇಡೀ ಜಗತ್ತಿಗೆ ಕೊಡ್ತಾ ಇರೋ ಉಪದೇಶ. ಈ ಮಾತಿಗೆಲ್ಲ ಬಹಳ ಮಹತ್ವದ್ದು. ಯಾರ ಬಗ್ಗೆ ಶೋಕ ಪಡಬಾರ್ದೋ ಅವರ ಬಗ್ಗೆ ಪಡಬಾರ್ದು. ಒಂದು ವೇಳೆ ಪಟ್ಟರೆ ಕೃಷ್ಣ ಬೈತಾನೆ.
ಶೋಕಕ್ಕೆ ಅನರ್ಹರನ್ನ ಕುರಿತು ಶೋಕ ಪಡಬಾರದು. ಕಾರಣ ಏನು ಗೊತ್ತೇನೋ? ಅದರಲ್ಲೂ ಇಂಥ ಸಮಯದಲ್ಲಿ ಅರ್ಜುನನಿಗೆ ಶೋಕ ಪಡಬಾರದು ಅಂತ ಯಾಕೆ ಹೇಳ್ತಾನೆ ಅಂತಂದ್ರೆ ಮುಂದೆ ಹೇಳ್ತಾನೆ, ಗತಾಸೂನ್ ಅಗತಾಸೂನ್ ನಾನು ಶೋಚಂತಿ ಪಂಡಿತ. ನಿಜವಾಗಿಯೂ ನೀನು ಪಂಡಿತನೇ ಆಗಿದ್ದಲ್ಲಿ ಹೇಗೆ ಬದುಕಿರ್ತಾರಲ್ಲ ಜನರು, ಆರಾಮಾಗಿ ಉಂಡುತ್ತಾ ತಿಂತಾ ಎಲ್ಲರ ಜೊತೆನೂ ಮಾತಾಡಿಕೊಂಡು ಖುಷಿಯಾಗಿರುವಂಥವ್ರನ್ನ ನೋಡಿ ಯಾರಾದ್ರೂ ಶೋಕ ಪಡ್ತಾರೆ? ಪಡಲ್ಲ. ಹಾಗೇನೆ ಗತಾಸೂನ್ ಆಸನ್ನ ಮರಣರು ಇನ್ನೇನು ಸತ್ತೇ ಹೋಗ್ತಾರೆ ಅಂತವ್ರನ್ನು ನೋಡಿ ಕೂಡ ಅವ್ರು ಶೋಕ ಪಡಲ್ಲ. ಯಾಕೆ? ಅವ್ರಿಗೆ ಎರಡೂ ಒಂದೇ. ಆರಾಮಾಗಿ ಉಣ್ಕೊಂಡು ತಿಳ್ಕೊಂಡಿರೋರನ್ನು ನೋಡಿ ಅವ್ರು ಹೇಗೆ ಶೋಕ ಪಡೋದಿಲ್ವೋ ಹಾಗೆ ಇನ್ನೇನು ಮರಣವನ್ನು ಹೊಂದುತ್ತಾರೆ ಅನ್ನೋ ಸನ್ನಿವೇಶದಲ್ಲಿದ್ದಂತಹ ವ್ಯಕ್ತಿಯನ್ನು ನೋಡಿದರೂ ಕೂಡ ಅವ್ರು ಶೋಕ ಪಡೋದಿಲ್ಲ. ಯಾರು? ಸಾಮಾನ್ಯ ಜನರು ಪಡಬಹುದು, ದಡ್ಡರು ಬೇಕಾದ್ರೆ ಶೋಕ ಪಡಬಹುದು, ಆದ್ರೆ ಯಾರು ಪಡಲ್ಲ ಗೊತ್ತೇನೋ? ಪಂಡಿತರು ಯಾವತ್ತೂ ಆ ರೀತಿ ಶೋಕ ಪಡಲ್ಲ. ಆದ್ದರಿಂದ ಶೋಕ ಪಡೋದು ತಪ್ಪು. ಇಷ್ಟೊತ್ತ ತನಕ ಅರ್ಜುನ ತನ್ನ ಯುಕ್ತಿ ಪ್ರಹಾರವನ್ನು ಮಾಡಿ, ನಾನು ದೊಡ್ಡ ಪಂಡಿತ, ನಾನು ಸರಿಯಾಗಿ ಹೇಳಿದ್ದೇನೆ, ನಾನು ಹೇಳ್ತಾ ಇರೋದು ಸರಿ ಇರೋದ್ರಿಂದ ನಾನು ಶೋಕ ಪಡ್ತಿರೋದು ಸರಿಯಾಗಿ ಇರಬೇಕು, ಇದೆಲ್ಲ ಅವನ ಅಭಿಪ್ರಾಯ ಇತ್ತು. ಕಡೆಗೆ ಅಂದಿದ್ದೇನು, ನಯೋತ್ಸೇತಿ ಗೋವಿಂದ ಮುಕ್ತ ತುಷ್ಟಿಂ ಬಭುವ, ನಾ ಯುದ್ಧ ಮಾಡಲ್ಲ, ನನಗೆ ದುಃಖ ಆಗ್ತಾ ಇದೆ, ಕಾರಣಗಳನ್ನೆಲ್ಲ ಕೊಟ್ಟ. ಅವಾಗ ಕೃಷ್ಣ ಅಂದ, ನೋಡು ಯಾರು ಈ ರೀತಿ ಮಾತಾಡ್ತಾರೆ ಗೊತ್ತೇನು? ದೊಡ್ಡರು ಮಾತಾಡ್ತಾರೆ. ಅಲ್ಲಿಂದನೇ ಇದೆಲ್ಲ ಅರಣ್ಯಕಾಚಾರ್ಯರ ಸಾರೋದ್ಧಾರ ನೋಡಿದ್ರೆ ಗೊತ್ತಾಗುತ್ತೆ. ನಿಯತ ಗುರುಗಳು ಹೇಗೆ ತಿದ್ದುತ್ತಾರೆ ಅಂತ ಪ್ರಶ್ನೆ ಬಂದಾಗ ಅವನಿಗೆ ಸಿಗೋದೇ ನಿಯತ ಗುರುಗಳು ಎಷ್ಟೋ ಜನ್ಮಗಳ ಸಾಧನೆ ಆದ ಮೇಲೆ, ಸಾವಿರಾರು ಜನ್ಮಗಳ ಸಾಧನೆ, ಅನಂತ ಜನ್ಮಗಳ ಸಾಧನೆ ಆದ ಮೇಲೆ ಅವನ ಪಕ್ವತೆ ಒದಗಿದ ಮೇಲೆ ಆ ನಿಯತ ಗುರು ಸಿಗ್ತಾರೆ. ಅಂತಹ ಸಾಧನೆ ಮಾಡಿದಂತಹ ವ್ಯಕ್ತಿಗೆ ಆ ನಿಯತ ಗುರು ಹೇಗೆ ತಿದ್ದುತ್ತಾರೆ ಅಂತಂದ್ರೆ ಅವರಂತಾರೆ, ನಿನಗೆ ಕತೆಗಿರುವ ಗೊತ್ತಾ? ಅಲ್ಲಿಂದ ಶುರು ಮಾಡ್ತಾರೆ. ಅಂದ್ರೆ ಸಾಮಾನ್ಯ ವಸ್ತುವಿನ ಪರಿಚಯವೂ ನಿನಗಿಲ್ಲ ಅನ್ನೋದನ್ನು ಅವರು ತಿಳಿಸಿ ಕೊಡ್ತಾ ನೀನು ದಡ್ಡ ಶಿಖಾಮಣಿ ಇದ್ದೀಯಾ, ಅಲ್ಲಿಂದ ತಿದ್ದುತ್ತಾ ಬರ್ತಾರೆ ಅವರು. ಇದೆಲ್ಲ ಗುರುಗಳ ಲಕ್ಷಣ. ನಿಯತ ಗುರುಗಳು ಹೇಗಿರ್ತಾರೆ ಅಂತ ಸಾರೋದ್ಧಾರದಲ್ಲಿ ನಾವು ನೋಡಬಹುದು. ಹಾಗೆ ಕೃಷ್ಣ ಅರ್ಜುನನಿಗೆ ಏನಂತಾನೆ, ನೋಡು ಪಂಡಿತರು ಈ ರೀತಿ ಮಾತಾಡಲ್ಲ, ಅರ್ಥ ನೀವೇ ಮಾಡ್ಕೊಂಡ್ಬಿಡಿ, ನೀನು ಆ ರೀತಿ ಮಾತಾಡಿಲ್ಲ ಆದ್ದರಿಂದ ನೀನು ದಡ್ಡ, ಅಲ್ಲಿಂದ ಶುರು. ಪರಮಾತ್ಮ ಹಾಗೆ ಶುರು ಮಾಡ್ತಾ ಇದ್ದ. ಆದ್ದರಿಂದ ಹಾಗೆ ಪಂಡಿತರು ಆರಾಮಿದ್ದವರನ್ನು ನೋಡಿ ಶೋಕ ಪಡಲ್ವೋ ಅದರಂತೇನೆ ಯಾರು ಆಸನ್ನ ಮರಣರಾಗಿದ್ದಾರೋ ಅವರನ್ನು ನೋಡಿ ಶೋಕ ಪಡೋದಿಲ್ಲ. ಇಲ್ಲಿ ಭೀಷ್ಮ ದ್ರೋಣಾದಿಗಳೆಲ್ಲ ಏನು ನಿನ್ನ ಪ್ರಕಾರ? ಆಸನ್ನ ಮರಣರು ಬಾಳ್ಬಿಟ್ಟು ಸತ್ತು ಹೋಗ್ತಾರಂತ ಅನ್ಕೊಂಡಿದ್ದೀಯಾ? ಆದ್ದರಿಂದ ಅವರನ್ನು ನೀನು ಕುರಿತು ಶೋಕ ಪಡುವ ಅವಶ್ಯಕತೆ ಇಲ್ಲ. ಭೀಷ್ಮ ದ್ರೋಣಾದಿಗಳನ್ನು ನೋಡಿ ನೀ ಶೋಕ ಪಡಬೇಡ. ಆ ಶೋಕ ಪಟ್ಟಿದ್ದು ಸರಿ ಅಂತ ಅನ್ನೋದಕ್ಕೆ ಸಮರ್ಥನೆ ಮಾಡಿದ ನಿನ್ನ ಮಾತುಗಳೆಲ್ಲವೂ ಕೂಡ ನಿನ್ನ ತಲೆಯಲ್ಲಿ ಹುಟ್ಟಿದ್ದೇ ಹೊರತು ವಾಸ್ತವದಲ್ಲಿ ಅದು ಯಾವುದೂ ಕೂಡ ಪ್ರಾಜ್ಞರಿಗೆ ಸಮ್ಮತವಾದದ್ದಲ್ಲ. ಕೃಷ್ಣ ಇದು ಏನು ಮಾತಾಡ್ತಾ ಇದ್ದೀಯ? ಶೋಕ ಪಡಬಾರ್ದ? ಭೀಷ್ಮ ದ್ರೋಣಾದಿಗಳು ಸತ್ತೋಗ್ತಾರೆ ನಾಳೆ ನಾ ಬಾಣ ಬಿಟ್ರೆ. ಭೀಷ್ಮ ದ್ರೋಣರು ಸತ್ತೋದ್ರೆ ಶೋಕ ಪಡಬಾರದು ಅಂದ್ರೆ ಇದು ಎಲ್ಲಿಂದ ಬಂತಿದ್ದು? ಒಬ್ಬ ವ್ಯಕ್ತಿಗಳು ಸಾಮಾನ್ಯವಾಗಿ ಮರಣ ಹೊಂದುತ್ತಾರೆ ಅಂತಂದ್ರೆ ದುಃಖ ಅನ್ನೋದು ಸ್ವಭಾವ ಸಿದ್ಧ. ನೀ ದುಃಖ ಪಡಬೇಡ ಅಂದ್ರೆ ಏನರ್ಥ? ಅವ್ರು ಶೋಕಕ್ಕೆ ಅರ್ಹರಲ್ಲ ಅಂತೀಯಲ್ಲ, ಯಾಕಂತ? ಹಿಂಗ್ಯಾಕಂತೀಯ? ಪ್ರಶ್ನೆ ಬರುತ್ತಲ್ಲ. ಕೃಷ್ಣ ಅದೇ ಅಂತಿದ್ದು ಮೊದಲು, ಅವರು ಶೋಕಕ್ಕೆ ಅರ್ಹರಲ್ಲ, ನೀ ಶೋಕ ಪಡಬೇಡ. ಸಾಯ್ತಾರೆ, ಶೋಕಕ್ಕೆ ಅರ್ಹರವರು, ಆದ್ದರಿಂದ ನಾನು ಶೋಕ ಪಡ್ತೀನಿ ಹೀಗಂದ್ರೆ ಅದಕ್ಕೆ ಕೃಷ್ಣ ಮುಂದಂತ ಏನಪ್ಪಾ, ಅವ್ರು ಸಾಯ್ತಾರೆ ಆದ್ದರಿಂದ ನೀನು ಶೋಕ ಪಡ್ತೀಯಾ? ಸರಿ, ಸ್ವಲ್ಪ ಅದನ್ನೇ ವಿಚಾರ ಮಾಡೋಣ. ಸಾಯೋದು ಯಾರು? ಅಲ್ಲಿಂದ ಶುರು ಮಾಡ್ತಾರೆ ಕೃಷ್ಣ. ಈಗ ಸಾಯೋದು ಯಾರು? ನಿನ್ನ ಪ್ರಕಾರ ಭೀಷ್ಮ ದ್ರೋಣಾದಿಗಳು. ಒಂದು ವೇಳೆ ಭೀಷ್ಮ ದ್ರೋಣಾದಿಗಳೇ ಸತ್ತರೆ ಆಗ ನೀನು ದುಃಖ ಪಡಬೇಕು. ಈಗ ಭೀಷ್ಮ ದ್ರೋಣಾದಿಗಳು ಅಂದ್ರೆ ಯಾರು? ಅಲ್ಲಿ ಜೀವ ಇದ್ದಾರೆ, ಇನ್ನೊಂದು ದೇಹ ಇದೆ. ನಿನ್ನ ಪ್ರಕಾರ ಭೀಷ್ಮ ದ್ರೋಣರು ಸಾಯ್ತಾರೆ ಅಂತಂದ್ರೆ ಯಾರು? ಆ ಭೀಷ್ಮ ದ್ರೋಣರ ಶರೀರದಲ್ಲಿರುವ ಜೀವ ಸಾಯ್ತಾನೆ ಅಂತ ಅರ್ಥ ಇಟ್ಟುಕೊಂಡು ನೀನು ಶೋಕ ಪಡೋಣ ಅಂತೀಯೋ, ಇಲ್ಲ ಆ ಭೀಷ್ಮ ದ್ರೋಣರ ಶರೀರ ಇದೆಯಲ್ಲ ಆ ಶರೀರ ಬಿದ್ದೋಗುತ್ತೆ ಅಂತ ಹೇಳಿ ನೀನು ದುಃಖ ಪಡ್ತಾ ಇದ್ದೀಯೋ? ಅಂದ್ರೆ ನಿನ್ನ ಶೋಕಕ್ಕೆ ಏನು ಕಾರಣ? ಸರಿಯಾಗಿ ಅದನ್ನ ವಿವೇಚನೆ ಮಾಡ್ಕೋ. ಇದನ್ನೇ ಅಂದಿದ್ದು ಅವಿವೇಕದಿಂದ ನಿನ್ನ ಶೋಕ ಅಂತ ಕೃಷ್ಣ ಅಂದಿದ್ದಿದೆ. ನಿನ್ನ ಶೋಕ ವಿವೇಕದಿಂದ ಕೂಡಿಲ್ಲ, ಬಿಡಿಸಿ ನೋಡೋದನ್ನ ವಿವೇಕ ಅಂತ ಕರೀತಾರೆ. ಸ್ಪಷ್ಟತೆಯನ್ನ ತಂದುಕೊಳ್ಳೋದಕ್ಕೆ ಪೂರಕವಾದ ಜ್ಞಾನ ವಿವೇಕ. ಶೋಕಕ್ಕೆ ಏನು ಕಾರಣ? ವಿವೇಕದಿಂದ ನೋಡು ಅರ್ಜುನ.
ವಿಶ್ವದ್ರೋಣರು ಸಾಯ್ತಾರೆ ಅನ್ನೋದೇ ನಿನಗೆ ಮನಸ್ಸಿನಲ್ಲಿದೆಯಾ? ಅಂದ್ರೆ ಆತ್ಮ ಸಾಯ್ತಾನೆ ಅಂತನೋ, ಇಲ್ಲ ಆತ್ಮನಿಗೆ ಮೇಲೆ ಹೊತ್ತಿಗೆಯಂತಿರುವಂತಹ ಶರೀರ ಹೊರಟೋಗುತ್ತೆ, ಅದು ಸತ್ತೋಗುತ್ತೆ ಅಂತನೋ? ನಿನ್ನ ಶೋಕಕ್ಕೆ ಏನ್ ಕಾರಣ? ಇಲ್ಲ, ಆತ್ಮನೇ ಹೋಗ್ಬಿಡ್ತಾನೆ, ನಾನು ಕೊಂದು ಕೂಡಲೇ ಆ ವಿಶ್ವದ್ರೋಣರ ಆತ್ಮವೇ ಸತ್ತು ಹೋಗುತ್ತೆ, ಆದ್ದರಿಂದ ನನಗೆ ಶೋಕ ಬರುತ್ತೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ. ಆತ್ಮ ಸಾಯಲ್ಲಪ್ಪ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಆತ್ಮನಿಗೆ ನಿತ್ಯತ್ವವನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನ. ಜಾತು ಯಾವಾಗಲೂ ಕೂಡ ನಾನಂತೂ ಇದ್ದಿಂತಾನೆ, ಅದಂತೂ ನಿನಗೆ ನಿಶ್ಚಿತ ಅರ್ಜುನ. ನಾನಂತೂ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ, ಚರಾಚರ ನಿಯಾಮಕ, ಇದಂತೂ ನೀನು ಗೊತ್ತಿದೆ ತಾನೆ. ನನ್ನ ಬಗ್ಗೆನೂ ನಿನಗೆ ಏನಾದರೂ ಸಂದೇಹ ಇದೆಯೇನು? ನಾನು ಸಾಕ್ಷಾತ್ ನಾರಾಯಣ, ನನಗೆ ಯಾವುದೇ ರೀತಿಯಾದ ದೋಷಗಳ ಸಂಬಂಧ ಇಲ್ಲ, ನಾನು ಸರ್ವೋತ್ತಮನಿದ್ದೇನೆ, ಸಮಸ್ತ ದೇಶ ಕಾಲಗಳು ನನ್ನ ವ್ಯಾಪ್ತ ಇದ್ದೇನೆ, ಇದಂತೂ ನಿನಗೆ ಗೊತ್ತಿದೆಯಲ್ಲ. ಗೊತ್ತಿದೆ ತಾನೆ. ನತ್ವೇವಾಹಂ ಜಾತು, ನಾನು ಹೇಗೆ ಯಾವ ಕಾಲದಲ್ಲಿ ಇಲ್ಲ ಅಂತ ಇಲ್ಲವೋ, ಅಂದ್ರೆ ಎಲ್ಲಾ ಕಾಲದಲ್ಲೂ ನಾನು ಹೇಗಿದ್ದೇನೋ ಹಾಗೇನೆ ನ ತ್ವಂ, ನ ನೀನು ಕೂಡ ಹಾಗೆ ಇಲ್ಲ ಅಂತ ಇಲ್ಲ. ಬರೀ ನೀನೊಬ್ಬನೇ ಅಷ್ಟೇ ಅಲ್ಲ, ನತ್ವಂ ನೇಮೇ ಜನಾಧಿಪಾಃ. ಇಲ್ಲಿ ಯಾವ್ಯಾವ ರಾಜರಿದ್ದಾರಲ್ಲ, ಬರೀ ವಿಶ್ವದ್ರೋಣರನ್ನು ಅಷ್ಟೇ ಯಾಕೆ ತಗೋತೆ ಪಾಪ, ಇಲ್ಲಿದ್ದಂತಹ ಸಮಸ್ತ ರಾಜಾಧಿರಾಜರು, ಅವರಿಗೆ ರಕ್ಷಕರಾಗಿ ನಿಂತಹ ಸಮಸ್ತ ಕಾಲಾಳುಗಳು ಯಾರ್ಯಾರಿದ್ದಾರೋ ಇವ್ರು ಯಾರೂ ಕೂಡ ಹಿಂದೆ ಇರಲಿಲ್ಲ ಅಂತ ಇಲ್ಲ. ನೀನೂ ಕೂಡ ಹಿಂದೆ ಇರಲಿಲ್ಲ ಅಂತಿಲ್ಲ. ಹಾಗೆ ಗೊತ್ತೇನು? ನನ್ನ ಥರಾನೇ ಪರಮಾತ್ಮ ತನ್ನನ್ನೇ ದೃಷ್ಟಾಂತ ಕೊಡ್ತಾನೆ. ನಾನು ಹಿಂದೆ ಇರಲಿಲ್ಲ ಅಂತಿಲ್ಲ, ನಾನು ಅನಾದಿ, ಅದಂತೂ ನೀನು ಗೊತ್ತು ತಾನೆ. ನಾನು ಹೆಂಗೆ ಅನಾದಿನೋ ನೀನೂ ಕೂಡ ಅನಾದಿನೇ. ಅದರಂತೆ ಯಾರನ್ನು ನೋಡಿ ನೀ ದುಃಖ ಪಡ್ತಾ ಇದ್ದೀಯೋ ಅರ್ಜುನ, ಅವರೂ ಕೂಡ ಅನಾದಿನೇ. ಸ್ವಾಮಿ, ಅನಾದಿ ಏನೋ ಆಗಿರಬಹುದು, ನಾಶ ಆಗಬಹುದಲ್ಲ. ಯಾವುದೋ ವಸ್ತು ಅನಾದಿ ಕಾಲದಿಂದ ಬಂದಿದ್ರೂ ಕೂಡ ಅದು ಕೆಲವೊಮ್ಮೆ ವಿಚ್ಛಿನ್ನ ಆಗೋಗುತ್ತೆ, ನಷ್ಟ ಆಗೋಗುತ್ತೆ. ಉದಾಹರಣೆಗೆ ಪರಂಪರೆಗಳು ಅನಾದಿಯಿಂದ ಬಂದಿರುತ್ತೆ, ಆಮೇಲೆ ಒಂದಿನ ಬಿದ್ದು ಹೋಗುತ್ತೆ. ಹಾಗೆ ನಾವೆಲ್ಲರೂ ಕೂಡ ಯದ್ಯಪಿ ಅನಾದಿ ಇರ್ಬೋದು ನಿಂತರ, ಆದ್ರೆ ಯಾವತ್ತೋ ಒಂದಿನ ಹೋಗ್ಬಿಡ್ಬಹುದಲ್ಲ. ಅದಕ್ಕಂದ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅರ್ಜುನ, ಈಗ ನಾನು ಮಾತಾಡ್ತಿದ್ದೀನಲ್ಲ, ಇದಕ್ಕಿಂತ ಮುಂದೆ ನಾವ್ಯಾರು ಇರಲ್ಲ ಅಂತ ಇಲ್ಲ. ಇದೆಲ್ಲ ಪರಮಾತ್ಮ ನೆಗೆಟಿವ್ ಅಲ್ಲೇ ಮಾತಾಡ್ತಾ ಇರ್ತಾರೆ. ನಮ್ಮಲ್ಲಿ ಒಂದು ನಿಯಮ ಶಾಸ್ತ್ರದಲ್ಲಿ, ದ್ವೌನಯವು ಪ್ರಕೃತವರ್ಥಂ ಸಾತಿಶಯಂ ಗಮಯತಃ ಅಂತ. 2 ಬಾರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೇನರ್ಥ? ಇದ್ದೇ ಇರುತ್ತೆ ಅಂತ ಅರ್ಥ. ಅದು ಕೂಡ ಎಲ್ಲೂ ಇದೆ. 2 ನೆಗೆಟಿವ್ಸ್ ಅಂತ ಹೇಳಿದ್ರೆ ಪಾಸಿಟಿವ್, ಬರೀ ಪಾಸಿಟಿವ್ ಅಲ್ಲ, ನಮ್ಮಲ್ಲಿ 3 ಪಾಸಿಟಿವ್. ಸಾತಿಶಯಂ ಗಮಯತಃ, ಇದೆ ಅಂತಷ್ಟೇ ಅಲ್ಲ, ಇದ್ದೇ ಇದೆ ಅಂತ ಅರ್ಥ. ಕೃಷ್ಣ ಹೇಳಿದ್ದು ಅದೇನೇ. ನಾನು ಹಿಂದೆ ಇಲ್ಲ ಅಂತಿಲ್ಲ ಹೇಗೋ, ಹಾಗೆ ನೀನು ಅದರಂತೆ ಇಲ್ಲಿದ್ದಂತಹ ಸಮಸ್ತ ರಾಜಾದಿರಾಜರು ಹಿಂದಿಲ್ಲ ಅಂತಿಲ್ಲ. ಅಂದ್ರೇನು? ನಾನು ಹೇಗೆ ಹಿಂದೆ ಇದ್ದೇ ಇದ್ದೀನೋ ನೀವೆಲ್ಲರೂ ಕೂಡ ಹಿಂದಿದ್ದೇ ಇದ್ದೀರಿ. ಅದರಂತೆ ನಾನು ಹೇಗೆ ಮುಂದೆ ಇದ್ದೇ ಇರ್ತೀನೋ ಹಾಗೆ ನೀನು ಮತ್ತು ಉಳಿದ ಎಲ್ಲರೂ ಕೂಡ ಜೀವರಾಶಿಗಳು ಮುಂದೆಯೂ ಇದ್ದೇ ಇರ್ತೀರಿ. ಅಂದ್ರೆ ಭೂತಕಾಲದಲ್ಲೂ ನೀವು ಇದ್ದೇ ಇರ್ತೀರಿ, ಭವಿಷ್ಯತ್ ಕಾಲದಲ್ಲೂ ಇದ್ದೇ ಇರ್ತೀರಿ. ನಿಜವಾದ ಬುದ್ಧಿವಂತ ವರ್ತಮಾನ ಹೇಳಿಲ್ವಲ್ಲ ಅಂತ ಕೇಳಲ್ಲ. ಯಾಕೆ ಮಾತಾಡ್ತಿದ್ದಾರೆ, ಎಲ್ಲರೂ ನೋಡ್ತಿದ್ದಾರಲ್ಲ. ರಾಯರಂತಾರೆ ಗೀತಾ ವಿವೃತ್ತಿಯಲ್ಲಿ, ಅಲ್ಲ ಇಲ್ಲಿ ಭೂತಕಾಲ ತಗೊಂಡ, ಭವಿಷ್ಯತ್ ಕಾಲ ತಗೊಂಡ, ವರ್ತಮಾನ ತಗೊಳ್ಳೇ ಇಲ್ವಲ್ಲ ಅಂತಂದ್ರೆ ವರ್ತಮಾನದಲ್ಲಿ ಮಾತಾಡ್ತಾ ಇದ್ದಾರೆ. ಯಾರಾದ್ರೂ ಈಗ ಇದ್ದೀಯಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ? ಅವನಿಗೆ ಉಪದೇಶಕ್ಕೆ ಅವನ ಅರ್ಹ ಅಲ್ಲ ಅಂತ ಗಡ ಶಿಖಾಮಣಿಗೆ ಅಂತಂತಾರ ಅವರು. ಆದ್ದರಿಂದ ಭೂತ, ಭವಿಷ್ಯ, ವರ್ತಮಾನ 3 ಕಾಲದಲ್ಲೂ ಕೂಡ ನಾವೆಲ್ಲರೂ ಕೂಡ ಇದ್ದೇ ಇದ್ದೀವಿ. ಆದ್ದರಿಂದ ಆತ್ಮ ನಮಗೆ ನಿತ್ಯನಿದ್ದಾನೆ. ಇನ್ನೊಂದು ಭಗವದ್ಗೀತೆಯ ಸೌಂದರ್ಯ ಏನು ಗೊತ್ತೇನೋ? ರಾಯರು ವಿವೃತ್ತಿಯಲ್ಲಿ ಒಂದು ಮಾತಂತಾರೆ, ಯಾರಿಗಾದರೂ ಕೃಷ್ಣ ದೇವರು ಅಂತನ್ನೋ ಪರಿಜ್ಞಾನ ಬಂದ ವೇಳೆ ಇಲ್ಲಪ್ಪ, ಅವಾಗ ಅವರು ಭಗವದ್ಗೀತಾ ಓದೋದು ಕೂತ್ರು. ಅವಾಗ ಈ ಕೃಷ್ಣ ಹೇಳಿದ ಮಾತು ಹೆಂಗ್ ತಗೋಬೇಕು? ನಾನು ಹೆಂಗ್ ಅನಾದಿ ನಿತ್ಯನೋ ನೀವು ಕೂಡ ಅನಾದಿ ನಿತ್ಯರು. ಇದು ದೇವರನ್ನು ಕೃಷ್ಣ ದೇವರು ಅಂತ ಒಪ್ಪಿಕೊಂಡಾಗ ಸರಿ.
ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಅಂದ್ಕೊಂಡು ಭಗವದ್ಗೀತೆ ಓದಿದ್ರೆ ಅವ್ರಿಗೂ ಕೂಡ ಭಗವದ್ಗೀತೆ ಅರ್ಥ ಆಗ್ಬೇಕಲ್ಲ. ಅದಕ್ಕೆ ರಾಯರಂದ್ರು ಅದಕ್ಕೂ ಕೂಡ ಒಂದು ದಾರಿ ಇದೆ ಅಂತ ಅಂತಾರೆ. ಅವಾಗ ದೃಷ್ಟಾಂತ ಯಾವುದು ಗೊತ್ತೇನೋ, ಪ್ರಕೃತಿ ಅಂತ ಅಂತಾರೆ. ಈ ಪ್ರಕೃತಿ ಹೇಗೆ ಅನಾದಿ ನಿತ್ಯನೋ ಹಾಗೆ ನಾನು ನೀನು ಇವರು ಎಲ್ಲರೂ ಅನಾದಿ ನಿತ್ಯಪ್ಪ ಅಂತಂತಾರೆ. ಕೃಷ್ಣ ಅದನ್ನೇ ಮುಂದಾಡ್ತಾನೆ ಮಾತು, ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಯಾರಿಗೆ ಕೃಷ್ಣ ಪರಮಾತ್ಮ ಸಾಕ್ಷಾತ್ ನಾರಾಯಣ ಅನ್ನೋ ಸಂದೇಹ ಇದೆಯೋ, ಕಾರಣ ಅವನನ್ನ ಈಶ್ವರ ಸರ್ವೋತ್ತಮ ಅನ್ನೋದೆಲ್ಲ 15ನೇ ಅಧ್ಯಾಯದಲ್ಲಿ ಸಿದ್ಧ ಆಗುತ್ತದೆ. ಅಲ್ಲಿ ಯಸ್ಮಾತ್ ಶರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಇದೆಲ್ಲ 2ನೇ ಅಧ್ಯಾಯದಲ್ಲಿ ಈಗ ಶುರು ಮಾಡ್ತಾ ಇದ್ದಾರೆ ಮಾತು. ಇನ್ನು ಮುಂದೆ ಬರುತ್ತೆ ನಾನು ಸರ್ವೋತ್ತಮ ಸಮಸ್ತ ಚರಾಚರ ನಿಯಾಮಕ. ಆ ಮಾತು ಓದೋ ತನಕ ಈ ಮಾತು ನಮ್ಮ ತಲೆಗೆ ಹೋಗ್ಬೇಕಲ್ಲ. ಹೆಂಗಾರ ಮಾಡಿ ಇದು ಕೂತರೆ ಮುಂದೆ ಹೋಗ್ತೀವಿ ನಾವು. ಇಲ್ಲೇ ಗೋಜಲಾಗಿ ಕೂತಾಗ ಮುಂದೆ ಹೆಂಗೆ ಹೋಗುತ್ತೆ ನಮ್ಮ ಬುದ್ಧಿ? ಹಿಂದಿಂದೇ ನಂಗೆ ಅರ್ಥ ಆಗಿಲ್ಲಪ್ಪ, ಮುಂದಿನ ಹೆಂಗೆ ಹೋಗ್ಬೇಕು? ಈ ತರ ಏನಾದರೂ ಪ್ರಶ್ನೆ ಬಂದರೆ ಭಗವದ್ಗೀತೆ ಅದಕ್ಕೆ ಉತ್ತರ ಕೊಡ್ತು. ಒಂದು ವೇಳೆ ನಿಮಗೆ ಇನ್ನ ಪರಮಾತ್ಮ ಶ್ರೀಕೃಷ್ಣನೇ ಅನ್ನೋದು ನಿಶ್ಚಯ ಆಗದೇ ಇದ್ದಾಗ ಆತ್ಮನನ್ನು ನಿತ್ಯ ಅಂತ ಹೇಗೆ ತಿಳ್ಕೋಬೇಕು? ದೇವರ ದೃಷ್ಟಾಂತ ಕೊಡಕ್ ಬರಲ್ಲ. ಮತ್ತೆ ಯಾವ್ದು ದೃಷ್ಟಾಂತ? ಪ್ರಕೃತಿಯನ್ನು ಕೊಡ್ರಿ. ಅನಾದಿ ಕಾಲದಿಂದ ಪ್ರಕೃತಿ ಇದ್ದೇ ಇದೆ. ಯಾವ ಪ್ರಕೃತಿ? ಜಡ ಪ್ರಕೃತಿ. ಅದಕ್ಕೆ ಅಭಿಮನ್ಯು ಮಾಡುದು ರಮಾದೇವಿ, ಅದು ಬೇರೆ ವಿಷಯ. ಜಡ ಪ್ರಕೃತಿ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಅದು ಹೇಗೆ ಅನಾದಿಯೋ ನಿತ್ಯವೋ ಅದರಂತೆ ನಾನು ನೀನು ಎಲ್ಲ ರಾಜಾದಿರಾಜರು ಎಲ್ಲರೂ ಕೂಡ ನಿತ್ಯನೇ. ಎಲ್ಲ ಯುಕ್ತಿ ಪ್ರಯೋಗ ಇದು. ಕೃಷ್ಣ ಇಲ್ಲಿ ಅರ್ಜುನ ಹೇಗೆ ಯುಕ್ತಿ ಪ್ರಯೋಗ ಮಾಡಿದ್ನೋ ತಾನು ಇಲ್ಲಿ ಯುಕ್ತಿ ಪ್ರಯೋಗ ಮಾಡಿ ತಿಳಿಸ್ತಾ ಇದ್ದಾನೆ. ನಾನು ನೀನು ಎಲ್ಲ ರಾಜಾದಿರಾಜರು ಕೂಡ ನಿತ್ಯವೇ ಆಗಿದ್ದೇವೆ. ಯಾಕೆ? ಅನಾದಿಯಾದ ಭಾವ ಪದಾರ್ಥಕ್ಕೆ ನಿತ್ಯತ್ವ ಇದೆ. ಸಾಮಾನ್ಯವಾಗಿ ಯಾವ ಅನಾದಿನೋ ಭಾವ ಪದಾರ್ಥನೋ ಅದು ನಿತ್ಯನೇ ಆಗಿರುತ್ತೆ, ಅನಿತ್ಯ ಆಗಿರಲ್ಲ. ಬೇಕಾದ್ರೆ ಗಮನಿಸ್ರಿ. ಈಗ ಭಾವ ಪದಾರ್ಥ ಅಂತಂದ್ರೆ ಯಾವುದನ್ನು ನಾವು ಇದೆ ಅಂತ ಹೇಳ್ತೀವೋ ಅದು ಭಾವ ಪದಾರ್ಥ. ಉದಾಹರಣೆಗೆ ಇದು ಗಂಟೆ, ಪೀಠ, ಅದರಂತೆ ಮಿಕ್ಕ ಪದಾರ್ಥಗಳು, ಕುರ್ಚಿ, ಇವೆಲ್ಲವೂ ಕೂಡ ಭಾವ ಪದಾರ್ಥ. ಅದೇನೇ ಘಂಟೆ ಇಲ್ಲ ಅಂತ ಹೇಳ್ತೀವಿ. ಅದನ್ನು ಸಂಸ್ಕೃತದಲ್ಲಿ ಏನಂತಾರೆ ಗೊತ್ತೇನೋ? ಘಂಟಾ ಅಭಾವ. ಪುಸ್ತಕ ಇಲ್ಲ ಅಂದ್ರೆ ಪುಸ್ತಕದ ಅಭಾವ. ಇದು ಅಭಾವ ಪದಾರ್ಥ. ಇಲ್ಲ ಅಂತ ತಿಳ್ಕೊಳ್ತೀವಿ. ಇದೆ ಅಂತ ತಿಳ್ಕೊಳ್ಳೋದು ಯಾವುದನ್ನ? ಪೀಠ ಇದೆ ಅಂದ್ರೆ ಪೀಠ ಏನಂತ ಕರೆಸ್ಕೊಳ್ಳುತ್ತೆ? ಭಾವ. ಇವೆಲ್ಲ ನಾವು ನೋಡ್ಬೇಕಾಗುತ್ತೆ. ನಿಕಾರಾಯನ ತಿಳಿಸ್ತಾರೆ. ಪ್ರಥಮ ಪ್ರತಿಪತ್ತು ಅಸ್ತಿತ್ವಲಭ್ಯತೆ ಸಾ ಭಾವ. ತತ್ವಸಂಖ್ಯಾನದಲ್ಲಿ ಹೇಳ್ತಾರೆ, ನ್ಯಾಯಸುಧಾದಲ್ಲೂ ಹೇಳ್ತಾರೆ, ಬೇರೆ ವಿಷಯ. ತತ್ವಸಂಖ್ಯಾನದಲ್ಲೂ ಇದನ್ನು ಹೇಳ್ತಾರೆ. ಮೊದಲು ತಿಳುವಳಿಕೆಗೆ ಒಳಪಡಬೇಕಾದರೆ ಇದೆ ಅಂತ ಯಾವುದು ತಿಳುವಳಿಕೆಗೆ ಒಳಪಡುತ್ತೋ ಅದು ಭಾವ. ಇವೆಲ್ಲ ಭಾವ ಅಂತ ಕರೀತಾರೆ. ಒಂದು ವೇಳೆ ಇದು ಅನಾದಿ ಆಗಿದ್ದರೆ ಅದು ನಿತ್ಯನೇ ಆಗಿರುತ್ತೆ. ಈ ಎದುರಿಗಿರುವ ಪೀಠ ಅದು ಅನಾದಿ ಅನ್ನಕ್ಕೆ ಬರದಿಲ್ಲ. ಅದಕ್ಕೋಸ್ಕರ ಅದೇನಾಗಿದೆ? ಭಾವ ಪದಾರ್ಥ ಆಗಿದ್ದರೂ ಅದು ಅನಿತ್ಯ. ಒಂದು ವೇಳೆ ಭಾವ ಪದಾರ್ಥನೂ ಆಗಿ ಅನಾದಿ ಆಗಿದೆ ಅಂದ್ರೆ ಅದೇನಾಗಿರ್ಬೇಕು? ನಿತ್ಯನೇ ಆಗಿರ್ಬೇಕು. ಇವೆಲ್ಲ ಯುಕ್ತಿಯನ್ನು ಕೃಷ್ಣ ಹೇಳ್ತಾ ಇದ್ದಾನಲ್ಲಿ. ಅರ್ಜುನ, ನಾನು ನೀನು ಎಲ್ಲರೂ ಭಾವ ಪದಾರ್ಥ, ಅದಂತೂ ಸತ್ಯ ತಾನೇ. ನಾವೇನು ಅಭಾವ ಪದಾರ್ಥನೇ? ನೆಗೆಟಿವ್ ಪದಾರ್ಥಗಳೇ ನಾವೆಲ್ಲ ಭಾವ ಪದಾರ್ಥಗಳು. ನಾವೆಲ್ಲರೂ ಕೂಡ ಅನಾದಿ ಇದ್ದೇವೆ ಅಂತಂದ್ರೆ ಅದರ ಅರ್ಥ ಏನು? ನಾವೆಲ್ಲ ಆತ್ಮರು ಕೂಡ ನಿತ್ಯರಾಗಿದ್ದೇವೆ ಅಂತ ಅರ್ಥ. ಆದ್ದರಿಂದ ಏನು ಕಡೆಗೆ ಭೀಷ್ಮ ದ್ರೋಣಾದಿಗಳ ಆತ್ಮರು ಸತ್ತೋಗ್ತಾರೆ, ಅದಕ್ಕೆ ನಾನು ಶೋಕ ಪಡ್ತೀನಿ ಅಂತಂದ್ರೆ ಅದಕ್ಕೆ ನೀನು ಶೋಕ ಪಡುವ ಅವಶ್ಯಕತೆ ಇಲ್ಲ. ಆತ್ಮ ಸತ್ತು ಹೋಗುತ್ತೆ ಅದಕ್ಕೆ ಶೋಕ ಪಡ್ತೀನಿ ಅಂತಂದ್ರೆ ಅದನ್ನು ಮೊದಲು ಖಂಡನೆ ಮಾಡ್ತಾರೆ. ಅಲ್ಲ ಕೃಷ್ಣ, ಆತ್ಮ ಏನೋ ನಿತ್ಯ ಆಗಿರಬಹುದು, ಆದರೆ ದೇಹ ಬಿದ್ದು ಹೋಗುತ್ತಲ್ಲ. ಎಂಥ ದೇಹ! ಕಣ್ಣಿಂದ ನೋಡ್ತಾ ಇದ್ರಿ. ಆ ಭೀಷ್ಮಾಚಾರ್ಯರ ದಷ್ಟಪುಷ್ಟವಾದ ದೇಹ, ನಮಗೆ ದ್ರೋಣಾಚಾರ್ಯರು ಆ ಕೈಯಿಂದ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡಿದ್ರು. ಆ ದೇಹ ಇತ್ತು, ಅದು ಬಿದ್ದು ಹೋಗುತ್ತೆ, ಅದಕ್ಕೆ ದುಃಖ ಪಡ್ತೀನಿ ಅಂತಂದರೆ ಓಹೋ, ಅಂದ್ರೆ ದೇಹ ಎಂಬುದು ನಾಶವಾಗುತ್ತೆ, ನೀ ದುಃಖ ಪಡ್ತಿದ್ದೀಯಾ? ಪ್ರಶ್ನೆಯನ್ನು ಯಾವತ್ತೂ ಕೂಡ ನಾವು ಎಷ್ಟು ಸ್ಪಷ್ಟ ಮಾಡ್ಕೋತೀವೋ ಉತ್ತರ ಅಷ್ಟು ಬೇಗ ಬಂದ್ಬಿಡುತ್ತೆ ನಮಗೆ. ಪ್ರಶ್ನೆ ನಮಗೆ ಅರ್ಥ ಆಗದೆ ಇದ್ದಾಗ ಉತ್ತರ ಬರೋದೇ ಇಲ್ಲ ಕಡೆ ತನಕ. ಪ್ರಶ್ನೆಯನ್ನು ಸ್ಪಷ್ಟ ಮಾಡ್ಕೊತಾನೆ ಕೃಷ್ಣ. ಓ, ಅಂದ್ರೆ ದೇಹ ನಾಶವಾಗುತ್ತೆ ಅಂತ ದುಃಖ ಪಡ್ತಾ ಇದೀಯಾ? ಹೌದು ತಾನೆ? ಅದಂತೂ ಇನ್ನ ಮೂರ್ಖತನ ಅಂತಾನೆ ಕೃಷ್ಣ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಬಹಳ ಅದ್ಭುತವಾದ ಕೃಷ್ಣ ಪರಮಾತ್ಮನ ನಿರೂಪಣೆ.
ದೇಹ ನಾಶವಾಗುತ್ತೆ ಅಂತ ದುಃಖ ಪಡೋದಿದೆಯಲ್ಲ, ಇದು ಅಜ್ಞಾನದ ಪರಾಕಾಷ್ಠ. ಕಾರಣ ದೇಹಿನಃ ಅಸ್ಮಿನ್ ದೇಹೆ, ದೇಹಿ ಅಂತಂದ್ರೆ ದೇಹವನ್ನು ಹೊಂದಿರುವ ಆತ್ಮ. ಅವನಿಗೆ ಒಂದು ದೇಹ ಅಂತ ತಾಯಿಯಿಂದ ಬಂದಾಗ ಅದೇ ದೇಹ ಇರುತ್ತೇನು? ಹುಟ್ಟಿದಾಗ ಸಣ್ಣ ಕೂಸಾಗಿರ್ತಾನೆ, ಆಮೇಲೆ ದೊಡ್ಡವನಾಗ್ತಾನೆ, ಆಮೇಲೆ ಯೌವನಾವಸ್ಥೆ ಬರುತ್ತೆ, ಆಮೇಲೆ ಮುಪ್ಪು ಬರುತ್ತೆ, ಹೋಗು ಬಿಡ್ತಾನೆ ಆ ಶರೀರ ಬಿಟ್ಟು. ಅಂದರೆ ಅವನಿಗೆ ಯಾವ ದೇಹ ಬರೋದು ತಾಯಿಯಿಂದ ಬಂತೋ ಅದೇ ದೇಹ ಇತ್ತೇನು? ಇಲ್ಲ. ಮೊದಲು ಬಂದಿದ್ದೇನು? ಶೈಶವ, ಆ ಶರೀರ ಇತ್ತು, ಆ ಶರೀರ ಹೋಯ್ತು. ಆಮೇಲೆ ಯಾವುದು ಬಂತು? ಕೌಮಾರಂ, ಕೌಮಾರ ಶರೀರ ಬಂತು. ಆಮೇಲೆ ಬೇರೆ ಬೇರೆ ಶರೀರಗಳು ಬಂತು. ಅಂದ್ರೆ ಶರೀರ ನಾಶವಾಗುತ್ತೆ ಅಂತ ದುಃಖ ಪಡೋದಾದರೆ ಇನ್ ದಿನ ಆಳ್ಬೇಕು. ಕಾರಣ ಒಂದೊಂದು ಕ್ಷಣಕ್ಕೂ ನಮ್ಮ ಶರೀರದಲ್ಲಿ ಬದಲಾವಣೆ ಆಗ್ತಿರುತ್ತೆ, ಅಲ್ಲಿ ವಿಕಾರ ಹೊಂದುತ್ತಾನೆ ಇರುತ್ತೆ, ನಾಶವಾಗುತ್ತಾನೆ ಇರುತ್ತೆ. ನಮಗದು ನಮ್ಮ ದೃಷ್ಟಿಗೆ ಅದು ನೇರವಾಗಿ ಗೋಚರ ಆಗದೆ ಇರಬಹುದು. ಈಗ ಸಾಮಾನ್ಯ ಒಂದು ಗಿಡ ನೋಡಿದ್ರೆ ಒಂದು ಕ್ಷಣಕ್ಕೂ ಅದು ಬೆಳೀತಾ ಇರುತ್ತೆ. ನಮಗೆ ಅಷ್ಟು ಸೂಕ್ಷ್ಮ ಕಾಲದಲ್ಲಿ ತತ್ವಜ್ಞಾನವನ್ನು ಪಡಲಿಕ್ಕೆ, ಪ್ರತ್ಯಕ್ಷ ಪಡಲಿಕ್ಕೆ ಆಗಲ್ಲ ಅನ್ನೋ ಮಾತ್ರಕ್ಕೆ ಅದು ಬೆಳವಣಿಗೆ ಇಲ್ಲ ಅಂತ ಹೆಂಗಂತೀವಿ. ಯಾವುದು ಬೇಡ ಚೌರ ಮಾಡಿಸ್ಕೊಂಡು ಮನೆಗೆ ಬರ್ತೀವಿ, ಚೂರು ಬೆಳೆದಿರ್ತದೆ ಅಷ್ಟಲ್ಲೇ. ಅವರವರ ಅನುಭವದಲ್ಲೇ ಇದೆ. ಏನದು ಅವತ್ತಿನ ದಿನ ಏನು ಬೆಳೆದೆ, ಮಾರನೇ ದಿನ ಕಾಯ್ತಾ ಇರುತ್ತೆ, ಓಹೋ ಬೆಳಗಾಗಿ ಆಮೇಲೆ ಬೆಳೆಯೋಣ ಅಂತ ಇರುತ್ತೆ. ಎಲ್ಲರೂ ಕೂಡ ಚೌರ ಮಾಡ್ಕೋತಾರಲ್ಲ, ಒಂದೇ ಒಂದು ಕ್ಷಣಕ್ಕೆ ಅವನು ಹಿಂಗೆ ಕತ್ತರಿಸಲಿಕ್ಕೆ ಅದು ಬೆಳೀತಾ ಇರುತ್ತೆ. ಹಾಗೇನೆ ನಮ್ಮ ದೇಹದಲ್ಲೂ ಕೂಡ ಚರ್ಮ ಆಗಲಿ, ಮತ್ತೊಂದಾಗಲಿ, ಒಳಗಿರೋ ಅವಯವಗಳಾಗಲಿ ಒಂದು ಕ್ಷಣ ಇದ್ದಂತೆ ಮತ್ತೊಂದು ಕ್ಷಣ ಇರಲ್ಲ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಒಂದೊಂದು ವರ್ಷಕ್ಕೆ ನಮ್ಮ ದೇಹ ಪೂರ್ಣ ಪರಿಣಾಮ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಹೊಸ ಹೊಸ ಅಣುಗಳು ಬರ್ತಾ ಇರುತ್ತೆ, ಅದರಂತೆ ಹಳೆದು ಹೋಗ್ತಾ ಇರುತ್ತೆ. ದೇಹ ಆಗುವ ಪರಿಸ್ಥಿತಿಯೇ ಈ ರೀತಿಯಾಗಿ. ಹಾಗಿದ್ದ ಮೇಲೆ ದೇಹ ನಾಶ ಆಗುತ್ತೆ ಅಂತ ನೀನು ಅಳೋದಾದ್ರೆ ಕ್ಷಣಕ್ಕೂ ನಮ್ಮ ದೇಹ ನಾಶ ಆಗ್ತಾ ಇರುತ್ತೆ, ಹುಡ್ತಾ ಇರುತ್ತೆ. ಹಂಗಿದ್ರೆ ನೀನು ಯಾವಾಗ ಅಳಬೇಕು? ದಿನ ಅಳಬೇಕು ನೀನು. ಹಿಂಗೆ ಯಾರು ಮಾಡ್ತಾರೇನು? ಕಡೆಗಂದು ಧೀರಸ್ತತ್ರ ನ ಮುಹ್ಯತಿ. ಯಾವ ಧೀರ, ಧೀ ಅಂತಂದ್ರೆ ಬುದ್ಧಿ, ಯುಕ್ತಿಯಿಂದ ಯೋಚನೆ ಮಾಡುವ ಬುದ್ಧಿಗೆ ಧೀ ಅಂತ ಕರೀತಾರೆ. ಅದನ್ನ ಯಾರು ಹೊಂದಿ ಅದರಲ್ಲಿ ಯಾರು ರಮಿಸ್ತಾ ಇರ್ತಾನಲ್ಲ, ಧೀರ ಅಂತ ಕರೆಸ್ಕೊಳ್ತಾರಲ್ಲ, ಅವನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೋಹ ಹೊಂದಲ್ಲ, ಶೋಕವನ್ನ ಹೊಂದಲ್ಲ. ಕೌಮಾರಂ, ಯೌವನಂ, ಜರ, ಮೂರು ಶರೀರಗಳು ನಾನಾ ತರಹದ್ದು ಕ್ಷಣಕ್ಕೂ ಬರ್ತಾ ಇರುತ್ತೆ. ದೇಹ ನಾಶ ಆಗುತ್ತೆ ಅಂತ ದುಃಖ ಪಡೋದು ಮೂರ್ಖತನ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಕೃಷ್ಣ ನಾನು ಅದಕ್ಕೆ ದುಃಖ ಪಡಲ್ಲ. ಇಲ್ಲಿ ವಿಚಾರ ಹೀಗಿದೆ, ನಮಗೆ ಭೀಷ್ಮ ದ್ರೋಣಾದಿಗಳ ಆ ದೇಹ ಇತ್ತಲ್ಲ, ಆ ದೇಹ ಹೋಗ್ಬಿಡುತ್ತೆ. ಯಾವ ಶರೀರದಿಂದ ಭೀಷ್ಮ ದ್ರೋಣಾದಿಗಳು ನಮಗೆ ಕಾಣಿಸ್ಕೊಳ್ತಾ ಇದ್ರು ಆ ದೇಹ ಅಂತೂ ಇರಲ್ಲ. ಆ ದೇಹ ಅಂತೂ ನಮಗೆ ಇರಬೇಕಾಗಿತ್ತು. ಅಥವಾ ಇನ್ನೊಂದು ಪ್ರಶ್ನೆ ಬರುತ್ತೆ, ಈಗ ನಾವು ಯಾಕೆ ಅವನು ಸಣ್ಣವನಿಂದ ದೊಡ್ಡವನಾದಾಗ ಅಳಲ್ಲ? ಅದೇ ದೇಹ ಮೇಂಟೈನ್ ಆಗತ್ತೆ ಅಂತ ಅಳಲ್ಲ. ಸ್ವಲ್ಪ ಒಂದು ದೊಡ್ಡದಾಗ್ಬೋದು, ಒಂದು ಬೇಕಾದ ಒಂದು ಏನಾದ್ರು ಆಕ್ಸಿಡೆಂಟ್ ಆದ್ರೆ ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಬಟ್ ಅವನಂತೂ ಇರ್ತಾನೆ, ದೇಹ ಅದೇ. ಆದ್ದರಿಂದ ಅವಸ್ಥೆ ಬೇರೆ ಆಯ್ತು ಹೊರತು ಶರೀರ ಅದೇ ಇದೆಯಲ್ಲ. ಅದಕ್ಕೋಸ್ಕರ ನಾನು ಅಳಲ್ಲ ಅಂತಂದ್ರೆ ಅದಕ್ಕೆ ಕೃಷ್ಣ ಅಂದ ತಥಾ ದೇಹಾಂತರ ಪ್ರಾಪ್ತಿ ಅಂತ. ಸಣ್ಣ ಕೂಸಿದ್ದಾಗಿಂದ ಎಲ್ಲರೂ ಲಾಲನ ಪಾಲನೆ ಮಾಡ್ತಿದ್ವಿ, ದೊಡ್ಡವನಾದ, ಆ ಶರೀರ ಬಂತು, ಖುಷಿ ಪಡ್ತೀರಿ, ಹೇ ನಮ್ಮ ಮಗ ದೊಡ್ಡವನಾದ. ಯಾಕೆ? ಆ ಸಣ್ಣ ಶರೀರಕ್ಕಿಂತ ಉತ್ಕೃಷ್ಟವಾದ ಶರೀರ ಬಂತು ಒಂದು ಖುಷಿ ಪಟ್ಟಿರ್ತೀವಿ ಅಲ್ವಾ? ಹಾಗೇನೆ ಯೌವನ ಶರೀರ ಬಂತು, ಬೇರೆಯವ್ರಿಗೆ ಆಗತ್ತೋ ಬಿಡುತ್ತೋ, ನಿಮ್ಗಂತೂ ಖುಷಿ ಆಗತ್ತೆ, ನಾನು ಎತ್ತರ ಆದೆ, ದತ್ತಪುಷ್ಟ ಆದೆ ಅಂತ ಹೇಳಿ. ಅದೇ ವಾರ್ಧಕ್ಯಕ್ಕೆ ಬಂತು ಅಂತ ಇಟ್ಕೊಂಡ್ರೆ ಅಯ್ಯೋ ಬಂತ, ಅದು ಬೇರೆಯವರಿಗೂ ಸರಿ, ತಮಗೂ ಸರಿ, ಇಬ್ಬರಿಗೂ ಆ ದುಃಖ. ಆದ್ದರಿಂದ ದುಃಖ ಯಾಕೆ ಆಗ್ತಾ ಬಂತು ಯೋಚನೆ ಮಾಡು. ಏನಾದರೂ ಹೊಸದಾದಂತಹ ಶರೀರ ಬರೋದಾದರೆ ಅವನಿಗೆ ಸುಖ ಆಗುತ್ತೆ, ಇದ್ದದ್ದು ತಾನು ಕಳ್ಕೊಳ್ಳೋದಾದ್ರೆ ಅವನಿಗೆ ದುಃಖ ಆಗುತ್ತೆ. ಈ ವಾರ್ಧಕ್ಯ ಅನ್ನೋ ಅವಸ್ಥೆಯನ್ನು ಪಡೆದ ಮೇಲೆ ಮುಂದೆ ಅವನಿಗೆ ಎಲ್ಲ ಮುಗಿದೋಯ್ತೇನೋ ಅವನ್ನೆಲ್ಲ. ಈ ಬೇರೆಯವರು ಹೇಳ್ತಾರಲ್ಲ ರೆಸ್ಟ್ ಇನ್ ಪೀಸ್, ಹಾಗೆಲ್ಲೂ ಇಲ್ಲ. ಮತ್ತೇನಂತ ಕೃಷ್ಣ
ತಥಾ ದೇಹಾಂತರ ಪ್ರಾಪ್ತಿ. ಈಗ ಹೆಂಗೆ ಅವನು ಕೂಸಿದ್ದಾಗಿಂದ ದೊಡ್ಡ ಶರೀರವನ್ನು ಪಡೆದಿದ್ದಾನೋ, ಉತ್ಕೃಷ್ಟ ಶರೀರವನ್ನು ಪಡೆದಿದ್ದಾನೋ, ಹಾಗೆ ವಾರ್ಧಕ್ಯ ಶರೀರ ಬಂತು, ಅದನ್ನು ಬಿಟ್ಟ. ಅದಾದ್ಮೇಲೆ ಏನು? ದೇಹಾಂತರ ಪ್ರಾಪ್ತಿ, ಇನ್ನೊಂದು ದೇಹವನ್ನು ಹೊಂದುತ್ತಲೇ ಇರ್ತಾನೆ. ಆದ್ದರಿಂದ ಉತ್ಕೃಷ್ಟವಾದ ಅವಸ್ಥೆಯನ್ನು ಅವನು ಹೊಂದಿದರೆ ನೀನು ಖುಷಿ ಪಡಬೇಕೋ ದುಃಖ ಪಡಬೇಕೋ? ಅಯ್ಯೋ ಎಷ್ಟು ಚೆನ್ನಾಗಿದ್ರು ವೃದ್ಧರು, ಮನೆಯಲ್ಲಿ ದಿನಾ ನೋಡ್ತಾ ಇದ್ವಿ, ಸಾಧನೆ ಮಾಡಿ ಹಣ್ಣು ಮುದುಕರು ಯಾರು ಇದ್ದರೆ ದಿನಾ ನೋಡ್ತಿದ್ವಿ ನಾವು ಅಂತ ಅಂತೀವಿ, ಇಲ್ಲ ಅನ್ನಲ್ಲ ನಾವು. ಆದರೆ ಅವನು ಸಾಧನೆ ಮಾಡಿ ಶರೀರವನ್ನು ಬಿಟ್ಟ ಎಂಥ ಸಾಧಕ ಜೀವಿಯಪ್ಪ, ಸಜ್ಜೀವಿ ಅಂತ ಹೇಳಿ ನಾವು ಸುಖ ಪಡಬೇಕು. ಅಯ್ಯೋ ಹೋಗೇ ಬಿಟ್ರ, ಇನ್ನೊಂದು 4 ದಿನ ಇರಬೇಕಿತ್ತು ಅಂತ ಅನ್ಬೇಕು. ಯದ್ಯಪಿ ಸಾಧಕರು ತಮ್ಮ ಶರೀರವನ್ನು ತಗೊಂಡು ಮಾಡಬೇಕಾದ ಎಲ್ಲಾ ಅಂಶಗಳನ್ನು ಮಾಡಿರ್ತಾರೆ. ಇಲ್ಲಿ ಕೃಷ್ಣನು ಕೂಡ ಅದೇ ಮಾತಂತಾರೆ, ತಥಾ ದೇಹಾಂತರ ಪ್ರಾಪ್ತಿ. ನೀನು ಶೋಕಕ್ಕೆ ಇಲ್ಲಿ ಜಾಗ ಇಲ್ಲ ಅನ್ನೋದು ಕೃಷ್ಣ ಹೇಳ್ತಾ ಇರೋದು. ಅವನಿಗೆ ಒಳ್ಳೆ ಶರೀರ ಮುಂದೆ ಬರ್ತಾ ಇದೆ. ರಾಯನೊಂದು ದೃಷ್ಟಾಂತ ಕೊಡ್ತಾರೆ. ದುಡ್ಡು ಕೊಟ್ಟು ಬಟ್ಟೆ ತಗೊಳ್ತೀವಿ, ಯಾರಾದ್ರೂ ದುಡ್ಡು ಹೋಯ್ತು ಅಂತ ದುಃಖ ಪಡ್ತಾರಾ, ಇಲ್ಲ ಬಟ್ಟೆ ಸಿಕ್ತು ಅಂತ ಖುಷಿ ಪಡ್ತಾರಾ ಅಂತಾರೆ. ಹಾಗೆ ಈ ದೇಹವನ್ನು ಬಿಟ್ಟು ನಾವು ಇನ್ನೊಂದು ಹೊಸ ದೇಹವನ್ನು ತಗೊಳ್ಬೇಕ, ಅದರಿಂದ ನೀವು ಖುಷಿ ಪಡಬೇಕು, ದುಃಖ ಪಡೋದಿಲ್ಲ. ಆದ್ದರಿಂದ ತಥಾ ದೇಹಾಂತರ ಪ್ರಾಪ್ತಿ, ಇನ್ನೊಂದು ದೇಹ ಅಂಬೋದು ನಿಮಗೆ ಪ್ರಾಪ್ತವಾಗ್ತಾ ಇದೆ. ದೇಹವೇ ಇಲ್ಲದ ಅವಸ್ಥೆಯಲ್ಲ, ದುಡ್ಡು ಕೊಟ್ಟು ಏನು ಸಿಗ್ಲಿಲ್ಲ ಅಂತ ಆಗ್ಲಿಲ್ಲ. ಇದನ್ನು ಕೊಟ್ಟು ಇನ್ನೊಂದು ಹೊಸದಾದಂತಹ ಮತ್ತೊಂದು ದೇಹವನ್ನು ತಗೊಳ್ತಾ ಇದ್ದೀರಿ. ಆದ್ದರಿಂದ ಈ ವಿಷಯದಲ್ಲಿ ನಿಮಗೆ ಮೋಹಕ್ಕೆ ಅವಕಾಶ ಇಲ್ಲ. ಅಂದ್ರೆ ಆತ್ಮನಾಶವಾಗತ್ತೆ, ಅದಕ್ಕೆ ದುಃಖ ಪಡ್ತೀನಿ ಅಂದ್ರೆ ಆತ್ಮನಾಶನೇ ಆಗಲ್ಲ, ದುಃಖ ಪಡಬಾರದು. ದೇಹ ನಾಶವಾಗತ್ತೆ, ದುಃಖ ಪಡ್ತೀನಿ ಅಂತಂದ್ರೆ ದೇಹ ನಿತ್ಯ ನಾಶ ಆಗ್ತಿರತ್ತೆ, ಸದಾ ಆಳಬೇಕಾಗತ್ತೆ, ಹಂಗೆ ಯಾರು ಆಳಲ್ಲ. ಆದ್ದರಿಂದ ದೇಹ ನಾಶವಾಗತ್ತೆ, ಆದ್ದರಿಂದ ಶೋಕ ಪಡ್ತೀನಿ ಅನ್ನೋದು ತಪ್ಪು. ಅವಸ್ಥೆ ಬೇರೆ ಬೇರೆ ಆಗುತ್ತೆ, ಅದಕ್ಕೋಸ್ಕರ ಶೋಕ ಪಡ್ತೀನಿ ಅಂತಂದ್ರೆ ಇನ್ನೂ ಕೂಡ ಉತ್ಕೃಷ್ಟ ಅವಸ್ಥೆ ಬಂದಾಗ ಶೋಕ ಪಡುವ ಅವಶ್ಯಕತೆ ಇಲ್ಲ. ಬಾಲ್ಯದಿಂದ ಯೌವನ ಬಂದಾಗ ಶೋಕ ಯಾರು ಪಟ್ಟಿಲ್ಲ. ಹಾಗೆ ವಾರ್ಧಕ್ಯದಿಂದ ಮತ್ತೆ ಉತ್ಕೃಷ್ಟವಾದ ಬಾಲ್ಯಾದಿ ಯೌವನಾದಿ ಶರೀರ ಜನ್ಮಾಂತರದಲ್ಲಿ ಅವನಿಗೆ ಬರುತ್ತಾದ್ದರಿಂದ ಇಲ್ಲೂ ಶೋಕಕ್ಕೆ ಅವಶ್ಯಕತೆ ಇಲ್ಲ. ಆದ್ದರಿಂದ ಶೋಕ ಯಾಕೆ ಇಲ್ಲ? ಅರ್ಜುನಕ್ಕೆ ಬಂದಿದ್ದು ಶೋಕ ಅಲ್ಲ, ಆ ಶೋಕಕ್ಕೆ ಮೂಲ ಅವಿವೇಕ ಅಲ್ಲ. ಅವಿವೇಕವನ್ನು ಒಂದೊಂದೇ ಬಿಡಿಸ್ತಾ ಬರ್ತಾ ಇದ್ದಾನೆ. ಇದರ ಮೇಲೆ ಇಲ್ಲಿ ಇನ್ನೊಂದು ಉತ್ಕೃಷ್ಟವಾದ ವಿಚಾರ ಏನು ಹೇಳಿದ್ದಾನೆ ಕೃಷ್ಣ, ಅಲ್ಲ ದೇಹ ಬೇರೆ ಆತ್ಮ ಬೇರೆ ಅಂತಾನೆ ಇಲ್ಲ. ಇದೊಂದು ವಾದ ಇದೆಯಲ್ಲ, ಇದನ್ನ ಚಾರ್ವಾಕ ಮತ ಅಂತ ಹಿಂದೆ ಹೇಳ್ತಿದ್ರು, ಇವಾಗ ಅದನ್ನ ಬೇರೆ ಬೇರೆ ಹೆಸರನ್ನು ಕರೀಲಿ. ದೇಹವೇ ಆತ್ಮ, ದೇಹ ಬಿಟ್ಟು ಬೇರೆ ಆತ್ಮನೇ ಇಲ್ಲ. ಆದ್ದರಿಂದ ದೇಹಾಂತರಿಕ್ತ ಆತ್ಮ ಅಂತ ತಗೊಂಡು ಅದನ್ನ ಬಿಟ್ಟು ಇನ್ನೊಂದು ದೇಹಾಂತರ ತಗೊಂಡು ಇವೆಲ್ಲ ವಾದ ಯಾಕೆ? ಕಣ್ಣಿಗೆ ಕಾಣುತ್ತೋ ಅಷ್ಟು ಮಾತ್ರ ಸತ್ಯ, ಕಣ್ಣಿಗೆ ಏನಾದ್ರು ಕಾಣಲಿಲ್ಲ ಅದೇನು ಸತ್ಯ ಅಲ್ಲ. ಸುಮ್ಮನೆ ನೀವೆಲ್ಲ ಪೌರಾಣಿಕರು ಪುರೋಹಿತರು ಎಲ್ಲ ತಲೆ ಕೆಡಿಸಕ್ಕೆ ಹೇಳ್ಕೊಂಡಂತಹ ಒಂದು ಕಥೆ ಅಷ್ಟೇ. ಹೀಗೆಲ್ಲ ಒಂದು ವಾದ ಇದೆ. ಮತ್ತೆ ದೇಹಾಂತರಿಕ್ತ ಆತ್ಮ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಬಂದ್ರೆ ಕೃಷ್ಣ ಅದನ್ನೂ ಸಮರ್ಥನೆ ಮಾಡ್ತಾನೆ ಇಲ್ಲಿ. ಹೇಗೆ? ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ. ಇದೇ ವಾಕ್ಯನೇ ಸಾಕಲಿಕ್ಕೆ. ಈಗ ಸಾಮಾನ್ಯವಾಗಿ ಒಂದು ಅನುಭವ ಇದೆ. ನಿನ್ನೆ ಕೇಳಿದ ಉಪನ್ಯಾಸವನ್ನೇ ನಾನು ಇವತ್ತು ಮತ್ತೆ ಕೇಳ್ತಾ ಇದ್ದೀನಿ ಅಂತ, ಅಥವಾ ನಿನ್ನೆ ಕೇಳಿದವನು ಉಪನ್ಯಾಸ ನಾನೇ, ಅದೇ ನಾನು ಇವತ್ತು ಉಪನ್ಯಾಸ ಕೇಳ್ತಿದ್ದೀನಿ ಅಂತ ಎಲ್ಲರೂ ಹೇಳ್ತಾರಲ್ಲ. ನಿನ್ನೆನ್ನೂ ಕೂಡ ತಾನು ಅಂತ ಉಲ್ಲೇಖ ಮಾಡ್ತಾರೆ, ಇವತ್ತನ್ನು ಕೂಡ ತಾನು ಅಂತ ಉಲ್ಲೇಖ ಮಾಡ್ತಾರೆ. ಯದ್ಯಪಿ ನಿಮ್ಮ ಪ್ರಕಾರ ದೇಹವೇ ಆತ್ಮ ಆಗಿದ್ರೆ, ದೇಹ ಅನ್ನೋದು ಕ್ಷಣ ಕ್ಷಣಕ್ಕೂ ಕೂಡ ನಾಶ ಆಗ್ತಿರೋದ್ರಿಂದ ದೇಹ ಇಸ್ ಈಕ್ವಲ್ ಟು ಆತ್ಮ, ಆತ್ಮನೂ ಕೂಡ ಕ್ಷಣ ಕ್ಷಣಕ್ಕೂ ನಾಶ ಆಗ್ತಿರೋದ್ರಿಂದ ನಿನ್ನೆ ಇದ್ದ ಆತ್ಮ ಇಸ್ ಈಕ್ವಲ್ ಟು ಇವತ್ತಿದ್ದ ಆತ್ಮ ಅನ್ನೋದು ಹೆಂಗೆ ಹೇಳ್ತೀರಾ? ಆದ್ರೆ ಪ್ರತೀತಿ ಇದೆ. ಏನಂತ? ಕೌಮಾರಂ ಯೌವನಂ ಜರಾ. ಯಾವ ಬಾಲ್ಯ ಶರೀರವನ್ನ ಹೊಂದಿದ್ದೇನೋ ಅದೇ ನಾನು ಯೌವನ ಶರೀರವನ್ನ ಹೊಂದಿದ್ದೇನೆ ಅಂತಂತ. ಯೌವನ ಶರೀರ ಆತ್ಮ ಬೇರೆ, ಯಾಕಂದ್ರೆ ಅದು ಹೋಗ್ಬಿಟ್ಟಿದೆ. ಬಾಲ್ಯ ಶರೀರದ ಆತ್ಮ ಬೇರೆ, ಅದು ಹೋಗ್ಬಿಡುತ್ತೆ. ಆದ್ದರಿಂದ ಆ ಶರೀರನೇ ಆತ್ಮ ಆಗಿದ್ದರೆ ಅವನು ಏನು ಹೇಳಬೇಕಾಗಿತ್ತು? ಬಾಲ್ಯ ಶರೀರದಲ್ಲಿಂದ ಸತ್ತು ಹೋಗಿದ್ದಾನೆ, ಈಗ ಹೊಸದಾದವನು ಹುಟ್ಟಿದ್ದಾನೆ ಎಂದು ಬೇಕಿತ್ತು. ಅಂತ ಹೇಳ್ತಾ ಇಲ್ಲ. ಏನ್ ಹೇಳ್ತಾರೆ? ಕೌಮಾರಂ ಯೌವನಂ ಜರ. ಅದಕ್ಕೆ ಕೃಷ್ಣ ಏನ್ ಶಬ್ದ ಇಟ್ಟ ಇಲ್ಲಿ? ಜೀವಸ್ಯಾಸ್ಮಿನ್ ಯಥಾ ದೇಹೆ ಅಂತ ಅನ್ಲಿಲ್ಲ. ಅದಕ್ಕೆ ಏನ್ ಶಬ್ದ ಇಟ್ಟಿತ್ತು? ದೇಹಿನೋಸ್ಮಿನ್ ಯಥಾ ದೇಹೆ ಅಂತ ಇಟ್ಟಿತ್ತು. ದೇಹ ಉಳ್ಳವನು ದೇಹಿ. ದೇಹ ಬೇರೆ, ದೇಹ ಉಳ್ಳವನು ಬೇರೆ. ಅದ್ಯಾಕೆ ಬೇರೆ?
ಕೌಮಾರಂ ಯೌವನಂ ಜರ. ದೇಹಕ್ಕೆ ಕೌಮಾರ ಅಂತಿದೆ, ಯೌವನ ಅಂತಿದೆ, ಜರ ಅಂತ ಇದೆ. ಅದರ ಜ್ಞಾನ, ಕೌಮಾರದ ಜ್ಞಾನ, ಯೌವನದ ಜ್ಞಾನ ಮತ್ತು ಮುಪ್ಪಿನ ಜ್ಞಾನ ಇದೆಲ್ಲವೂ ಯಾರಿಗಿದೆ? ಒಬ್ಬನಿಗೆ ಇದೆ. ಒಬ್ಬನಿಗೆ ಇರಬೇಕು ಅಂತಂದ್ರೆ ಮೂರೂ ಅವಸ್ಥೆಯಲ್ಲೂ ಕೂಡ ಸಮಾನವಾಗಿ ಒಬ್ಬ ಇರಬೇಕಾಯ್ತು. ಅದು ಶರೀರ ಇಲ್ಲ, ಮತ್ತೆ ಯಾರದು? ಶರೀರದಿಂದ ಹೊರತಾದ ಮತ್ತೊಬ್ಬ ಇದ್ದಾನೆ ಅಂತ ಆಯ್ತು. ಅದಕ್ಕೆ ಕೃಷ್ಣ ಇಟ್ಟ ಶಬ್ದ ಅದು ಜೀವಸ್ಯಾಸ್ಮಿನ್ ಯಥಾ ದೇಹೆ ಅಂತ ಅನ್ಲಿಲ್ಲ. ಯದ್ಯಪಿ ಅಷ್ಟೇ ಇದ್ದಿದ್ರೆ ಹಂಗೆ ಹೇಳ್ಬೋದಿತ್ತು. ಅಂದಿದ್ದೇನು? ದೇಹಿನೋಸ್ಮಿನ್ ಯಥಾ ದೇಹೆ ಅಂತ ಇನ್ನೊಂದು ಸ್ವಾರಸ್ಯನೂ ಇದೆ. ಆದ್ದರಿಂದ ಇದರಿಂದ ಏನಾಯ್ತು? ಚಾರ್ವಾಕ ಮತದಲ್ಲಿ ಹೇಳಿದಂತೆ ಜೀವನಿಂದ ಹೊರತಾದ ಆತ್ಮ ಇರಬೇಕು. ಕಾರಣ ಏನು? ಎಲ್ಲಾ ಅನುಭವ, ಮೂರೂ ಕಾಲದ ಅನುಭವ ಒಬ್ಬನಿಗೆ ಬರ್ತಾ ಇದೆ. ಮತ್ತು ಶರೀರ ಬಾಲ್ಯದಲ್ಲಿದ್ದಾಗ ಯಾವ ಅನುಭವವನ್ನು ಪಡೆದನೋ ಅದೇ ಅನುಭವವೇ ಮುಪ್ಪಿನಲ್ಲಿದ್ದಾಗಲೂ ಬರ್ತಾ ಇದೆ ಅಂತ ಒಬ್ಬನಿಗೆ ಬರ್ತಾ ಇರೋದು. ಒಂದು ವೇಳೆ ಶರೀರನೇ ಅವನಾಗಿದ್ದರೆ ಶರೀರ ಬೇರೆ ಬೇರೆ ಆಗ್ತಾ ಇದೆ. ಅವನಿಗೇನಂತ ಬರಬೇಕಿತ್ತು? ಅವಾಗಿದ್ದವನು ಬೇರೆ, ಈಗಿದ್ದವನು ಬೇರೆ ಅಂತ ಬರ್ಬೇಕಿತ್ತು. ಹಾಗೆ ಯಾರಿಗೂ ಬರ್ತಿಲ್ಲ. ಆದ್ದರಿಂದ ಶರೀರಕ್ಕೆ ಚೈತನ್ಯವನ್ನು ಒಪ್ಪಲಿಕ್ಕೆ ಬರಲ್ಲ. ಅದರಿಂದ ಹೊರತಾದ ಮತ್ತೊಬ್ಬನಿಗೆ ಒಪ್ಪಬೇಕಾಗತ್ತೆ. ಅದನ್ನು ಕೃಷ್ಣ ಹೇಳಿದ. ಅದಕ್ಕೆ ದೇಹಿ ಎನ್ನುವ ಶಬ್ದವನ್ನಿಟ್ಟ. ಇನ್ನ ಸ್ವಾರಸ್ಯ ಇನ್ನೊಂದೇನಿದೆ ಇಲ್ಲಿ? ದೇಹಿನೋಸ್ಮಿನ್ ಯಥಾ ದೇಹೆ ಅನ್ನೋಲ್ಲಿ ದೇಹಿ ಶಬ್ದ ಇಟ್ಟಿದ್ರಿಂದ ಏನಾಯಿತು? ಹಿಂದಿನ ಶ್ಲೋಕದಲ್ಲಿ ಒಂದು ಪ್ರಸಕ್ತಿ ಬಂತು. ನಾವೆಲ್ಲರೂ ಹೇಗೆ ನಿತ್ಯರೋ ಹಾಗೆ ಜೀವರೆಲ್ಲರೂ ನಿತ್ಯರು. ನಾನು ಹೇಗೆ ನಿತ್ಯನೋ ನೀವು ನಿತ್ಯರು ಅಂತ ಕೃಷ್ಣ ಅಂದ. ಅದ್ರ ಮುಂದಿನ ಶ್ಲೋಕದಲ್ಲಿ ಏನ್ ಬಂತು? ದೇಹವುಳ್ಳವರಿಗೆ ಹೇಗೆ ದೇಹಗಳು ಬದಲಾಗ್ತಾ ಹೋಗುತ್ತೋ ಅಂತ ಬಂತು. ಅಂದ್ರೇನು? ಎಲ್ಲ ದೇವರ ದೃಷ್ಟಾಂತನೇ ತಗೊಳ್ತಾ ಬಂದ್ರೆ ಜೀವನಿಗೆ ದೇಹ ಇದೆ, ಅದು ಬದಲಾಗ್ತಾ ಹೋಗುತ್ತೆ. ಹಿಂದೆ ದೇವರು ಬಂದಿದ್ದ, ಅವರ ದೃಷ್ಟಾಂತಕ್ಕೆ ದೇವರ ದೇಹವು ಕೂಡ ಏನು ಬದಲಾಗ್ತಾ ಹೋಗುತ್ತಾ? ಅದಕ್ಕೆ ಉತ್ತರ ಕೊಡಕ್ಕೂ ಏನಂದ ಪರಮಾತ್ಮ? ದೇಹಿನೋಸ್ಮಿನ್ ಯಥಾ ದೇಹೇ ಅಂತಂದ. ನನ್ನ ದೇಹಕ್ಕೂ ಅವ್ರ ದೇಹಕ್ಕೂ ವ್ಯತ್ಯಾಸ ಇದೆ. ಅವರು ದೇಹಿ, ನನ್ನನ್ನು ಯಾರು ದೇಹಿ ಅಂತ ಅನ್ನಲ್ಲ. ಅದಕ್ಕೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ದೇಹಿನೋಸ್ಮಿನ್ ಯಥಾ ದೇಹೇ. ಜೀವನ ದೇಹ, ಅದಕ್ಕೆ ನಾಶಾದಿಗಳಿದೆ. ನನ್ನ ದೇಹಕ್ಕೆ ನಾಶ ಇಲ್ಲ. ನನ್ನ ಅಪ್ರಾಕೃತ ಚಿದಾನಂದ ದೇಹ. ಆದ್ದರಿಂದ ನಿನಗೆ ದೃಷ್ಟಾಂತ ಕೊಡ್ತಾ ಇರೋದು ಎಲ್ಲಿ? ಜೀವನ ದೇಹದಲ್ಲಿ ಮಾತ್ರ ದೃಷ್ಟಾಂತವೇ ಹೊರತು ನನ್ನ ದೇಹದಲ್ಲಿ ದೃಷ್ಟಾಂತ ಅಲ್ಲ. ಆದ್ದರಿಂದ ಇಷ್ಟು ವಿಚಾರಗಳನ್ನು ಹೇಳ್ತಾರೆ ಇಲ್ಲಿ. ಆದ್ದರಿಂದ ಚಾರ್ವಾಕರು ಹೇಳಿದಂತೆ ಜೀವನೇ ಆತ್ಮ ಅಲ್ಲ, ಬೇರೆ ಇದ್ದಾನೆ. ಅಂತಹ ಆತ್ಮ ನಿತ್ಯನಿದ್ದಾನೆ. ಆದ್ದರಿಂದ ಶೋಕ ಪಡಬಾರದು. ಅದರಂತೇನೆ ಆತ್ಮ ಯಾವುದನ್ನ ಬೆಳೆಸಿಡ್ ತರ ಹೊದಗೊಂಡಿರ್ತಾನೋ, ಇಷ್ಟ ಬಂದಾಗ ಬಿಡ್ತಾನೆ, ಇನ್ನೊಂದನ್ನು ಹೊದಗೋತಾನೆ. ಅಂತಹ ಶರೀರವೂ ಕೂಡ ಅನಿತ್ಯವಾಗಿದೆ. ಅದು ಕ್ಷಣ ಕ್ಷಣಕ್ಕೂ ಕೂಡ ವಿಕಾರ ಹೊಂದುತ್ತಾ ಇರುತ್ತೆ, ಬೀಳ್ತಾ ಇರುತ್ತೆ. ಅದಕ್ಕೋಸ್ಕರ ಶೋಕ ಪಡೋ ಅವಶ್ಯಕತೆ ಇಲ್ಲ. ಅವಸ್ಥೆ ಬದಲಾಯಿತು ಅಂತ ಹೇಳಿ ಶೋಕ ಪಡೋದಾ? ಅದು ತಪ್ಪು. ಅತ್ಯಂತ ಕಷ್ಟದ ಅವಸ್ಥೆ ವಾರ್ಧಕ್ಯ, ಅದು ಹೋದ್ಮೇಲೆ ಇನ್ನೊಂದು ಒಳ್ಳೆ ಅವಸ್ಥೆ ಬರುತ್ತೆ, ಬಾಲ್ಯ ಅನ್ನೋದು. ಆದ್ದರಿಂದ ಇದಕ್ಕೂ ಕೂಡ ಶೋಕ ಪಡೋ ಅವಶ್ಯಕತೆ ಇಲ್ಲ. ದೇಹನಾಶದಿಂದ ಶೋಕ ಎಂಬುದು ತಪ್ಪು, ಜೀವನಾಶದಿಂದ ಶೋಕ ಅನ್ನೋದು ತಪ್ಪು. ಎರಡನ್ನೂ ಕೃಷ್ಣ ಹೇಳಿದ. ಇದ್ರ ಮೇಲೆ ಅರ್ಜುನ ಕೇಳ್ತಾನೆ, ನಿಜ ಜೀವ ನಿತ್ಯ, ಅದಕ್ಕೆ ನಾ ಶೋಕ ಪಡಲ್ಲ. ದೇಹವೂ ಅನಿತ್ಯ, ದಿನ ಆಳಬೇಕಾಗುತ್ತೆ ಅಂತ ನೀ ಹೇಳ್ತೀಯ, ಆದ್ದರಿಂದ ನಾನು ಅದಕ್ಕೂ ಶೋಕ ಪಡಲ್ಲ. ಆದರೆ ಎಲ್ಲದಕ್ಕಿಂತ ಶೋಕ ಯಾವುದು ಗೊತ್ತಾ ಕೃಷ್ಣ? ಅವ್ರು ಹೋಗ್ಬಿಟ್ರು ಶೋಕ ಅಲ್ಲ. ನಾನು ಬಾಣ ಬಿಟ್ಟಾಗ ಕೈಯೋ ಕಾಲೋ ಮುರಿದು ಹೋಯ್ತು, ನನಗೆ ಎದುರಿಗೆ ಬಿದ್ದು ಬಿಟ್ರು, ಅದನ್ನ ನೋಡ್ಬೇಕಲ್ಲ. ಅದನ್ನ ಯಾವ ಕಣ್ಣಿಂದ ನೋಡ್ಲಿ ಹೇಳು? ಈಗಲೂ ಅಂತಾರಲ್ಲ ಎಷ್ಟೋ ಜನ, ಒಂದು ವೇಳೆ ಆಕ್ಸಿಡೆಂಟ್ ಏನಾದರೂ ಆಗಿ ಕೋಮಾಗಿ ಹೋಗ್ಬಿಟ್ರೆ ಜನ ಏನಂತಾರೆ? ನೋಡೋದೇ ದುಃಖ, ಅದರ ಬದಲು ಹೋಗ್ಬಿಟ್ಟಿದ್ರೇನೆ ಅನುಕೂಲ ಅಲ್ಲನಪ್ಪ ಅಂತಾರೆ. ಅಥವಾ ಬೇಗ ಜ್ಞಾನಾರು ಬಂದ್ಬಿಡ್ಲಿ, 10 ವರ್ಷ ಏನಾರು ಆಸ್ಪತ್ರೆಯಲ್ಲೇ ಅವ್ರು ಇದ್ಬಿಟ್ರೆ ನೋಡೋರು ಯಾರ್ರಿ ಅವ್ರನ್ನೆಲ್ಲ? ಅದೆಷ್ಟು ದುಃಖ ಅದು, ಹೋಗೋದಕ್ಕಿಂತ ದುಃಖ ಅದು. ಅರ್ಜುನ ಅದೇ ಮಾತಾಡ್ತಾರೆ, ನನಗೆ ಅವರು ಹೋಗ್ತಾರೋ ಬಿಡ್ತಾರೋ ಅದೆಲ್ಲ ಒಂದು ಪಕ್ಕ ಕೇಳು ಕೃಷ್ಣ, ಅವರ ಅವಯವಗಳು ಚಿನ್ನ ಭಿನ್ನ ಆಗ್ಬಿಡೋಣ, ಅದರಿಂದ ಎಷ್ಟು ದುಃಖ ಆಗುತ್ತೆ. ನೀನ್ ದುಃಖನೇ ಪಡಬಾರದು ಅಂತ ಹೇಳಿ ಏನೇನೋ ಜೀವನೋ ದೇಹನೋ ಅಂತೆಲ್ಲ ಪ್ರಶ್ನೆ ಎಲ್ಲ ಮಾಡಿದ್ರೆ ಇದಕ್ಕೇನು ಹೇಳ್ತೀಯ ಹೇಳಿ? ಯಾಕಂದ್ರೆ ಯುದ್ಧದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ನಮ್ಗೆ. ಬಾಣಗಳು ಎಲ್ಲಿಂದ ಯಾರು ಹೊಡಿತಾರೆ ಅನ್ನೋದು ಗೊತ್ತಿರಲ್ಲ. ಏನಲ್ಲಿ ಇಲ್ಲೇ ಹೊಡಿಬೇಕು, ಇಲ್ಲೇ ಆಗತ್ತೇನ್ರಿ ಅವೆಲ್ಲ ಯುದ್ಧದಲ್ಲಿ? ಕೈಯೋ ಕಾಲ ಏನಾರು ಆಗೋಣ,
ನಮಗೆಲ್ಲ ಒಟ್ಟಿಗೆ ದುಃಖ ಇಮ್ಮಡಿಸಿ ಬಂದ್ಬಿಡುತ್ತವಾಗ. ಅದಕ್ಕೇನೆ ಹೇಳ್ತೆ ಶೋಕನೇ ಪಡಬೇಡ ಅಂದ್ರೆ ಹೇಗೆ ಸಾಧ್ಯ? ಅದಕ್ಕೂ ಕೊಡ್ತಾರಲ್ಲ ಕೃಷ್ಣ ಉತ್ತರ. ಇದು ಎಲ್ಲಾ ಜಗತ್ತಿಗೆ ಅನ್ವಯವಾಗುವ ಉತ್ತರ. ದುಃಖವನ್ನ ಹೇಗೆ ನಾವು ದೂರ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಕೊಡೋ ಉತ್ತರ. ಏನ್ ಚೆನ್ನಾಗಿ ಹೇಳ್ತಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಬಹಳ ಅದ್ಭುತವಾದ ಶ್ಲೋಕ ಇದು. ಅರ್ಜುನ ಏನಂದ? ಕೃಷ್ಣ ಅವರ ಕೈ ಕಾಲುಗಳು ಮುರಿದು ಹೋದರೆ ಅದನ್ನು ನಾನು ಖಂಡಿತ ನೋಡ್ಬೇಕಾಗುತ್ತೆ, ದುಃಖ ಆಗುತ್ತೆ. ಅವನು ಕೃಷ್ಣ ಕೇಳ್ತಾನೆ, ಏನಪ್ಪ ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಕೌಂತೆಯ ಕುಂತಿ ಮಗ, ಅಮ್ಮನ ಮಗನೇ, ವಾತ್ಸಲ್ಯ ಬಹಳ ಜಾಸ್ತಿ ಆಗಿದೆ ನಿನಗೆ. ಅದು ಅಂತ ಇರೋದು. ಅದು ಕೆಲವೊಮ್ಮೆ ತುಂಬಾ ಹಾರಾಡಿದಾಗ ಅಪ್ಪನ ಮಗ ಅಂತಾರೆ, ತುಂಬಾ ವಾತ್ಸಲ್ಯ ಜಾಸ್ತಿ ಆದಾಗ ಅಪ್ಪನ ಮಗ ಅಂತಂತಾರೆ. ಅದರ ತಾತ್ಪರ್ಯ ವಾತ್ಸಲ್ಯ ಹೆಚ್ಚಾಗಿದೆ ಅಂತ. ಕೌಂತೆಯ ಕೃಷ್ಣ ಅಂತ ಇರೋದು. ಆ ಸಂಬೋಧನೆ ಬಹಳ ಅರ್ಥ ಇದೆ. ಕೆಲವೊಮ್ಮೆ ಚುಚ್ತಾನೆ, ಕೆಲವೊಮ್ಮೆ ಅವನಿಗೆ ಶಾಂತ ಸ್ವಭಾವವನ್ನು ತಂದುಕೊಡುವಂಗೆ ವಿಶೇಷಣಗಳಿರುತ್ತೆ. ಏನೋ ನೋಡೋದ್ರಿಂದ ಸುಖ ದುಃಖ ಆಗತ್ತಾ? ಒಳ್ಳೆ ಪ್ರಶ್ನೆ ಇದನ್ನು ಕೇಳ್ತಾ ಇರೋದು. ಕಿಂ ಮಾತ್ರ ಸ್ಪರ್ಶ? ಮಾತ್ರ ಅಂತಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳು ಏನಾದರೂ ವಿಷಯವನ್ನು ಮುಟ್ಟಿದ ಮಾತ್ರಕ್ಕೆ ಶೀತೋಷ್ಣ ಸುಖ ದುಃಖದಾಹ, ಶೀತ ಉಷ್ಣ ಮುಂತಾದಂತಹ ಅಂಶಗಳಿಂದ ಸುಖ ದುಃಖವನ್ನು ತಂದುಕೊಡುತ್ತಾ? ಪ್ರಶ್ನೆ ಅದು. ತಂದುಕೊಡಲ್ಲ. ಪ್ರಶ್ನೆ ಕಿಂ ಮಾತ್ರ ಬರೀ ಇಂದ್ರಿಯಗಳು ವಿಷಯಕ್ಕೆ ತಾಗಿದ ಮಾತ್ರಕ್ಕೆ ಸುಖ ದುಃಖ ಆಗತ್ತಾ? ಯಾಕಾಗಬಾರದು ಕೃಷ್ಣ? ಅದು ಕೃಷ್ಣ ಅಂತ ಆಗಮ ಪಾಯಿನಃ ಅನಿತ್ಯ. ಅದು ಬರುತ್ತೆ ಹೋಗುತ್ತೆ ಅಂದ್ರೆ ಏನರ್ಥ? ಇದೆಲ್ಲ ಬಹಳ ಒಳ್ಳೆ ವಿಷಯಗಳಲ್ಲಿ ಕೃಷ್ಣ ಹೇಳ್ತಾ ಇರೋದು. ಯಾರಾದರೂ ಕೂಡ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಬಿದ್ರು ಅಂತಂದ್ರೆ ಏನರ್ಥ ಮಾಡ್ಕೊತೀರಿ? ಅದಕ್ಕೆ ಅರ್ಥ ಮುಖ್ಯಮಂತ್ರಿ ಪಟ್ಟ ಹೋಯ್ತು ಅಂತಷ್ಟೇ. ಹಾಗೆ ಇಲ್ಲೇನು? ಸುಖ ದುಃಖಕ್ಕೆ ಕಾರಣವಾದ ಇಂದ್ರಿಯ ಸ್ಪರ್ಶಗಳು ಅನಿತ್ಯ ಅಂದ್ರೆ ಏನರ್ಥ? ಇಂದ್ರಿಯಗಳ ಸಂಬಂಧ ಆದಾಗೆಲ್ಲ ಸುಖ ದುಃಖಗಳು ಆಗಲ್ಲ ಅಂತ ಅರ್ಥ. ಇದಕ್ಕೆಲ್ಲ ಒಂದು ನಿಯಮ ಇದೆ. ಸವಿಶೇಷಣೆ ವಿಶೇಷ ವಿಶೇಷಣ ಉಪಸಂಕ್ರಾಮತಃ ಅಂತ. ಕೆಲವೊಮ್ಮೆ ವಿಶೇಷಣ ವಿಶೇಷಗಳನ್ನು ಸೇರಿಸಿ ಹೇಳಿದಾಗ ವಿಶೇಷದಲ್ಲೇ ಪ್ರಧಾನವಾಗಿ ನಮಗೆ ಕೇಳಿಸುತ್ತೆ. ಆದ್ರೆ ಅದನ್ನ ಎಲ್ಲಿ ಸೇರಿಸ್ತೀವಿ? ಅದಕ್ಕಲ್ಲ ರೀ, ವಿಶೇಷಣಕ್ಕೆ ಅಂತ ಹೇಳ್ತೀವಿ. ತತ್ವಜ್ಞಾನಿಗೆ ಗೌರವ ಕೊಡಬೇಕು ಅಂತ ಅಂತೀವಿ. ಅಂದ್ರೆ ಏನು? ತತ್ವಜ್ಞಾನ ಉಳ್ಳವನಿಗೆ ಗೌರವ ಕೊಡಬೇಕು ಅಂದ್ರೆ ಗೌರವ ಕೊಟ್ಟಿದ್ದು ಯಾರಿಗೆ? ತತ್ವಜ್ಞಾನಕ್ಕಲ್ಲಿ. ಯದ್ಯಪಿ ವಿಶೇಷಣ ತತ್ವಜ್ಞಾನ, ವಿಶೇಷ್ಯ ಅದನ್ನು ಹೊಂದಿದಂತಹ ವ್ಯಕ್ತಿ. ಗೌರವ ಕೊಡಬೇಕು ಅಂತ ಹೇಳಿದ ಯಾರಿಗೆ? ಯದ್ಯಪಿ ಈ ವ್ಯಕ್ತಿಗೆ. ಆದ್ರೆ ಉದ್ದೇಶ ಎಲ್ಲಿ ನಮ್ದು? ವ್ಯಕ್ತಿಗಲ್ಲಪ್ಪ, ವ್ಯಕ್ತಿಯಲ್ಲಿರುವಂತಹ ಜ್ಞಾನಕ್ಕೆ. ಹಾಗೆ ಇಲ್ಲೂ ಕೂಡ ಇಂದ್ರಿಯ ಸ್ಪರ್ಶ ಸುಖ ದುಃಖಕ್ಕೆ ಕಾರಣ ಅಂತ ಏನ್ ಹೇಳ್ತಾನೆ ಅದು ಅನಿತ್ಯ ಅಂತ. ಅಂದ್ರೆ ಏನು? ಸುಖ ದುಃಖಕ್ಕೆ ಕಾರಣವಾದ ಇಂದ್ರಿಯ ಸ್ಪರ್ಶಗಳು ಅನಿತ್ಯ. ಅರ್ಥ ಏನು? ಇಂದ್ರಿಯ ಸ್ಪರ್ಶಗಳಾದಾಗೆಲ್ಲ ಸುಖ ದುಃಖ ಆಗಲ್ಲ ಅಂತಂತಾರೆ. ಇದು ಅನುಭವದಲ್ಲೂ ಇದೆ. ಯಾವಾಗ ಯಾವಾಗ ನಾವು ಇಂದ್ರಿಯಗಳಿಂದ ವಿಷಯವನ್ನು ಗ್ರಹಿಸ್ತೀವೋ ಆವಾಗೆಲ್ಲವಾಗೂ ನಮಗೆ ಸುಖ ದುಃಖಗಳಾಗಲ್ಲ. ಯಾಕೆ? ಅದಕ್ಕೊಂದು ಮಧ್ಯದಲ್ಲಿ ಒಂದು ಚಿಕ್ಕ ಅಂಶ ಇದೆ. ಅದು ಸೇರಿದ್ರೆ ಮಾತ್ರ ಸುಖ ದುಃಖ ಆಗತ್ತೆ, ಇಲ್ಲ ಅಂದ್ರೆ ಆಗದೇ ಇಲ್ಲ. ಅದೇ ಯಾವುದು? ಅಭಿಮಾನ. ಇಂದ್ರಿಯ ವಿಷಯಕ್ಕೆ ಸಂಪರ್ಕ ಆದ ಮಾತ್ರಕ್ಕೆ ಸುಖ ಆಗಲ್ಲ. ಇದಕ್ಕೆಲ್ಲ ಸತ್ಯಧ್ಯಾನರು ಬಹಳ ಚೆನ್ನಾಗಿರೋ ದೃಷ್ಟಾಂತಗಳನ್ನು ಕೊಡ್ತಾರೆ. ಇದಕ್ಕೆ ವಧೂವರರು ಸೇರ್ತಾರೆ, ಅನ್ವೇಷಣ. ಅವಾಗ ಒಂದು ವೇಳೆ ವಧುವಿನಲ್ಲಿ ದೋಷವಿಲ್ಲ, ವರನಲ್ಲೂ ದೋಷವಿಲ್ಲ, ರೋಗ ವಿಪದ್ರವಗಳಿಲ್ಲ, ಮದುವೆ ಆಗಿಬಿಡ್ತಾರೆ, ಸಂತೋಷ, ಅವೆಲ್ಲ ಓಕೆ. ಅದೇ ಒಂದು ವೇಳೆ ಮದುವೆ ಮುಂಚೆನೆ ಆ ವರನಲ್ಲಿ ಏನೋ ರೋಗ ಇದೆ ಅಂತನೋ ವಧುವಿನಲ್ಲಿ ಏನೋ ರೋಗ ಇದೆ ಅಂತನೋ ಗೊತ್ತಾಗೋದಪ್ಪ. ಅವಾಗ ಏನಾಗುತ್ತೆ? ಒಳ್ಳೇದಾಯ್ತು ಮದುವೆ ಆಗದೆ ಇರೋದು ಅಂತ ಬಿಟ್ಬಿಡ್ತಾರೆ. ಅಥವಾ ಮದುವೆಗೆ ಮುಂಚೆ ಏನಾದರೂ ಕೂಡ ದೈವವಶಾತ್ ದುರ್ದೈವವಶಾತ್ ಯಾರಾದ್ರೂ ಹೋಗ್ಬಿಟ್ರು, ಅವ್ರಿಗೇನೋ ಅನಾನುಕೂಲ ಇತ್ತು ಅಂತ ಗೊತ್ತಾಗ ಹೋದ್ರು ನಮ್ಗೆ ಯಾವ ಬೇಜಾರು ಆಗಲ್ಲ. ಅದೇ ಒಂದು ವೇಳೆ ಈಗ ಆಯ್ತು ಅಂತ ತಿಳ್ಕೊಳ್ರಿ, ಮದುವೆ ಆಯ್ತು, ಎಲ್ಲ ಆಯ್ತು, ಮುಂಚಿಂದ ಅವ್ರಿಗೊಂದು ರೋಗ ಇದೆ ಅಂತ ಗೊತ್ತಾಗ್ಬೇಕು. ಆ ರೋಗ ಇದೆ, ಆ ರೋಗ ಉಳ್ಳಂತಹ ವ್ಯಕ್ತಿಗಳು ಒಬ್ಬರೇ, ಅವ್ರು ಯಾರು ಮುಂಚೆ ಇದ್ರು ಅವರೇ. ಮದುವೆ ಒಂದು ವೇಳೆ ಆದ್ರೆ ದುಃಖ, ಮದುವೆ ಆಗ್ಲಿಲ್ಲ ಅಂತಂದ್ರೆ ದುಃಖ ಇಲ್ಲ. ಯಾಕಿದೆ?
ಒಂದು ವೇಳೆ ನಿಮಗೆ ವಿಷಯದ ಸಂಬಂಧ ಆಗೋದ್ರಿಂದಷ್ಟೇ ಸುಖ ದುಃಖಗಳಾಗೋದಾದಲ್ಲಿ ನಿಮಗೆ ಯಾವಾಗಲೂ ದುಃಖ ಆಗಬೇಕಿತ್ತು, ಅಂತ ಆಗಲ್ಲ. ಇದಕ್ಕಿಂತ ಪ್ರಸಿದ್ಧ ದೃಷ್ಟಾಂತ ಅವ್ರು ಹೇಳೋದು, ನಮ್ಮನೆ ದರೋಡೆ ಆದ್ರೆ ದುಃಖ, ಪಕ್ಕದಲ್ಲ ಆದ್ರೆ ದೈವ ಏನೋ ಆಗೋಯ್ತಪ್ಪ ದುರ್ದೈವ, ಏನು ಉಪದೇಶ ಮಾಡ್ತೀವಿ ನೋಡ್ರಿ, ಅದಕ್ಕೆಲ್ಲ ದುಡ್ಡಿನ ಬಗ್ಗೆ ಆಸೆ ಇಟ್ಕೋಬಾರ್ದು, ಹೋಗುತ್ತೆ ಅದ್ರ ಬಗ್ಗೆ ಎಲ್ಲ ನೀವು ತುಂಬಾ ತಲೆ ಕೆಡಿಸ್ಕೋಬಾರ್ದು, ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ನಿಮ್ಮದು ಅಂತ ಆಗಿದ್ರೆ ಸಿಗುತ್ತೆ, ಏನು ಬಹಳ ತಲೆ ಕೆಡಿಸ್ಕೊಬಿಡಿ, ಏನು ಉಪದೇಶ ಮಾಡೇ ಮಾಡ್ತೀವಿ. ನಮ್ಮ ಪರ್ಸ್ ಕಾಣ್ಲಿಲ್ಲ ಅಂದ್ರೆ ಓಹೋ ಮನೆಯಲ್ಲಿ ಏನು ಎಲ್ಲ ಮನೆ ಪೂರ್ಣ ಹಿಂಗೆ ಎತ್ತಿ ಚೀಲ ಹಿಂಗೆ ಜಾಡಿಸ್ತೀವೋ ಜಾಡಿಸಿಟ್ಬಿಡ್ತೀವಿ. ಯಾಕೆ? ಬರೀ ವಿಷಯದ ಸಂಬಂಧ ಅಷ್ಟೇ ಸುಖ ದುಃಖ ಕಾರಣ ಆಗಲ್ಲ. ಮತ್ತೇನು? ಆಗಮಾಪಾಯಿನೋ ನಿತ್ಯಾಹ ತಾಂತ್ರಿಕ್ಷಸ್ವ ಭಾರತ. ಆದ್ದರಿಂದ ವಿಷಯದ ಸಂಬಂಧವಷ್ಟೇ ನಮಗೆ ಸುಖ ದುಃಖಕ್ಕೆ ಕಾರಣವಲ್ಲ. ಇಂದ್ರಿಯಗಳಿಂದ ವಿಷಯಕ್ಕೆ ಸಂಬಂಧ ಆಗೋಯ್ತು, ಸುಖ ದುಃಖ ಆಗೋಯ್ತು ಅಂತಿಲ್ಲ. ಹಂಗಾಗಿದ್ರೆ ಇವರು ಸರ್ವಜ್ಞರಾಗಬೇಕಿತ್ತು. ನಾವು ಆಟೋಲ್ಲೋ ಗಾಡಿಲೋ ಹೋಗ್ಬೇಕಾದ್ರೆ ಸಾವಿರಾರು ವಿಷಯಗಳನ್ನ ಕಣ್ಣಿಂದ ನೋಡ್ಕೊಂಡು ಹೋಗ್ತೀವಿ, ಎಲ್ಲಾದ್ರ ಬಗ್ಗೆ ನಮಗೆ ಜ್ಞಾನ ಆಗತ್ತಾ? ಆಗಲ್ಲ. ಕಾರಣ ನಮಗೆ ಆ ವಿಷಯದಲ್ಲಿ ಅಭಿಮಾನ ಇಲ್ಲ, ನಮಗ ಮನಸ್ ಸಂಬಂಧ ಅದಕ್ಕೆ ಹತ್ತಿಲ್ಲ, ಅದಕ್ಕೆ ಆಗಲ್ಲ ಅಷ್ಟೇ. ಇನ್ನೊಂದು ಸತ್ಯಧ್ಯಾನ ಸ್ವಾನುಭವವನ್ನು ಹೇಳೋ ದೃಷ್ಟಾಂತ ಕೊಡ್ತಾರೆ ಇದಕ್ಕೆಲ್ಲ. ಸ್ವಾಮಿಗಳು ದೊಡ್ಡ ಶ್ರೀಮಂತ, ಹೊಸ ಮನೆ ಕಟ್ಟಿದ್ದಾನೆ, ಭಿಕ್ಷಾ ಕರೆಸಿದ್ದಾರೆ. ಹೊಸ ಮನೆ ಅಂತಂದ್ರೆ ಹೇಗಿರ್ಬೇಕು ಹಾಗೇ ಇದೆ ಅದು, ಅಂದ್ರೆ ಯಾವ್ದಿನ್ನ ಪೂರ್ಣ ನಿರ್ಮಾಣ ಆಗಿರಲ್ಲ. ಹೊಸ ಮನೆ ಲಕ್ಷಣನೇ ಅದು. ಇವರೆಲ್ಲ ಬಂದು ಆಗ್ಲಿ ಹಾಕಿ ಹೋಗ್ಲಿ, ಆಮೇಲೆ ಮನೆ ಸ್ವಚ್ಛ ಮಾಡಿಸೋಣ ಅಂತ ಪಾಪ ಅವ್ರು ಅರ್ಧ ಬರ್ಧ ಮಾಡಿಸಿ ಕೊಟ್ಟಿರ್ತಾರೆ ಅವರು. ಅದು ಹಿಂದಿನ ಕಾಲದಲ್ಲಿ ಆಗಲ್ಲ. ಸ್ವಾಮಿಗಳು ಬಂದಿದ್ದಾರೆ, ಅವ್ರು ಬಂದ್ರು ಅಂತಂದ್ರೆ ಒಣಗ ಹಾಕ್ಬೇಕು ಶಾಟಿ, ಆ ಶಾಟಿ ಒಣಗ ಹಾಕ್ಬೇಕು. ಆ ಶಿಷ್ಯ ಸ್ವಾಮಿಗಳು ಶಾಟಿ ಒಣಗಿ ಎಲ್ಲಿ ಒಣಗ ಹಾಕಿ ಅಂತ ಎಲ್ಲಾ ಕಡೆ ನೋಡ್ತಾ ಇದ್ದಾರೆ. ಆಗ ಹಿಂದೆ ಶಾಟಿ ಒಣಗ ಹಾಕಬೇಕು, ಮಳೆ ಹೊಡೆದು ಒಣಗ ಹಾಕೋದು ಗೋಡೆಗೆ. ಒಳ್ಳೆ ಮನೆ ಕಟ್ಟಿದ್ದಾನೆ. ಆ ಶಿಷ್ಯ ಬಂದ, ಮಳೆ ಕೊಡ್ರಿ, ಸುತ್ತಿಗೆ ಕೊಡ್ರಿ. ಯಾರೋ ಬಂದ್ರು, ಆ ಯಜಮಾನ ಸಂಬಂಧಿಕರು ಕೊಟ್ರು, ಮಳೆ ಸುತ್ತಿಗೆ ಎರಡೂ ಕೊಟ್ರು. ಅವನು ಧಾಮ್ 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 ಕುಟ್ತಾ ಇದ್ದಾನೆ ಗೋಡೆಗೆ. ಕೇಳಿಸ್ತು ಯಜಮಾನಿಗೆ, ಎಲ್ಲೋ ಕೇಳಿಸ್ತಾ ಇದ್ದಾರೆ ಶಬ್ದ. ಓಡ್ ಬಂದ, ಹೊಸ ಮನೆ, ಗೋಡೆ ಗಟ್ಟಿ ಇತ್ತು. ಆ ಶಿಷ್ಯ ಅಂತ ಹೋಗ್ತಾ ಇಲ್ಲ ಒಳಗೆ. ಆ ಯಜಮಾನ ಸಂಬಂಧಿಕ ಜೋರ ಹೊಡಿ, ಹೋಗಿ ಏನಾಗಲ್ಲ ಹೋಗುತ್ತೆ ಅಂತ ಅವನು ಜ್ವರ ಹೊಡಿ. ಆ ಯಜಮಾನಿಗೆ ತನ್ನ ಎದೆಗೆ ಮಳೆ ಹೊಡೆದಕ್ಕಾಗ್ತಾ ಇತ್ತಾನೆ. ಯಾಕೆ? ಯಜಮಾನನ ಸಂಬಂಧಿಕ ಇನ್ನ ಜ್ವರ ಹೊಡಿಯುತ್ತಾ ಇದ್ದಾನೆ, ಶಿಷ್ಯನಿಗೆ ಏನು ಅನ್ನಿಸ್ತಾ ಇಲ್ಲ, ಅವನು ಹಚ್ಚಿ ಮಾಡಿಸ್ತಾ ಇದ್ದಾನೆ. ಯಜಮಾನನ್ ಮಾತ್ರ ಎದೆ ಹೊಡೆದಂಗೆ ಆಗ್ತಾ ಇದೆ. ಯಾಕೆ? ಆಗಮಾಪಾಯಿನೋ ನಿತ್ಯಾಕ್ಷಸ್ವ ಭಾರತ. ಅವನಿಗೆ ಆ ಮನೆ ಮೇಲೆ ವಿಶ್ವಾಸತ್ವ ಅಭಿಮಾನ. ಹೊಸ ಮನೆ ರೀ, ಆಗಿಂದ ಕಟ್ಟಿದ್ದಾನೆ, ಇನ್ನ ಪಾಪ ಎಲ್ಲ ತೀರಿಸ್ಬೇಕು, ಸಾಲ ಬಾಲ ಎಲ್ಲ. ಇವರು ಹಾಕೊಂಡು ಕುಟ್ತಾ ಇದ್ರೆ ಅವನು ಹೆಂಗೆ ತಡ್ಕೋತಾನೆ? ಅದೇ ಪಕ್ಕದಲ್ಲಿ ಏನು ಸಂಬಂಧ ಇಲ್ಲ, ಯಾರದ್ದೋ ಮನೆ ಯಾರದೋ ಸುತ್ತಿಗೆ. ನೀನು ಕುಟ್ತಾ ಇರೋ ಕುಟ್ಟು ಅಂತ ಹೇಳಕ್ ನನಗೇನಾಗ್ಬೇಕಲ್ಲ, ಕುಟ್ಟು ಅಂತ ಅವನು. ಅಂದ್ರೇನು? ಅಭಿಮಾನ ಅನ್ನೋದೇ ನಮ್ಮ ಸುಖ ದುಃಖಕ್ಕೆ ಕಾರಣ. ಎಲ್ಲ ಅನುಭವದಲ್ಲಿರೋದೇ, ಅದೇನೋ ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಅರ್ಜುನನಿಗೆ ಅದನ್ನ ಕೃಷ್ಣ ಪರಮಾತ್ಮ ಇದ್ದದ್ದನ್ನ ವ್ಯಕ್ತ ಮಾಡಿಕೊಡ್ತಾ ಇದ್ದಾನಷ್ಟೇ. ಆದ್ದರಿಂದ ಕೌಂತೆಯ ಮಾತಾ ಸ್ಪರ್ಶ ಸುಖ ದುಃಖದ. ಏನು ಕಣ್ಣಿಂದ ನೋಡ್ಬಿಟ್ಟು ಮಾತ್ರಕ್ಕೆ ಏನಾದ್ರೂ ಸುಖ ದುಃಖ ಆಗತ್ತಾ? ಇಲ್ಲ. ಯಾವಾಗ ಆಗತ್ತೆ? ಆ ವಿಷಯದ ಮೇಲೆ ನಿಮಗೆ ಅಭಿಮಾನ ಇದ್ರೆ ಮಾತ್ರ ಆಗತ್ತೆ. ಇಲ್ಲೂ ಕೂಡ ಭೀಷ್ಮ ದ್ರೋಣಾದಿಗಳ ಕೈ ಕಳೆದ್ರೆ ನಿಮಗೇನು ದುಃಖ ಆಗಲ್ಲ. ಯಾವಾಗ ಆಗಲ್ಲ? ಅವ್ರ ಮೇಲೆ ಅಭಿಮಾನ ಇಲ್ಲದೆ ಇದ್ದಾಗ ಆಗಲ್ಲ. ಇಲ್ಲಿ ಯತ್ವಾದದ್ದು ತುಂಬಿಕೊಂಡಿದೆ ನಿಮ್ಮ ಮನಸ್ಸಲ್ಲಿ. ಭೀಷ್ಮಾಚಾರವು ನಮ್ಮವರು, ನನ್ನನ್ನು ಎತ್ತಾಡಿಸಿದವರು ಏನ್ ಅಸಾಧ್ಯ ತುಂಬಿಕೊಂಡಿರೋದಕ್ಕೆ ಅವ್ರಿಗೆ ಏನಾದ್ರು ಒಂಚೂರು ತರಚಿದ್ರು ಸಾಕು ನಿಮಗೆ ಎದೆಯಲ್ಲಿ ಬಾಂಬ್ ಬಿದ್ದಂಗೆ ಆಗ್ತಾ ಇದೆ. ಆದ್ದರಿಂದ ಬರೀ ನೋಡಿದ ಮಾತ್ರಕ್ಕೆಲ್ಲ ದುಃಖ ಆಗಲ್ಲ. ಅರ್ಜುನ ಅದೇ ತಾನೇ ಅಂದಿದ್ದು, ನೋಡಿದ ದುಃಖ ಆಗ್ಬಿಡುತ್ತೆ ಕೃಷ್ಣ, ನೋಡಿದಲ್ಲ ದುಃಖ ಆಗಲ್ಲಪ್ಪ. ಯಾವಾಗ ಆಗತ್ತೆ ಗೊತ್ತೇನು? ಅವ್ರ ಮೇಲೆ ಇಲ್ಲ ಸಲ್ಲದ ಅಭಿಮಾನವನ್ನು ತುಂಬಿಕೊಂಡಾಗ ಆಗತ್ತೆ. ಅದಕ್ಕೆ ಏನ್ ಮಾಡಬೇಕು? ತಾನ್ ತಿತಿಕ್ಷಸ್ವ ಭಾರತ. ಅದಕ್ಕೇನರ್ಥ? ತಿತಿಕ್ಷಸ್ವ ಅಂತಂದ್ರೆ ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧವಾದಾಗ ವಿಷಯದಲ್ಲಿ ಅಭಿಮಾನವನ್ನು ಬಿಟ್ಟು, ಒಂದು ವೇಳೆ ಆ ಇಂದ್ರಿಯ ಮನಸ್ಸಿಗೂ ತಾಗಿದಾಗ ಮನಸ್ಸಿನಲ್ಲಿ ಸುಖ ದುಃಖಾದಿ ವಿಕಾರ ಉಂಟು ಮಾಡದಂತೆ ಮಾಡಿಕೋ. ಇಷ್ಟು ಹೇಳ್ತಾ ಇದ್ದ. ಅಭಿಮಾನವನ್ನು ಬಿಟ್ಟು ಮನಸ್ಸು ಸುಖ ದುಃಖವನ್ನು ಹೊಂದದಂತೆ ಮಾಡಿಕೋ. ಕಂಡೇ ಕಾಣಕ್ಕೆ ಏನು ಮಾಡಕ್ಕಾಗಲ್ಲ. ಕೃಷ್ಣ ಎಷ್ಟು ಇಲ್ಲಿ ನಿಖರವಾಗಿ ಹೇಳ್ತಾನೆ ಅಂದ್ರೆ, ಯುದ್ಧದಿಂದ ನಿನ್ನಂತೂ ವಾಪಸ್ ಕಳಿಸಲ್ಲ, ಅಷ್ಟಂತೂ ಫಿಕ್ಸ್ ಅದು.
ನೀನ್ ಅಳತ್ಯಾ ಮಾಡ್ತೀಯಾ ಅಂತಂದ್ರೆ ನಾನೆಲ್ಲ ಬಿಡಲ್ಲ, ಯುದ್ಧ ಆಗೋದೆ. ನಿನಗಿಷ್ಟ ಇರ್ಲಿ ಬಿಡ್ಲಿ, ನಿನ್ನೊಳಗ ಹೊಕ್ಕಾದ್ರೂ ನಾನು ಯುದ್ಧ ಮಾಡಿಸ್ತೀನಿ. ಇಷ್ಟ ಅಳತಿದ್ದೀಯಾ ಅಂತ ಹೇಳಿ. ಈಗ ಕೆಲವರು ಏನ್ ವ್ಯಾಖ್ಯಾನ ಮಾಡ್ತಾರೆ ಗೊತ್ತೇನು ಇದಕ್ಕೆ? ತಿತಿಕ್ಷಸ್ವ ಅಂತಂದ್ರೆ ಸಹನೆ ಮಾಡ್ಕೋ. ಕೃಷ್ಣ ಹಿಂಗೆ ಅರ್ಥ ಮಾಡದ ಅಂತ ಅಂದ್ಬಿಡ್ತಾರೆ. ಸಹನೆ ಮಾಡ್ಕೋ ಅಂತೆಲ್ಲ ಮೆತ್ತಿಗೆಲ್ಲ ಕೃಷ್ಣ ಹೇಳೇ ಇಲ್ಲ ಇಲ್ಲಿ. ಸಹನೆ ಮಾಡ್ಕೋ ಅಂದ್ಬಿಟ್ರೆ ಏನ್ ಅವಾಂತರ ಆಗುತ್ತೆ ಗೊತ್ತೇನು? ಅಂದ್ರೆ ದುಃಖ ಆಗತ್ತಪ್ಪ, ಏನು ಮಾಡಕ್ ಆಗಲ್ಲ, ಒಪ್ಕೊಂಡ್ಬಿಡು ದುಃಖವನ್ನ ಅಂತ. ಇಲ್ಲಿ ಕೃಷ್ಣ ಹೇಳಕ್ ಹೊರಟಿರೋದೇ ನೀನ್ ದುಃಖ ಪಡೋದು ತಪ್ಪು, ದುಃಖ ಬರಬಾರದು ಅಂತ ಹೇಳಕ್ ಹೊರಟಿದ್ದಾರೆ. ಸಹನೆ ಮಾಡ್ಕೋ ಅಂದ್ಬಿಟ್ರೆ ದುಃಖ ಬರುತ್ತೆ ಅಂತ ಅವರೇ ಒಪ್ಕೊಂಡಕ್ಕೆ ಆಗ್ಬಿಡುತ್ತೆ. ಅಂದ್ರೆ ಹಿಂದಿನ ದುಃಖ ಮುಂದಿನ ದುಃಖ ಸಂಬಂಧವೇ ಇಲ್ಲ ಅಂತ ಆಗ್ಬಿಡುತ್ತೆ. ಆದ್ದರಿಂದ ಇಲ್ಲಿ ಸಹನೆ ಮಾಡ್ಕೋ ಅಂತ ಕೃಷ್ಣ ಹೇಳ್ತಿಲ್ಲ. ಮತ್ತೇನು? ಯುದ್ಧ ಅಂತಂದ್ರೆ ನಿನಗೆ ಕೈಕಾಲು ಮುರಿಯೋದು ಇನ್ಎವಿಟಬಲ್, ಅದನ್ನು ನೀನು ನೋಡೋದಂತೂ ನಿಶ್ಚಿತ. ಅದಾದಾಗ ನಿನ್ನ ಮನಸ್ಸಿನಲ್ಲಿ ಸುಖ ದುಃಖಗಳಾಗದಂತೆ ಅಭಿಮಾನವನ್ನು ಬಿಟ್ಟು ಅದನ್ನು ಸಿದ್ಧ ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ. ತಾನು ತಿತಿಕ್ಷಸ್ವ, ಅಭಿಮಾನವನ್ನು ಬಿಟ್ಟು ಮನಸ್ಸನ್ನ ಸುಖ ದುಃಖಗಳಾಗದಂತೆ ಸಜ್ಜುಗೊಳಿಸ್ಕೋ. ಯುದ್ಧ ನಿಶ್ಚಿತ ಇದೆ, ಅಲ್ಲಿಂದ ನೀನು ತಪ್ಪಿಸ್ಕೊಳಕ್ ಆಗಲ್ಲ. ಇಷ್ಟು ಅರ್ಥ ಇದೆ ಆ ಮಾತಿಗೆ. ತಾನು ತಿತಿಕ್ಷಸ್ವ ಭಾರತ. ಕೆಲವರು ಇದನ್ನ ಏನಂತ ವ್ಯಾಖ್ಯಾನ ಮಾಡ್ಬಿಡ್ತಾರೆ, ಅದೇ ಹೇಳದಂಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲವಾ ಸಹಿಸ್ಕೊಂಡ್ಬಿಡು ಅಂದ್ರೆ ಏನು? ದುಃಖ ಆಗುತ್ತೆ ಅಂತ ಒಪ್ಕೊಂಡಂಗೆ ಕೃಷ್ಣ. ಕೃಷ್ಣನ ಪ್ರಕಾರ ದುಃಖ ಪಡೋದೇ ತಪ್ಪು. ಅಶೋಚ ನನ್ಮಶೋಚಸ್ಕೊಂಡು ಶುರು ಮಾಡಿದ ನಾನು. ಇಲ್ಲಿ ನೋಡಿದ್ರೆ ದುಃಖ ಬರುತ್ತೆ. ಹೌದೌದು, ಏನ್ ಮಾಡೋದು, ಸಹಿಸ್ಕೊಂಡ್ಬಿಡು ಅಂದ್ರೆ ಹುಚ್ಚ ಅಂತಾರಟ್ಟೆ ಈಗ ಮಾತಾಡಿದ್ರೆ ಯಾರಾದ್ರೂ. ಅದರಿಂದ ಕೃಷ್ಣನ ಅಭಿಪ್ರಾಯ ಅಲ್ಲ. ಅದಕ್ಕೆ ಆಚಾರ್ಯರನ್ನು ತಾನು ತಿತಿಕ್ಷಸ್ವ ವಿಫಲೀ ಗುರು ಅಂತ ಅರ್ಥ ಮಾಡ್ತಾರೆ. ಕಣ್ಣಿಗೆ ವಿಷಯಗಳು ಬಿದ್ದಾಗ ಅದು ಸಫಲವಾಗದಂತೆ ನೋಡ್ಕೋ, ದುಃಖಾದಿಗಳು ಮನಸ್ಸಿನಲ್ಲಿ ಬಾರದಂತೆ ನೋಡ್ಕೋ, ಇದನ್ನ ಹೇಳ್ತಾ ಇದ್ದಾನಲ್ಲಿ ಕೃಷ್ಣ. ಅರ್ಜುನ ಅಂತ ಕೃಷ್ಣ ಯಾಕೋ ಸ್ವಲ್ಪ ದ್ರಾವಿಡ ಪ್ರಾಣಾಯಾಮ ಆಯ್ತಲ್ಲ. ಈಗ ದುಃಖ ಬರಬಾರದು ಅನ್ನೋದು ಗುರಿ, ಹೌದು ತಾನೆ? ದುಃಖಾಭಾವ ಅನ್ನೋದು ಗುರಿ. ಈಗ ದುಃಖ ಬರಬಾರದು ಅಂತಂದ್ರೆ ಎರಡು ಕೆಲಸ ಇದೆ. ಇಬ್ರು ಒಂದೇ ಗುರಿ ಆದಾಗ ಯಾವುದು ಸುಲಭ ಮಾರ್ಗನೋ ಅದನ್ನ ಆಯ್ಕೋಬೇಕು. ಇದು ಬುದ್ಧಿವಂತರ ಲಕ್ಷಣ. ಈಗ ದುಃಖ ಬರಬಾರದು ಅಂತಂದ್ರೆ ಒಂದು, ಯುದ್ಧ ಬಿಟ್ಟು ನಮ್ಮ ಮನೆಗೆ ಹೋದ್ರು ನಮ್ಗೆ ದುಃಖ ಬರಲ್ಲ, ಹೌದು ತಾನೆ? ದುಃಖಾಭಾವನೆ ಫಲ ಅಂತ ಇಟ್ಕೊಂಡ್ರೆ ನಾನು ಯುದ್ಧದಿಂದ ವಾಪಸ್ ಹೋದ್ರೂ ನನ್ಗೆ ದುಃಖ ಆಗಲ್ಲ. ನೀನ್ ಹೇಳ್ತಾ ಇದೆಯಲ್ಲ, ಇದೊಂಥರ ವಿಚಿತ್ರ ದ್ರಾವಿಡ ಪ್ರಾಣಾಯಾಮ. ಹೀಗೆ ಸುತ್ತಿ ಅಂದ್ರೆ ಯುದ್ಧ ಮಾಡಬೇಕು, ಕಣ್ಣಿನಿಂದ ಕೈಕಾಲು ಬಿಡೋದೆಲ್ಲ ನೋಡ್ಬೇಕು, ಅಭಿಮಾನವನ್ನು ಬಿಟ್ಟು ದುಃಖ ಬಾರದಂತೆ ಇರಬೇಕು. ಅಂದ್ರೆ ನಿಂದು ದುಃಖ ಭಾವನೆ, ನಂದು ದುಃಖ ಭಾವನೆ. ನಂದು ಬಹಳ ಸಿಂಪಲ್ ಇದೆ, ಯುದ್ಧದಿಂದ ಇಳಿದು ಹೋಗ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಅದು ನಿಂದ ಹಂಗಲ್ಲ, ಮಾಡಬೇಕು, ಅದು ನೋಡ್ಬೇಕು, ಆ ರಕ್ತವನ್ನ ಕಣ್ಣು ಕಾಣಬೇಕು, ಅಭಿಮಾನ ಬಿಡಬೇಕು, ದುಃಖ ಭಾವ ಸಂಪಾದನೆ ಮಾಡಬೇಕು. ಯಾರು ಬುದ್ಧಿವಂತ ಇಂತಹ ಸುಲಭವಾದ ಮಾರ್ಗವನ್ನು ಬಿಟ್ಟು ನೀನು ಹೇಳೋ ಉದ್ದ ಅಭಿಮಾನವನ್ನು ಇಟ್ಕೊಂಡು ಯಾರು ಹೋಗ್ತಾರೆ? ನೀನೇ ಯೋಚನೆ ಮಾಡು. ಅರ್ಜುನ ಕೇಳೋ ಪ್ರಶ್ನೆ ನಿಂಗೆ ಇದೆ. ಆದ್ದರಿಂದ ನೀನೇನು ಅಭಿಮಾನ ಬಿಡು, ಯುದ್ಧ ಮಾಡು, ಏನ್ ಹೇಳ್ತಾ ಇದೆಯಾ? ದುಃಖ ಪಡಬಾರ್ದು ತಾನೆ ಒಟ್ಟಿನಲ್ಲಿ. ಫಲ ಒಂದೇ ಆದಾಗ ಯಾಕೆ ಉದ್ದ ಮಾರ್ಗ? ಅದಕ್ಕೆ ಕೃಷ್ಣ ಅಂದ ನೋಡು, ಸ್ವಲ್ಪ ಯೋಚನೆ ಮಾಡು. ಬರೀ ದುಃಖ ಭಾವ ಒಂದೇ ಸಾಮಾನ್ಯ ಫಲ ಅಲ್ಲ. ಅಭಿಮಾನ ಬಿಡೋದಕ್ಕೆ ಫಲ ಬರೀ ದುಃಖ ಭಾವ ಒಂದೇ ಅಲ್ಲ, ಇದನ್ನು ತಿಳಿಸ್ತಾರೆ. ಅಭಿಮಾನವನ್ನ ಬಿಟ್ಟರೆ ನಿಂಗೆ ದುಃಖ ಆಗಲ್ಲಪ್ಪ, ಯುದ್ಧವನ್ನ ಬಿಟ್ಟು ಓಡ್ ಹೋದ್ರು ನಿಂಗೆ ದುಃಖ ಆಗಲ್ಲಪ್ಪ. ಆದರೆ ಅಭಿಮಾನ ಬಿಟ್ಟು ದುಃಖ ಭಾವವನ್ನ ನೀನೇನ್ ಸಂಪಾದಿಸ್ತಿಯಲ್ಲ ಅದರ ಫಲ ಮೋಕ್ಷ. ಅದೇ ಯುದ್ಧ ಬಿಟ್ಟು ದುಃಖ ಭಾವ ಸಂಪಾದಿಸ್ತಿಯಲ್ಲ ಇದಕ್ಕೆ ಫಲ ನರಕಾದ್ಯನರ್ಥ. ಸಾಮಾನ್ಯವಾಗಿ ಲೋಕದಲ್ಲೂ ಹೀಗೆ ಹೇಳ್ಬೋದು ತಾನೆ. ಅಮ್ಮ ಮಗ ಹೋಮ್ವರ್ಕ್ ಮಾಡದೆ ಇದ್ದಾಗ ಬಂದು ಬಾರಿಸ್ತಾರೆ, ಹೋಮ್ವರ್ಕ್ ಮಾಡು, ಹೋಮ್ವರ್ಕ್ನಿಂದ ಓಡಬೇಡ. ಅವಾಗ ಮಗ ಏನಾದ್ರೂ ಒಂದು ವೇಳೆ ಹಿಂಗೆ ಹೇಳ್ದ, ಅಮ್ಮ ಓದ್ ಏನ್ ಮಾಡ್ಬೇಕು, ಸುಖ ಪಡ್ಬೇಕು, ನಾನು ಓದ್ತಾ ಇದ್ರು ಅದೇ ಪಡ್ತೀನಿ ಅಂತಂದ್ರೆ ಇನ್ನ ನಾಲ್ಕು ಬಾರಿಸಿ ಕುಡಿಸ್ತಾಳೆ ಹೊರತು, ಹೌದಪ್ಪ ಬಹಳ ಬುದ್ಧಿವಂತ ನೀನು ಅಂತ ಹೇಳಿ ಬಿಟ್ಬಿಡ್ತಾಳ. ಅಂದ್ರೇನು? ಸ್ವವಿಹಿತ ಕರ್ಮವನ್ನ ಮಾಡಬೇಕಾದದ್ದು ಅವಶ್ಯ ಕರ್ತವ್ಯ. ಅದನ್ನ ಮಾಡಬೇಕಾದರೆ ಒಂದು ವೇಳೆ ದುಃಖ ಬಂದರೆ ಅಭಿಮಾನ ಬಿಟ್ಟು ನೀನು ಆ ಕೆಲಸ ಮುಂದುವರಿಸುವ ತಾತ್ಪರ್ಯನೇ ಹೊರತು ದುಃಖ ಪಡಬಾರದು ಅನ್ನೋದಷ್ಟೇ ಇಟ್ಟುಕೊಂಡು ಕೆಲಸ ಮಾಡೋದಲ್ಲ. ಇದನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಅದಕ್ಕೆ ಮುಂದೇನಂತಾರೆ ನೋಡು, ದುಃಖ ಅಂಬೋದು ಬರದೇ ಇರೋದಕ್ಕೆ ಅಭಿಮಾನವನ್ನ ಬಿಡೋದಷ್ಟೇ ಮಾರ್ಗ ಅಂತ ಅನ್ಕೋಬೇಡ. ಅಭಿಮಾನವನ್ನ ಬಿಟ್ಟು ದುಃಖಾಭಾವವನ್ನಷ್ಟೇ ಸಂಪಾದಿಸೋದಲ್ಲ, ಅದರಿಂದ ಮೋಕ್ಷ ಪ್ರಯೋಜನ ಇದೆ. ಸ್ವಕರ್ತವ್ಯ ನಿರ್ವಾಹ ಮಾಡಿದಂತಹ ಮಹಾ ಪುಣ್ಯ ನಿನಗೆ ಬರುತ್ತೆ. ಇಲ್ಲಿ ಸ್ವಕರ್ತವ್ಯದಿಂದ ದೂರ ಹೋಗಿದ್ದು ನಿನಗೆ ಬರುತ್ತೆ.
ಕೃಷ್ಣ ಇಲ್ಲಿ ಹೇಳ್ತಾ ಇರೋದೆಲ್ಲ ಕರ್ತವ್ಯ ಕರ್ಮವನ್ನ ಮಾಡಬೇಕಾದರೆ ಬರುವ ಅಡೆತಡೆಗಳನ್ನು ಹೆಂಗೆ ಕಳ್ಕೋಬೇಕು ಅಂತಿದ್ದಾನೆ ಹೊರತು ಕೆಲಸ ಬಿಟ್ಟು ಓಡೋಗು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಎಲ್ರಿಗೂ ಅದು ಮುಖ್ಯ. ಕರ್ತವ್ಯ ಕರ್ಮವನ್ನು ಉಪದೇಶ ಮಾಡೋದು ಬೇಕಾಗಿದೆ. ಮನೆ ಹೋಗು ಅಂತ ಹೇಳಕ್ ಇವನೇ ಆಗ್ಬೇಕು. ಸ್ವಯಂ ಸೋಂಬೇರಿತನದಲ್ಲಿ ನಾವೇ ಮಾಡ್ಕೋತೀವಿ ಅವೆಲ್ಲ. ಅದಕ್ಕೆ ಕೃಷ್ಣ ಅಂತ ನೋಡು, ಅಭಿಮಾನ ತ್ಯಾಗಕ್ಕೆ ದುಃಖಾಭಾವ ಫಲ ಅಷ್ಟೇ ಅಲ್ಲ, ಮತ್ತೇನು? ಯಂ ಹಿನಂ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸ್ವಮೃತತ್ವಾಯ ಕಲ್ಪತೆ ಸಹ ಅಮೃತತ್ವಾಯ ಕಲ್ಪತೆ. ಯಾರು ಅಭಿಮಾನವನ್ನ ತ್ಯಾಗ ಮಾಡುತ್ತಾನೋ ಅವನಿಗೆ ಫಲ ಯಾವುದು? ಅಮೃತತ್ವಾಯ ಕಲ್ಪತೆ. ಅವನು ಮೋಕ್ಷಕ್ಕೆ ಹೋಗ್ತಾನೆ. ಅಭಿಮಾನ ಬಿಡೋದು ಅಂದ್ರೆ ಏನು? ಬರೀ ಎದುರಿಗಿರೋ ಪದಾರ್ಥದಲ್ಲಿ ಮಾತ್ರ ಅಭಿಮಾನ ಬಿಡೋದು ಅಂತಲ್ಲ. ಅಭಿಮಾನ ಅಂದ್ರೆ ಏನು? ಯಾವುದು ತನ್ನದಲ್ಲವೋ ಅದು ತನಗೆ ಸೇರಿದ್ದು ಅನ್ನುವ ಭ್ರಮೆಯೇ ಅಭಿಮಾನ. ಈ ಭ್ರಮೆ ಎಲ್ಲೆಲ್ಲಿ ನಮ್ಗೆ ಹೋಗ್ಬೇಕಾಗಿದೆ? ಮೊದಲನೇದು ನಮ್ಮ ದೇಹದಿಂದ ಪ್ರಾರಂಭ ಆಗಬೇಕು. ಯಾರಾದ್ರೂ ಕೂಡ ನಮಗಂದ್ರೆ ಸಾಕು, ನೀ ಕಪ್ಪಿದ್ದೀಯಾ, ಓಹೋ ನನ್ನ ಹೆಂಗ್ ಕಪ್ಪಂದಿ, ಬಹಳ ಬೆಳ್ಳಗೆ, ನನ್ನ ಹೆಂಗೆ ನೀ ಬೆಳ್ಳಗಿದ್ದೀಯ, ಸಣ್ಣ ಇದ್ದೀಯಾ, ಕಡ್ಡಿ ಬೈಲ್ವಾ, ಛೇ ಛೇ ನನ್ನ ಹೆಂಗಂತೀನಿ. ವಾಸ್ತವದಲ್ಲಿ ವಿಚಾರ ಮಾಡಿದ್ರೆ ಅಂದಿದ್ದು ದೇಹಕ್ಕೆ. ಇವನು ತನ್ನ ದೇಹವನ್ನೇ ತಾನು ತನ್ನೋಟ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ಇದ್ರಲ್ಲಿ ನಾವು ಒಂದು ಡಯಾಗ್ರಾಮ್ ನಾವೇ ಹಾಕೊಂಡು ತೀರ್ಮಾನ ಮಾಡ್ಕೋಬಹುದು, ಒಂದು ಸರ್ಕಲ್ ಬರ್ಕೋಬಹುದು ಎಲ್ಲೆಲ್ಲ ನಮ್ಮ ಅಭಿಮಾನ ಇದೆ. ಉದಾಹರಣೆಗೆ ದೀಪದಲ್ಲಿ ತನ್ನ ಶಾಖೆ ದೂರ ದೂರ ಹೋದಕ್ಕೂ ಕಡಿಮೆ ಆಗ್ತಾ ಹೋಗುತ್ತೆ, ಹತ್ತಿರ ಹತ್ತಿರ ಬರ್ತಿದ್ದಂಗೂ ಅದರ ಶಾಖೆ ಜಾಸ್ತಿ. ಹಾಗೆ ಈ ಜೀವನಿಗೆ ಅಭಿಮಾನ ಎಲ್ಲಿ ಜಾಸ್ತಿ? ಫಸ್ಟ್ ಇರೋದು ತನ್ನ ಇಂದ್ರಿಯಗಳಲ್ಲಿ, ಅದರ ನೆಕ್ಸ್ಟ್ ಸರ್ಕಲ್ ತನ್ನ ಶರೀರ, ಅದಾದ್ಮೇಲೆ ತನ್ನ ಶರೀರಕ್ಕೆ ಸಂಬಂಧಪಡೋರು ಅಪ್ಪ ಅಮ್ಮ ಹೆಂಡತಿ, ಅದಾದ್ಮೇಲೆ ಮಕ್ಕಳು. ಅದಕ್ಕೇನಾರ ಮಕ್ಕಳಿಗೆ ಅಂದ್ಬಿಟ್ರು ಅಂದ್ರೆ ಆತ್ಮಾವೇ ಪುತ್ರನಾಮಾಸಿ ನನಗೇ ಅಂತ ಅನ್ನೋ ಹಾಗೆ ಯುದ್ಧ ಸಾರ್ಬಿಡ್ತಾರೆ ಯಾರ ಮೇಲಾದ್ರು. ಯಾಕೆ? ಅದೇ ಪಕ್ಕದಲ್ಲಿರೋ ಮಕ್ಕಳಿಗಂದ್ರೆ ಏನ್ ಅನ್ಸಲ್ಲ. ಮಕ್ಕಳಿಗೆಲ್ಲ ಅಂದ್ರೆ ಇವನು ಮನಸ್ಸು ಕೆರಳುತ್ತೆ ಅನ್ನೋದಾದ್ರೆ ಎಲ್ಲವನ್ನೂ ಆಗಬೇಕಿತ್ತು. ಯಾಕಾಗಲ್ಲ? ಅಲ್ಲಿದೆ ಅಭಿಮಾನ ಅನ್ನುವಂಥ ದೆವ್ವ. ಆದ್ದರಿಂದ ಆ ಅಭಿಮಾನ ಅನ್ನೋದು ದೀಪ ಇದ್ದಂತೆ, ಅದೆಲ್ಲಾ ಕಡೆ ವಿಸ್ತರಿಸ್ತಾ ಹೋಗುತ್ತೆ, ದೂರ ದೂರ ಆಗ್ತಲೂ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ನಮ್ಮಲ್ಲಿರೋ ಸಂಬಂಧಿಕರಿಗೆ ಯಾರಾದ್ರೂ ಓಡ್ತೀವಿ, ಹೋಗ್ತೀವಿ, ನೋಡ್ತೀವಿ. ಅದೇ ಒಂಚೂರು ದೂರದ ಸಂಬಂಧಿಕರಾದ್ರೆ ಹೌದಾ ಆಯ್ತಾ ಆಗಿ ಬಿಡೋದು, ಏನ್ ಮಾಡಕ್ಕಾಗಲ್ಲ ಅಂದ್ಬಿಡ್ತೀವಿ. ಯಾಕೆ? ಅದು ಅಭಿಮಾನ ಅನ್ನೋದು ಹಾಗೆ ಒಂದು ಶಾಖೆ ಇದ್ದಂತೆ, ದೂರ 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 ಹೋದಕ್ಕೂ ಕಡಿಮೆ ಆಗ್ತಾ ಹೋಗುತ್ತೆ, ಹತ್ತಿರ ಇದ್ದಷ್ಟು ಜಾಸ್ತಿ. ಅತೀ ಸಮೀಪದ ಅಭಿಮಾನ ಯಾವುದು? ನಮ್ಮ ಶರೀರದ. ಇದೇ ಜಡಭರತನ ಉಪಾಖ್ಯಾನದಲ್ಲೂ ಬರುತ್ತೆ. ಆ ಜಡಭರತನಿಗೆ ಹೇಳ್ಬೇಕಾದ್ರೆ ರಘುಗುಣ ರಾಜ ಏನು ಬೈತನ್, ತಲೆ ಕೆಟ್ಟಿದ್ಯಾ, ದಪ್ಪ ಇದೆಯಾ, ಓಡಕ್ಕಾಗ್ತಾ ಇಲ್ವಾ, ಎತ್ತಕ್ಕಾಗ್ತಾ ಇಲ್ವಾ, ಏನ್ ಅಂತಾನೇ ಇರ್ತಾನೆ, ಏನು ಮಾತಾಡಲ್ಲ. ಪಲ್ಲಕ್ಕಿ ಕೆಳಗಿಳಿಸ್ದ, ಉಪದೇಶ ಶುರು ಮಾಡ್ದ. ಯಾರಿಗಂದಿದ್ದು? ಸ್ಥೌಲ್ಯಂ ಕಾಶ್ಯಂ ಆದಯೋ ವ್ಯಾಧಯಶ್ಚ ದೇಹೇನ ಜಾತಸ್ಯ ಹಿಮೇನ ಸಂತಿ. ನೀ ದಪ್ಪ ಇದ್ದೀಯಾ ಅಂತ ಕೇಳ್ದಿ, ಸಣ್ಣ ಆಗೋಗ್ಬಿಟ್ಟಿದ್ಯಾ ಅಂತ ಕೇಳ್ದಿ, ಊಟ ತಿಂದಿಲ್ವಾ ಅಂತ ಕೇಳ್ದಿ, ತಲೆ ಕೆಟ್ಟಿದ್ಯಾ ಅಂತ ಕೇಳ್ದಿ, ದುಃಖ ಆಗಿದೆಯಾ ಅಂತ ಕೇಳ್ದಿ. ಎಲ್ಲ ಯಾವ್ದಕ್ಕಪ್ಪ? ದೇಹಕ್ಕೆ. ನನಗೆ ದೇಹದ ಮೇಲೆ ಯಾವ ಅಭಿಮಾನನೇ ಇಲ್ಲ. ಸುಮ್ಮನೆ ಈ ನನಗೆ ಬೈತೀನಿ ಅಂತ ಅನ್ಕೊಂಡು ನನ್ನ ದೇಹಕ್ಕೆ ಬೈದ್ರೆ ನಾನೇ ರಿಪ್ಲೈ ಮಾಡ್ಲಿ? ನನಗೆ ಅಂತ ಪರ್ಟಿಕ್ಯುಲರ್ ಆಗಿ ಏನಾದ್ರು ಬೈದಿದ್ದೀಯೇ ನೀನು? ಏನೂ ಬೈದಿಲ್ಲ, ಮತ್ತೆ ನಾನೇ ನಿನಗೆ ಪ್ರತಿಕ್ರಿಯೆ ಕೊಡಬೇಕು? ಇದು ಪೂರ್ಣ, ಇದನ್ನೇ ಕೃಷ್ಣ ಅಂತ ನಿರ್ಮಮೋ ನಿರಹಂಕಾರ ಅಂತ ಮುಂದೆ ಹೇಳ್ತಾನೆ ಇದೇ ಮಾತನ್ನ. ನಿರ್ಮಮಃ, ಪೂರ್ಣ ಎಲ್ಲಾ ಕಡೆ ಮಮತೆಯನ್ನು ಬಿಟ್ಟಿರಬೇಕು. ಈ ಮಾತನ್ನ ಮುಂದೆ ಆಡಬೇಕಂದ್ರೆ ಹಿಂದಿಂದ ಅವತರಣಿಕೆ ಇದೆ ಇಲ್ಲಿ. ಸೋಮೃತತ್ವಾಯ ಕಲ್ಪತೆ, ನಿನಗೆ ದುಃಖ ಆಗಬಾರ್ದು ಅನ್ನೋ ಫಲ ಎರಡರಿಂದ ಆಗತ್ತೆ. ಒಂದು ಕೆಲಸ ಬಿಟ್ಟು ಓಡೋಗೋದ್ರಿಂದ ಆಗತ್ತೆ, ಇನ್ನೊಂದು ನಿನ್ನ ಕರ್ತವ್ಯವನ್ನ ನಿರ್ವಾಹ ಮಾಡುವಾಗಲೂ ಆಗತ್ತೆ. ಕೆಲಸ ಬಿಟ್ಟು ಓಡ್ ಹೋಗೋದು ಧರ್ಮ ಅಲ್ಲ, ಅದನ್ನ ನೀ ಮಾಡಲೇಬೇಕು. ಅದನ್ನೇ ಅಂತಿದ್ದು ಸ್ವವಿಹಿತ ನೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವಾಪ್ಯ ಧರ್ಮ. ಅದನ್ನ ನೀ ಕೆಲಸ ಮಾಡಲೇಬೇಕು. ದುಃಖ ಬರುತ್ತಲ್ಲ ಅಂತಂದ್ರೆ ಏನ್ ಮಾಡಕ್ ಆಗಲ್ಲ, ಅಭಿಮಾನ ಬಿಟ್ಟು ದುಃಖ ಬರದೇ ಇರೋ ನೋಡ್ಕೋ ಅಷ್ಟೇ. ಅದನ್ನ ಹಿಂಗೆ ನೀನೇನಾದ್ರೂ ದುಃಖ ಬರದೇ ನೋಡ್ಕೊಂಡ್ರಿ, ಇದು ಪ್ರಾರಂಭ. ಈ ತರ ನೀನು ಅಭ್ಯಾಸ ಮಾಡ್ತಾ 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 ಸಾಧನೆ ಮಾಡ್ದಿ ಅಂತಂದ್ರೆ ಸೋಮೃತತ್ವಾಯ ಕಲ್ಪತೆ. ಅದನ್ನೇ ಯಂಹಿನಂ ಯಥಯಂತೇತೆ ಏತೆ, ಈ ಇಂದ್ರಿಯಗಳ ಸಂಬಂಧ ವಿಷಯಕ್ಕೆ ಏನಾಗುತ್ತಲ್ಲ, ಯಂ ನ ವ್ಯಥಯಂತಿ, ಯಾರನ್ನ ಇದು ದುಃಖ ಪಡಿಸೋದಿಲ್ಲವೋ ಆ ವ್ಯಕ್ತಿ ಸೋಮೃತತ್ವಾಯ ಕಲ್ಪತೆ, ಅವನು ಮೋಕ್ಷಕ್ಕೆ ಭಾಗಿಯಾಗ್ತಾನೆ. ಮೋಕ್ಷ ಸಿಗಬೇಕಂದ್ರೆ ನೀವು ಇದೇ ದಾರಿಯಲ್ಲಿ ಹೋಗ್ಬೇಕು.
ಎಲ್ಲ ಬಿಡ್ತೀನಿ ಅಂತಂದ್ರೆ ಏನೂ ಸಿಗಲ್ಲ, ಮೋಕ್ಷನೂ ಬಿಡಬೇಕಾಗತ್ತವಾಗ. ಹೇಗಿರ್ತಾನೆ ಗೊತ್ತೇನೋ ಆ ವ್ಯಕ್ತಿ? ಪುರುಷಂ ಪುರುಷರ್ಷಭ. ಅವನು ಪುರುಷಂ, ಅವನು ಈ ಅಭಿಮಾನ ಬಿಡಬೇಕು ಅಂತಂದ್ರೆ ಒಂದು ಶರೀರದಲ್ಲಿ ಅವನನ್ನು ನಾನೇ ತುರುಕ್ತೀನಿ ಅಂತಾನೆ. ಪುರು ಅಂದ್ರೆ ಶರೀರ, ಅದರಲ್ಲಿ ಶ ಅಂದ್ರೆ ಇರುವವನು. ಎಂಥ ಶರೀರ ಕೊಡ್ತೀನಿ ಗೊತ್ತೇನೋ ಅವನಿಗೆ? ಒಂದು ಲಿಂಗ ಶರೀರ ಅಂತ ಕೊಡ್ತೀನಿ. ಅಲ್ಲಿಂದ ಶುರು ಮಾಡಿ ಅವರ ಅಪ್ಪ ಅಮ್ಮ ಕೊಡುವ ದೊಡ್ಡ ಶರೀರ ತನಕವೂ ಒಂದು ಶರೀರ ಇದೆ. ಎಲ್ಲಾ ಶರೀರದಲ್ಲೂ ಅವನು ಅಭಿಮಾನ ಇಟ್ಟುಕೊಂಡೇ ಬಂದಿರ್ತಾನೆ. ಸಾಮಾನ್ಯ ದೇವತೆಗಳಿಗೆ ಇಂತಹ ಪ್ರಾಕೃತ ಶರೀರದಲ್ಲಿ ಅಭಿಮಾನ ಇಲ್ಲದೆ ಇರಬಹುದು, ಹೊರಗೆ ಅಪ್ಪ ಅಮ್ಮ ಬಂದಿದ್ದರಲ್ಲಿ. ಆದರೆ ಬ್ರಹ್ಮ, ವಾಯುದೇವರು, ಭಾರತೀಯ ಸರಸ್ವತಿಯರನ್ನ ಹೊರತುಪಡಿಸಿ ಮಿಕ್ಕ ರುದ್ರಾದಿ ದೇವತೆಗಳಿಗೂ ಕೂಡ ತಮ್ಮ ಲಿಂಗ ಶರೀರದಲ್ಲಿ ಸ್ವಲ್ಪ ಅಭಿಮಾನ ಇದ್ದೇ ಇರುತ್ತೆ. ನೀವೇ ಊಹೆ ಮಾಡ್ಕೊಂಡ್ಬಿಡ್ರಿ, ಅವರಿಗೆ ಒಂದು ಚೂರು ಚೂರು ಅಭಿಮಾನ ಇದೆ ಅಂತಂದ್ರೆ ನಮ್ದು ಕೃಷ್ಣಾರ್ಪಣ ವಸ್ತು ಹರೇ ನಮಃ ಮಾತಾಡೋ ಹಂಗೆ ಇಲ್ಲ ನಾವೆಲ್ಲ. ಆ ಅಭಿಮಾನವನ್ನ ಬಿಟ್ಟರೆ ಅವರಿಗೇನು ಸದಾ ದುಃಖ ಭಾವ. ಅದಕ್ಕೆ ಮುಖ್ಯ ಪ್ರಾಣದೇವರಿಗೆ ಯಾವ ದುಃಖ ಇಲ್ಲ ಅಂತ ಅನ್ನೋದು. ಯಾಕೆ ಅಂದ್ರೆ ದುಃಖಕ್ಕೆ ಕಾರಣವಾದ ಅಭಿಮಾನ ಲವಲೇಶ ಅವರಿಗೆ ಏನೂ ಇಲ್ಲ. ಅದಕ್ಕೆ ರುದ್ರಾದಿ ದೇವತೆಗಳಿಂದ ದುಃಖ ಅಂತ ಹೇಳ್ತಾ ಬರ್ತಾರೆ. ಯಾಕೆ? ಸ್ವಲ್ಪ ಅಭಿಮಾನ ಇದೆ ಅಂದ್ರೆ ಏನರ್ಥ ಆಯ್ತು? ದುಃಖಕ್ಕೆ ಕಾರಣ ಅಭಿಮಾನ. ಅದಿಲ್ಲದಿದ್ದರೆ ನಿಮಗೆ ದುಃಖ ಲವಲೇಶ ಹತ್ತೋದೇ ಇಲ್ಲ. ನೀವು ನೋಡ್ರಿ ಬೇಡ್ರಿ ಏನಾದ್ರು ಮಾಡಿ ನಿಮ್ಗೆ ದುಃಖ ಆಗಲ್ಲ. ನಿಮ್ಗೆ ದುಃಖ ಆಗ್ತದೆ ಅಂದ್ರೆ ಅಭಿಮಾನ. ಅದನ್ನ ಹೆಂಗ್ ಸಂಪಾದಿಸೋದು? ನಾವು ಅಭಿಮಾನವನ್ನ ಬಿಡುವಂತಾದ್ರೆ ಹೆಂಗ್ ಸಂಪಾದಿಸಬಹುದು? ಅದಕ್ಕೆ ಕೃಷ್ಣ ಮಾರ್ಗ ಕೊಡ್ತಾನೆ. ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಇಲ್ಲಿಂದ ಪ್ರಾರಂಭ. ಯಾರು ಧೀರನೋ ಅವನು ಸಮದುಃಖ ಸುಖ ಆಗ್ತಾನೆ. ಯಾರು ಸಮದುಃಖ ಸುಖನೋ ಅವನು ಅಭಿಮಾನ ತ್ಯಾಗ ಮಾಡ್ಲಿಕ್ಕೆ ಸಮರ್ಥನಾಗ್ತಾನೆ. ಯಾರು ಅಭಿಮಾನವನ್ನ ತ್ಯಾಗ ಮಾಡ್ತಾನೋ ಅವನು ಮೋಕ್ಷಕ್ಕೆ ಭಾಗಿಯಾಗ್ತಾನೆ. ಧೀರ ಅಂದ್ರೆ ಏನು? ಬಹಳ ಮುಖ್ಯವಾದ ಶಬ್ದ ಧೀರ ಅಂತಂದ್ರೆ. ಇದನ್ನು ನಾವು ವಾದೀಂದ್ರ ತೀರ್ಥರ ಸ್ತೋತ್ರದಲ್ಲಿ ಶ್ಲೋಕಕ್ಕೂ ಕೇಳ್ತೀವಿ. ಧೀರಶ್ರೀ ರಾಘವೇಂದ್ರ, ಧೀರಶ್ರೀ ರಾಘವೇಂದ್ರ. ರಾಯರಿಗೆ ವಾದೀಂದ್ರರು ಎಲ್ಲಾ ಶ್ಲೋಕದಲ್ಲೂ ವಿಶೇಷ ಕೊಂಡು ಹೋಗ್ತಾರೆ. ಧೀರ ಅಂದ್ರೆ ಏನು ಗೊತ್ತೇನು? ಸುಖ ದುಃಖಗಳಿಗೆ ಬೇಕಾದ ಎಲ್ಲಾ ಅಂಶಗಳು ಬಂದರೂ ಸುಖ ಒದಗಿದಾಗ ಹಿಗ್ಗೋದಾಗಲಿ, ದುಃಖ ಬಂದಾಗ ಕುಗ್ಗೋದಾಗಲಿ ಆಗದಂತಹ ಮನಸ್ಸಿನ ಸ್ತಂಭಕ ಪ್ರಯತ್ನ. ಇದು ಬಹಳ ಕಷ್ಟ ಎಲ್ರಿಗೂ ಕೂಡ. ಸಿದ್ಧಪ್ರಜ್ಞ ಅಂದ್ರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಇಲ್ಲಿ ಧೀರ ಅಂತಂದ್ರೆ ಮನಸ್ಸು ಏರುವುದಕ್ಕಾಗಲಿ ಕುಗ್ಗೋದಕ್ಕಾಗಲಿ ಆಗದಂತೆ ಒಂದು ಪ್ರಯತ್ನದಿಂದ ನಾವು ಇಟ್ಕೊಳ್ತೀವಲ್ಲ, ಅದು ಧೀರ ಅಂತ ಕರೀತಾರೆ. ರಾಯನ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದಿರೋದು ಇದು. ಅವರಿಗೆ ಬಂದ ದಾರಿದ್ರ್ಯದಲ್ಲಿ ಯಾರಿಗೂ ಬರೋಕೆ ಸಾಧ್ಯ ಇಲ್ಲ. ಎಷ್ಟು ದಾರಿದ್ರ್ಯ! ಏಕಾದಶಿ ಗೋಕುಲಾಷ್ಟಮಿ ರೇಸಲ್ಲಿದ್ದು ಅಂತ ಹೇಳ್ತಾರೆ ಅವ್ರ ಮನೆಗೆ. ಅಂದ್ರೇನು? ಉಪವಾಸ ಅಂತ ಅವರ ಕವಿಗಳು ತಮ್ಮ ಕವಿತೆಯಲ್ಲಿ ಹೇಳ್ತಾರೆ ಅದನ್ನ. ಏಕಾದಶಿ ಗೋಕುಲಾಷ್ಟಮಿ ಅವ್ರ ಮನೆಗೆ ನಾ ಮುಂದೆ ಅಂತ ಬರ್ತಿದ್ವು. ಅಂದ್ರೇನು? ಅಷ್ಟು ತಿನ್ನಕ್ಕಿಲ್ಲ. ತಿನ್ನಕ್ ಸಿಕ್ಕಿದ್ರೆ ಹಾಕೊಳ್ಳೋಕ್ ಎಲೆ ಇಲ್ಲ, ನೆಲದ ಮೇಲೆ ಹಾಕೊಂಡು ತಿನ್ಬೇಕು, ಉಟ್ಕೊಳ್ಳೋಕ್ ದೋತ್ರ ಇಲ್ಲ. ಇಷ್ಟಿದ್ರೂ ಕೂಡ ಸಮದುಃಖ ಸುಖಂ ಧೀರಂ ಸೌಮೃತತ್ವಾಯ ಕಲ್ಪತೆ. ಯಾರು ಹೀಗೆ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೋ, ಮನಸ್ಸು ಏರದೇ ಇರೋದು, ಮನಸ್ಸು ಕುಗ್ಗದೇ ಇರೋದು, ಆಗದೇ ಇರೋ ಹಾಗೆ ಸಮಚಿತ್ತವಾಗಿ ಯಾರಿರ್ತಾನೋ ಅವನು ಮಾತ್ರ ಸುಖ ದುಃಖಗಳನ್ನ ಸಮಾನ ಅಂತ ನೋಡ್ತಿರ್ತಾನೆ. ನನಗೇನು ವಿಷಯದಿಂದ ಆಗ್ತಾ ಇದೆಯೋ ದುಃಖ, ವಿಷಯದಿಂದ ಆಗೋ ಸುಖ ಎರಡೂ ಒಂದೇ. ಹೇಗೆ ಈ ವಿಷಯದಿಂದ ಆಗೋ ದುಃಖವನ್ನ ಬಿಡಬೇಕೋ ಹಾಗೆ ವಿಷಯದಿಂದ ಆಗೋ ಸುಖವೂ ಕೂಡ ಬಿಡಬೇಕಾದದ್ದು. ಏನು? ಅದು ನನ್ನೊಳಗೆ ಇದೆಯಾ? ಅದು ಹೊರಗಿಂದ ಬಂದಿರೋದು ಯಾವುದೂ ಕೂಡ ನಮ್ಮದಲ್ಲ. ಬಹಳ ದೊಡ್ಡ ಪ್ರಜ್ಞೆ ಇದು. ದುಃಖವೂ ಕೂಡ ಹೊರಗಿಂದಲೇ ಬರುತ್ತೆ ನಮಗೆ, ಹಾಗೆ ಸುಖವೂ ಕೂಡ ಹೊರಗಿಂದಲೇ ಬರುತ್ತೆ. ಎರಡೂ ಹೊರಗಿಂದಲೇ ಬರುತ್ತೆ ಅಂದ್ಮೇಲೆ ಒಂದನ್ನು ಇಷ್ಟಪಡೋದು ಒಂದನ್ನು ಇಷ್ಟಪಡದೇ ಇರೋದು ಒಂದೊಂದು ಭಾಷಾಟನೆ ಆಗುತ್ತೆ ತಾನೆ. ಇದು ಹೊರಗಿಂದಲೇ ಬರ್ತಾ ಇದೆ, ದುಃಖ ಬೇಡ ಅಂತೀವಿ. ಸುಖ ಏನು ಹೊರಗಿಂದ ಬರ್ತಾ ಇದೆ, ಇದು ಅಲ್ಲಿಂದಲೇ ಬರ್ತಾ ಇರೋದು. ಹಂಗಿದ್ಮೇಲೆ ಒಂದು ಬೇಕು ಒಂದು ಬೇಡ ಅಂತ ಹೇಗಂತೀವಿ? ಅದೆಲ್ಲ ನಮಗೆ ಕಷ್ಟ. ಯಾರು ಧೀರರೋ ಒಳಗಿಂದ ಬಂದಾಗಲೂ ಹೊರಗಿಂದ ಬಂದಾಗಲೂ, ಎಲ್ಲಿಂದ ಬಂದಾಗಲೂ ಏರೋದು ಕುಗ್ಗೋದು ಇದ್ಯಾವುದು ಆಗದೆ ಮನಸ್ಸನ್ನ ಒಂದೇ ಥರದಲ್ಲಿ ಯಾರು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಸುಖ ದುಃಖ ಸಮತ್ವವನ್ನು ಕಾಣ್ಲಿಕ್ಕೆ ಸಾಧ್ಯ. ಅವ್ರಿಗೆ ಮಾತ್ರ ಅಭಿಮಾನವನ್ನು ಬಿಡ್ಲಿಕ್ಕೆ ಸಾಧ್ಯ. ಅಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದು ಹೇಗೆ ಬರುತ್ತೆ? ಅದು ವಿವೇಕದಿಂದ ಬರುತ್ತೆ. ಅದನ್ನೇ ಕೃಷ್ಣ ಹೇಳಕ್ ಹೊರಟಿರೋದು.
ನೀನು ಎಲ್ಲಿಡಬೇಕು ಮನಸ್ಸು ಅಂತ ಮೊದಲು ಅರ್ಥ ಮಾಡ್ಕೋ. ಮುಂದೆ ಯಾಕೆ ಭಗವತ್ತತ್ವವನ್ನು ಉಪದೇಶ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಪೀಠಿಕೆ ಇದೆ. 18ನೇ ಅಧ್ಯಾಯ ಯಾಕಾಯ್ತು ಅಂತ ಎಲ್ಲರೂ ಕೇಳ್ತಾರಲ್ಲ, ಇಲ್ಲಿಂದ ಕಾರಣ ಇದೆ ಅದಕ್ಕೆ. ಎಲ್ಲಿಡಬೇಕು ನೀನ್ ಮನಸ್ಸು? ಎಲ್ಲಿಟ್ರೆ ಇಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಅದು ಹೋಗದೆ, ಇದೆಲ್ಲ ಕಡೆಯೂ ಕೂಡ ನನಗೆ ದುಃಖಕ್ಕೆ ಕಾರಣವಾಗಿದೆ. ಸುಖ ಅಂತ ನಾವೇನು ಹೊರಗಿಂದ ಕರಿತೀವಿ, ಅದು ದುಃಖ ತುಲ್ಯ. ಅದಕ್ಕೆ ಸಮ ದುಃಖ ಸುಖಂ, ದುಃಖವೂ ಸುಖವೂ ಕೂಡ ಸಮಾನ. ಸಮಾನ ಅಂದ್ರೇನು? ಈ ಹೊರಗಿನಿಂದ ಬರುವ ದುಃಖ ಹೆಂಗೆ ನಮ್ಮಿಂದ ಹೇಯವೋ, ಹಂಗೆ ಹೊರಗಿನಿಂದ ಬಂದ ಸುಖವು ನಮ್ಮಿಂದ ಹೇಯ. ಇದು ಯಾವುದೂ ಕೂಡ ನಮ್ಮದಲ್ಲ, ಹೊರಗಿಂದು. ನಮ್ದಲ್ಲದೆ ಇರೋದು ಇಟ್ಕೊಂಡು ನಾವು ಖುಷಿ ಪಡ್ತೀವಿ ಅಂದ್ರೆ ಏನ್ ಅನ್ಬೇಕು ಅವನ್ನ. ಆದ್ದರಿಂದ ಈ ಎರಡೂ ಕೂಡ ಹೇಯ ಅಂತ ಅವನು ತಿಳ್ಕೊಳ್ತಾನೆ. ಹಂಗ ತಿಳ್ಕೊಂಡಾಗ ಮಾತ್ರ ಅವನಿಗೆ ಅಭಿಮಾನವನ್ನು ಬಿಡ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾರ ಅಭಿಮಾನವನ್ನ ಬಿಟ್ಟು ದುಃಖಾಭಾವವನ್ನು ಸಂಪಾದನೆ ಮಾಡುತ್ತಾನೋ ಅವನು ಮಾತ್ರ ಮೋಕ್ಷಕ್ಕೆ ಹೋಗ್ತಾನೆ. ಯುದ್ಧದಿಂದ ಓಡ್ ಹೋಗಿ ದುಃಖಾಭಾವ ಸಂಪಾದನೆ ಮಾಡಿದ್ರೆ ಮೋಕ್ಷಕ್ಕೆ ಹೋಗಲ್ಲ. ಆದ್ದರಿಂದ ನೀನೇನೋ ಅಂದ್ಯಲ್ಲ, ದುಃಖಾಭಾವವನ್ನ ಸುಲಭ ಮಾರ್ಗದಿಂದ ಸಂಪಾದನೆ ಮಾಡಬಹುದು ಅಂತ. ಹೌದು, ಮಾಡಬಹುದು. ಹಂಗೇನಾದ್ರು ನೀ ಸಂಪಾದನೆ ಮಾಡಿದ್ರೆ ಏನಾಗುತ್ತೆ ಗೊತ್ತೇನೋ? ಅಂತಮಸ್ಸಾಗುತ್ತೆ. ಅದೇ ದುಃಖಾಭಾವವನ್ನು ಹೀಗೆ ನೀ ಸಂಪಾದನೆ ಮಾಡಿದರೆ, ಅಭಿಮಾನವನ್ನು ಬಿಟ್ಟು ಕೆಲಸವನ್ನ ಮಾಡ್ತಾ ಸಂಪಾದನೆ ಮಾಡಿದ್ರೆ ನಿನಗೆ ಮೋಕ್ಷ ಕಾರಣ ಆಗುತ್ತೆ. ದೃಷ್ಟಾಂತನೂ ಅದೇ ತಾನೆ. ಗೌರ್ಮೆಂಟ್ ಎಂಪ್ಲಾಯಿ ದುಡ್ಡು ಮಾಡಬೇಕು ಅಂತ ಹೇಳಿ ಸುಲಭ ಮಾರ್ಗ ಅಂತ ಹೇಳಿ ಏನಾದ್ರು ಹೋದ್ರೆ ಏನಾದ್ರೂ ಸುಖ ಆಗತ್ತೆ ಅಂತ ಅನ್ಬಹುದಾ? ಅಥವಾ ಇದೇ ಸುಖ ಆಗತ್ತೆ ಅಂತ ಅನ್ನೋದನ್ನೇ ತಾನು ಒಂದ್ ಸ್ವಲ್ಪ ಪರಿಶ್ರಮ ಪಟ್ಟು ಪ್ರಾಮಾಣಿಕವಾಗಿದ್ದು ಮಾಡೋದನ್ನ ಅದನ್ನು ಶ್ಲಾಘ್ಯ ಅಂತ ಅನ್ಬೇಕಾ? ಯಾವುದು ಲೋಕದಲ್ಲಿ ಮಾನ್ಯ? ಯಾವುದು ಸ್ವಲ್ಪ ಉದ್ದ ದಾರಿ ಆದ್ರೂ ಪರವಾಗಿಲ್ಲಪ್ಪ, ನಾವು ನಮ್ಮ ದಾರಿಯಲ್ಲಿ ನಾವು ಹೋಗ್ಬೇಕು ಅಂತ ಹೋಗ್ತೀವಿ, ಅದು ಪ್ರಾಮಾಣಿಕ. ಅವನ ಆಮೇಲೆ ಯಾರು ತಲೆ ಹೊಡೆದು ಏನ್ ಮಾಡ್ತಾನ, ಅವ್ನಿಗೆ ಅವ್ನ ಪಾಪ ಪ್ರಜ್ಞೆ ಇದ್ರೆ ಉದ್ಧಾರ ಆಗ್ತಾನೆ, ಇಲ್ಲ ಅಂದ್ರೆ ಇಲ್ಲ, ಬೇರೆ ವಿಷಯ. ಲೋಕದಲ್ಲಿ ಯಾವ್ದಕ್ಕೆ ಮಾನ್ಯತೆ? ಸುಮ್ಮನೆ ದುಡ್ಡು ಮಾಡೋದ್ರ ಮಾನ್ಯತೆನೋ, ಸುಲಭ ಮಾರ್ಗದಿಂದ ಎಲ್ಲರೂ ತಲೆ ಹೊಡೆದು ದುಡ್ಡು ಮಾಡೋದಕ್ಕೆ ಮಾನ್ಯತೆನೋ, ಇಲ್ಲ ಯಾವ್ದು ಪ್ರಾಮಾಣಿಕವಾದದಿದೆ ಅದಕ್ಕೆ ಮಾತ್ರ ಮಾನ್ಯತೆನೋ? ಅವರವರೇ ನೋಡ್ಕೊಂಡ್ಬಿಡ್ಲಿ, ಗೊತ್ತಾಗುತ್ತೆ. ಅದನ್ನೇ ಈಗ ಅರ್ಜುನ ಆಗಿದ್ದು, ಯುದ್ಧ ಬಿಟ್ಟು ಹೋದ್ರು ನಮ್ಗೆ ದುಃಖಾಭಾವ ಆಗತ್ತೆ. ನೀನು ಹೇಳೋ ಉದ್ದ ಪ್ರಕ್ರಿಯೆಯಲ್ಲೂ ಕೂಡ ಅಭಿಮಾನವನ್ನು ಬಿಟ್ಟು ದುಃಖಾಭಾವ ಆಗತ್ತೆ. ಇದು ಕಷ್ಟ. ಸುಲಭವಾದದ್ದು ಮಾಡೋಣ ಅಂತಂದ್ರೆ, ಸುಲಭವಾದದ್ದು ಮಾಡಿದ್ರೆ ನೀನು ತೊಗೊಂಡೋಗಿ ಜೈಲಿಗೆ ಹಾಕ್ತೀನಿ ನಾನು. ಜೈಲು ಅಂದ್ರೆ ನರಕ, ಅನ್ನಂತಮಸ್ಸು. ಅದರ ಬದಲು ಸುಲಭ ಅಲ್ಲದಿದ್ದರೂ ಕೂಡ ಯಾವುದನ್ನು ಅನುಷ್ಠಾನ ಮಾಡಿದ ಮೋಕ್ಷಕ್ಕೆ ನೀ ಭಾಗಿಯಾಗ್ತೀಯೋ ಅದನ್ನೇ ಮಾಡಬೇಕು. ಧೀರ ಅಂತ ಅದಕ್ಕೆ ಕೃಷ್ಣ ಅಂದಿದ್ದಿಲ್ಲಿ. ಹೀಗಿರ್ಬೇಕು, ಸಮಚಿತ್ತ, ಸಮ ದುಃಖ ಸುಖ ಇದೆಲ್ಲ ಬರಬೇಕು ಅಂತಂದ್ರೆ ಇದೆಲ್ಲ ಹೊಂದಬೇಕಲ್ಲ. ಇವತ್ತು ಧೀರ ಅಂತಂದ್ರೆ ಇವತ್ತೊಬ್ಬರು ಮಹಾನುಭಾವ ಸ್ಮರಣೆಯೋ ಬರುತ್ತೆ ನಮಗೆ. ಸಂಕರ್ಷಣ ಒಡೆಯರ ಆರಾಧನೆ ಇವತ್ತಿನ ದಿವಸ. ಅವರ ಜೀವನ ಚರಿತ್ರೆಯನ್ನು ನಾವು ಕೇಳಿದ್ರೆ ಅಂತಹ ಧೀರತ್ವ, ಅಂತಹ ಸಮದುಃಖ ಸುಖತ್ವ, ಅಭಿಮಾನ ತ್ಯಾಗ ಎಷ್ಟವರ ಚರಿತ್ರೆಯಲ್ಲಿ ಕೇಳುತ್ತೀವಿ. ಧಾರವಾಡದವರು, ಉತ್ತರ ಕರ್ನಾಟಕ ಅವರೆಲ್ಲ ತಮ್ಮಣ್ಣ ನಾಯಕರು ಅಂತ ಅವ್ರಿಗೆ ಪೂರ್ವಾಶ್ರಮದಲ್ಲಿ ಹೆಸರು. ಒಳ್ಳೆ ಮನೆಯಲ್ಲಿ ಸಂಸ್ಕಾರ, ದೊಡ್ಡವರಲ್ಲಿ ಅಧ್ಯಯನವೂ ಕೂಡ ಸಣ್ಣದಾಗ ಆಗಿರುತ್ತೆ. ವರಾಹಾಚಾರ ಒಂದು ಕೆಲವು ಕಡೆ ಪ್ರಸಿದ್ಧಿ, ಭೀಮ ವರಾಹಾಚಾರ ಒಂದು ಕೂಡ ಕೆಲವೊಂದು ಕಡೆ ಅವರ ಪ್ರಸಿದ್ಧಿ. ಅವರಲ್ಲಿ ಓದ್ತಾರೆ. ಒಳ್ಳೆ ಆಗಿನ ಕಾಲದಲ್ಲಿ ಬೇರೆ ವಿವಾಹ, 22 ವರ್ಷಕ್ಕೇನೆ 2 ಮಕ್ಕಳು ಅವರಿಗೆ. ಆದ್ರೆ ಪತ್ನಿ ವಿಯೋಗವೂ ಕೂಡ ಆಗಿಬಿಡುತ್ತೆ ತಮ್ಮಣ್ಣ ನಾಯಕರಿಗೆ. ತಕ್ಷಣದಲ್ಲೇ ಅವರು ಪೂರ್ಣ ವಿರಕ್ತರಾಗಿ ತಾವೇನ್ ಮಾಡ್ತಾರೆ, ಆಗಿನ ಕಾಲದಲ್ಲಿದ್ದ ದೊಡ್ಡ ಜ್ಞಾನಿಗಳು ವಿಶ್ವಪ್ರಿಯ ತೀರ್ಥರು, ಏನು ವೃಂದಾವನಾಚಾರ್ಯರು ಒಂದು ಪ್ರಸಿದ್ಧ ಆಗಿದ್ದಾರಲ್ಲ, ಅವರ ಹತ್ರ ಹೋಗಿ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಎಲ್ಲ ಮಾಡಿ ಪುನಃ ತಮ್ಮ ಸ್ಥಳಕ್ಕೆ ಮರಳಿ ಬಂದಾಗ ಉತ್ತರಾದಿ ಮಠಾಧೀಶರು, ಆಗಿನ ಕಾಲದಲ್ಲಿ ದೊಡ್ಡ ಸ್ವಾಮಿಗಳು, ಸತ್ಯ ಸಂಕಲ್ಪ ತೀರ್ಥರು ಮುಂತಾದವರು, ಅವ್ರೇನಾಗುತ್ತೆ, ಮಠದಲ್ಲಿ ಸ್ವಲ್ಪ ಆರ್ಥಿಕ ಸಮಸ್ಯೆಗಳು ಬಂದಾಗ ಮಠದಲ್ಲಿದ್ದ ನವರತ್ನ ಮಂಟಪ ಮತ್ತು ಬಂಗಾರದ ಗಂಗಾಳವನ್ನ ತಮ್ಮಣ್ಣ ನಾಯಕರ ಹತ್ರ ಅಡವಿಡ್ತಾರೆ. ಸ್ವಲ್ಪ ಮಠಕ್ಕೆ ಆರ್ಥಿಕ ಸಹಾಯ, ಸಾಲ ಬೇಕು ಅಂತ ಹೇಳಿ ಏನಾದ್ರು ಅಡ ಇಡಬೇಕಲ್ಲ, ನವರತ್ನ ಮಂಟಪವನ್ನೇ ಅಡ ಇಡುತ್ತಾರೆ ಸ್ವಾಮಿಗಳು. ಹಾಗೆ ಇವರು ಶ್ರೀಮಂತರು, ದೊಡ್ಡ ಆಗಿನ ಕಾಲದಲ್ಲಿ ದೊಡ್ಡ ಶ್ರೀಮಂತಿಕೆ ಇತ್ತು, ಎಲ್ಲ ಇತ್ತು. ಹಾಗೆ ಆಗಲಿ ಅಂತ ಮಠಕ್ಕೆ ಸಾಲ ಕೊಟ್ಟರು. ಅದು ಬಹಳಷ್ಟು ವರ್ಷಗಳೇ ಕಳೆದು ಮಠದಿಂದ ವಾಪಸ್ ಬರಲಿಲ್ಲ. ಕಡೆ ಇವರೇನೆ ಆಗ ಸತ್ಯಪರಾಯಣ ತೀರ್ಥರು ಬಂದಿರ್ತಾರೆ. ಅವರ ಹತ್ರ ಹೋಗಿ, ಸ್ವಾಮಿ ಈ ತರ ಮುಂದೇನು ಕಥೆ ಅಂತಂದಾಗ, ನಾನು ಈ ತರ ಸಂಚಾರಕ್ಕೆ ಹೋಗ್ತಾ ಹೋಗ್ತಾ ನಿನ್ನೆಲ್ಲ ತೀರಿಸ್ತೀನಪ್ಪ, ನೀನು ನನ್ನ ಜೊತೆ ಬಂದ್ಬಿಡು, ಸಂಚಾರದಲ್ಲಿ ನೀನು ಒಬ್ಬ ನನ್ನ ಜೊತೆ ಇದ್ದು ಬಿಡು, ಬಂದಿದ್ದೆಲ್ಲ ನಿನಗೆ ಕೊಟ್ಟು ಬಿಡ್ತೀನಿ ಅಂತಂತಾರೆ ಸತ್ಯಪರಾಯಣ ತೀರ್ಥರು. ಹಾಗೆ ಆಗಲಿ ಅಂತ ಹೇಳಿ ಇವರು ಸಂಚಾರಕ್ಕೆ ಹೋಗ್ತಾರೆ. ಸಂಚಾರಕ್ಕೆ ಹೋಗ್ತಾ ಸುಮ್ಮನೆ ಯಾಕೆ ಹೋಗ್ಬೇಕು, ಜ್ಞಾನಿಗಳ ಜೊತೆ ಹೋಗ್ತಾ ಇದ್ದೀನಿ,
ಒಳ್ಳೆ ಪಾಠ ಪ್ರವಚನವನ್ನೇ ಕೇಳೋಣ ಅಂತ ಹೇಳಿ ಪಾಠ ಶುರು ಮಾಡ್ತಾರೆ. ಎಷ್ಟು ಶ್ರೀಮನ್ಯಾಯ ಸುಧಾ ಮಂಗಳ ತರಗರು ಪಾಠ ಆಗುತ್ತೆ. ಮಂಗಳವನ್ನು ಮಾಡ್ತಾರೆ ಸತ್ಯಪರಾಯಣರು. ಏನಾದ್ರು ಗುರುದಕ್ಷಿಣೆ ಕೊಡ್ಬೇಕಲ್ಲ, ಸುಮ್ಮನೆ ಹಾಸ್ಯಕ್ಕಂತಾರೆ. ಗುರುದಕ್ಷಿಣೆ ಕೊಡ್ಬೇಕಲ್ಲೋ, ಏನ್ ಕೊಡ್ತೀಯಾ, ಏನ್ ಹೇಳ್ತೀರಾ ಅದು ಕೊಡ್ತೀನಿ. ಹಾಸ್ಯಕ್ಕೆ ಏನಂತಾರ ಅವರು, ಏನಿಲ್ಲ ಬಂಗಾರದ್ದು ಮಂಟಪ ಇದೆಲ್ಲ ತರಿಸ್ಬಿಡು ವಾಪಸ್ ಮಠಕ್ಕೆ ಅಂದ್ಬಿಡ್ತಾರ. ಅಂದ್ರೇನು, ಸಾಲ ತೀರ್ಸಲ್ಲ ಅಂತ ಅವ್ರು ಅಂದಿದ್ದು. ಸುಮ್ಮನೆ ಹಾಸ್ಯಕ್ಕೆ ಅಂದಿದ್ದಷ್ಟೇ ಅವರು. ಅದಕ್ಕೆ ಇವ್ರೇನ್ ಮಾಡ್ತಾರೆ, ಅಷ್ಟು ಅಂದಿದ್ದನ್ನೇ ತಾವು ಸೀರಿಯಸ್ ಆಗಿ ಹೋಗ್ಬಿಡ್ತಾರೆ. ಹೌದು ಮಠಕ್ಕೆ ಕೊಟ್ಬಿಡೋಣ ಅಂತ ಹೇಳಿ ಪತ್ರವನ್ನು ಕಳ್ಸೇ ಬಿಡ್ತಾರೆ ಮನೆಗೆ. ನವರತ್ನ ಮಂಟಪ ಬಂಗಾರದ ಗಂಗಾಳ ಕಳಿಸ್ಕೊಟ್ರಿ, ದುಡ್ಡು ತೀರ್ಸ್ ಆಗ್ಬಿಟ್ಟಿದೆ ಹಾಗೆ ಬಿಡ್ತಾರೆ. ಬಂತು ಮಠಕ್ಕೆ ಕೊಟ್ರು, ಕೃಷ್ಣಾರ್ಪಣ. ಸ್ವಾಮಿಗಳ ಆಶ್ಚರ್ಯ, ಯಾರು ಬಿಟ್ಟು ಕೊಡ್ತಾರ್ರಿ ದುಡ್ಡು ಅಷ್ಟೆಲ್ಲ? 40,000 ರೂಪಾಯಿ ಆಗಿನ ಕಾಲದಲ್ಲಿ. 40,000, ಈಗಲೇ 40,000 ಕಷ್ಟ, ಯಾರಾದ್ರೂ ಕೊಟ್ಟರೆ ವಾಪಸ್ ಕೊಡೋದು. ಆಗಿನ ಕಾಲದಲ್ಲಿ 40,000. ಸತ್ಯಪರಾಯಣ ತೀರ್ಥರು ಪರಮಾಶ್ಚರ್ಯ. ಅವರಂತಾರೆ, ಎಲ್ಲಿದ್ರೇನು ಸ್ವಾಮಿ, ಯಾವ ತಗೊಂಡು ಹೋಗ್ತೀವ ನಾವು, ನೀವೇ ತಗೊಂಡ್ಬಿಡ್ರಿ. ರಾಮದೇವ್ರಿಗೆ ತಾನೇ ಇದು ಅರ್ಪಣೆ. ಆದ್ದರಿಂದ ದೇವರಿಗೆ ಸಮರ್ಪಿತ ಆಗಲಿ ಅಂತಂದಾಗ ಸಮದುಃಖ ಸುಖ ಮುಂದೀರಂ. ದುಡ್ಡಿನ ಮೇಲೆ ಯಾರ ಅಭಿಮಾನ ಬಿಟ್ಟಿರ್ತಾನೋ ಎಲ್ಲರ ಮೇಲೂ ಪ್ರಾಯ ಅಭಿಮಾನ ಬಿಡಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ನಿಯಮ ಇದು. ಯಾಕಂದ್ರೆ ಅದೊಂದು ಕಥೆ ಹೇಳ್ತಾರೆ. ಯಮದೇವರು ಬಂದಾಗ ಯಮ ಭಟರು ಬರ್ತಾರೊಬ್ಬ ಜೀವನ ಎಳ್ಕೊಂಡು ಹೋಗೋಕೆ. ಆ ಶರೀರದಲ್ಲಿ ಜೀವ ಇರೋದೇ ಇಲ್ಲ. ಹುಡುಕಾಡ್ ಸಾಕಾಗುತ್ತೆ. ನರಕಕ್ಕೆ ಹೋಗ್ತಾರೆ. ಸ್ವಾಮಿ ನೀವು ಕಳ್ಸಿದ್ದು ಎಳ್ಕೊಂಬ ಅಂತ. ಅಲ್ಲಿ ಇಲ್ಲೇ ಇಲ್ಲ, ಅವನು ಎಲ್ಲಿದ್ದಾನೆ, ಎಲ್ಲಿ ಹುಡುಕಿದ್ರಿ? ಶರೀರದಲ್ಲಿ ಇರಲ್ಲ ಜೀವ, ಆ ತಿಜೋರಿಗೆ ಇರೋದು ಹುಡುಕು ಅಂತ. ದುಡ್ಡಲ್ಲಿ ಅಭಿಮಾನ ಬಿಟ್ಟಿರಲ್ಲ. ಅಂತಹದ್ದು ಅಲ್ಲೇನಾದ್ರೂ ಅಭಿಮಾನ ತ್ಯಾಗ ಮಾಡಿದರೆ ಎಲ್ಲರಲ್ಲೂ ಕೂಡ ಅಭಿಮಾನವನ್ನು ತ್ಯಾಗ ಮಾಡ್ಲಿಕ್ಕೆ ಸಮರ್ಥ ಅಂತ ಆಗ್ತಾರೆ. ಅದು ನೋಡಿದ್ರು ಬಹಳ ಆನಂದ ಆಗುತ್ತೆ. ಇದು ಯಾರು ಮಾಡ್ತಾರೆ ಈ ರೀತಿಯಾಗಿ? ಎಲ್ಲ ಸಂಪೂರ್ಣ ರಾಮಚಂದ್ರ ದೇವರಿಗೆ ಸೇವೆ ಅಂತ ಮಾಡಿದಾಗ ಆಶೀರ್ವಾದ ಮಾಡ್ತಾರೆ, ಕಳಿಸ್ತಾರೆ, ಮನೆಗೆ ಬರ್ತಾರೆ. ಮನೆಗೆ ಬಂದು ಅಣ್ಣ ನೋಡ್ತಾನೆ, ದುಡ್ಡು ಬಂತು, ಎಲ್ಲಿ ದುಡ್ಡು ಬಂದೇ ಇಲ್ವಲ್ಲ? ಹೌದಣ್ಣ ಬಂದಿಲ್ಲ, ಗುರುದಕ್ಷಿಣೆ ಕೊಟ್ಬಿಟ್ಟೆ ನಾನು. ಅವ್ರ ಅಣ್ಣ ಅಂತಾರೆ, ಅಲ್ಲೋ ನೀನೇನೋ ಕೊಟ್ಟಿ, ಲೆಕ್ಕಾಚಾರ ಸರಿ ಇರ್ಬೇಕಲ್ಪ ಯಾವುದಕ್ಕೆ ಆಗ್ಲಿ, ಎಲ್ಲಿ ಹೋಗ್ಬೇಕಾ ದುಡ್ಡೆಲ್ಲ? ಹಾಗಿದ್ರೆ ನನ್ನ ಆಸ್ತಿ ನಾನು ಬರ್ಕೊಟ್ಬಿಡ್ತೀನಿ, ನನ್ನ ಆಸ್ತಿ ನಾ ಬರ್ಕೊಟ್ಬಿಡ್ತೀನಿ, ಆಗೋಯ್ತಲ್ಲ. ಸಂಪೂರ್ಣ ಯಾವುದ್ರ ಮೇಲೂ ಅಭಿಮಾನ ಇಲ್ಲ. ಹೀಗೆ ಅವರು ಯಾಕಂದ್ರೆ ಅಷ್ಟೆಲ್ಲ ತತ್ವಜ್ಞಾನವನ್ನು ಸಂಪಾದನೆ ಮಾಡಿ ಇನ್ನ ನನಗೆ ವಿಷಯ ವೈರಾಗ್ಯ ಬರಲಿಲ್ಲ ಅಂತಂದ್ರೆ ಏನು ಪ್ರಯೋಜನ? ಓದಿದ್ದಕ್ಕೆ ಸಾರ್ಥಕ್ಕೆ ಬೇಕಲ್ಲ. ವೃಂದಾವನಾಚಾರ್ಯ ಹತ್ರ ಓದಿದ್ದು, ಸತ್ಯಪರಾಯಣ ತೀರ್ಥರ ಹತ್ರ ಓದಿದ್ದು, ಇಂತಿಂತ ಜ್ಞಾನಿಗಳ ಹತ್ರ ಓದಿನೂ ಕೂಡ ಹೌದು ನೀವಿಂದ ಬಡ್ಡಿ ಸಮೇತ ಕಟ್ಟಬೇಕಾಗಿದೆ ಅಂತ ಏನಾರ ಮಾತಾಡಿದ್ರೆ ಓದಿ ತಲೆಗೆ ಹತ್ತಿದೆ ಅಂತಾನೆ ಹತ್ತಿಲ್ಲ ಅಂತ ನಾವು ನನ್ನ ಆಸ್ತಿ ತಗೊಂಡ್ಬಿಡಪ್ಪ, ಅಷ್ಟಿದ್ರೆ ನೀನ್ ಲೆಕ್ಕಾಚಿತ್ತ ಆಗ್ತಾನೆ ಎಲ್ಲ ತಗೊಂಡ್ಬಿಡು. ಹಾಗಾಗಿ ಮುಂದೇನು ಸಮಸ್ಯೆನೇ ಇಲ್ಲಲ್ಲ, ನೀನು ಹ್ಯಾಪಿ, ನಾವು ಹ್ಯಾಪಿ, ಎಲ್ಲರೂ ಹ್ಯಾಪಿ ಅಲ್ಲಿಗೆ. ಹಾಗೆ ಅಷ್ಟು ನಿರ್ಮಮರು, ನಿಸ್ಪೃಹರು, ಯಾವುದ್ರಲ್ಲೂ ಕೂಡ ಅಭಿಮಾನ ಇಲ್ಲ. ತಕ್ಷಣ ಏನ್ ಮಾಡ್ತಾರೆ? ಹೌದಲ್ಲ, ಅಭಿಮಾನ ಇಲ್ಲ ಅಂದ್ರೆ ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ಶ್ರುತೋ ಶ್ರುತಃ. ಇಷ್ಟು ವೈರಾಗ್ಯ ಬಂದಾಗ ಯಾಕೆ ನಾನು ಈ ಆಶ್ರಮದಲ್ಲಿರ್ಬೇಕು, ಸನ್ಯಾಸ ತಗೊಳ್ಳೋಣ ಅಂತ ಹೇಳಿ ತಾವು ಸನ್ಯಾಸಾಶ್ರಮವನ್ನು ತಗೊಂಡು ಉಡುಪಿಯಲ್ಲಿ ತಾವು ಆಶ್ರಮ ವಿಧಿವಿಧಾನವನ್ನು ನೆರವೇರಿಸಿ ಸತ್ಯಪರಾಯಣ ತೀರ್ಥರಿದ್ದಲ್ಲಿಗೆ ಬಂದು ಆಶ್ರಮವನ್ನು ತಗೊಳ್ತಾರೆ. ಹಿಂದಿನ ಕಾಲದಲ್ಲಿ ವಿರಕ್ತಿ ಬಂತು ಅಂದ್ರೆ ಆಶ್ರಮ, ಈಗ ಹಂಗಲ್ಲ, ಪೀಠ ಖಾಲಿ ಇದೆ ಅಂದ್ರೆ ಆಶ್ರಮ. ಈಗಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ನಾವು ಯಾವತ್ತೂ ಕೂಡ ತುಲನೆ ಮಾಡಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಆ ಭ್ರಾಂತಿ ಬರುತ್ತೆ, ನಾವು ಈಗಿನ ಕಾಲದಲ್ಲಿ ನೋಡೋ ಥರ ಹಿಂದಿತ್ತು ಅಂತ. ಸರ್ವಥಾ ಇಲ್ಲ. ಹಿಂದಿನ ಕಾಲದವರು ಮಾಡಿದ ಸಾಧನೆಯ ಕ್ರಮವೇ ಬೇರೆ, ಅದರ ಮಟ್ಟವೇ ಬೇರೆ. ಅದನ್ನ ನಾವು ನೆನೆಸ್ಕೊಂಡ್ರೆ ಪುಣ್ಯ ಬರುತ್ತೆ ಅಷ್ಟೇ. ನಾವು ಆಶ್ರಮ ತಗೊಳ್ತಾ ಇರೋದು ನಮ್ಮ ಉದ್ಧಾರಕ್ಕೆ. ಅವರಿಗಾಗ ಸತ್ಯಪರಾಯಣ ತೀರ್ಥರು ಕೊಟ್ಟ ಹೆಸರೇ ಸಂಕರ್ಷಣ ಒಡೆಯರು. ಸಂಕರ್ಷಣ ಒಡೆಯರು ಅಂತಹ ಆಶ್ರಮವನ್ನು ತಗೊಂಡು ಅನೇಕ ಕಡೆಯಲ್ಲಿ ಸಾಧನೆ ಮಾಡ್ತಾರೆ. ತಿರುಪತಿಯಲ್ಲಿ ವರಾಹ ದೇವರ ಸನ್ನಿಧಾನದಲ್ಲಿ ಅಪಾರ ಸಾಧನೆಯನ್ನು ಮಾಡಿದಾಗ ಶ್ರೀನಿವಾಸ ದೇವರು ಕನಸಲ್ಲಿ ಬಂದು ಹೇಳ್ತಾನೆ, ಬಹಳ ಸಾಧನೆ ಮಾಡಿದ್ದಾಗಿದೆ, ಘಟಿಕಾಚಲಕ್ಕೆ ಹೋಗಿ ಸೇವಾ ಮಾಡು ಅಂತಾನೆ. ಘಟಿಕಾಚಲದಲ್ಲಿ ನರಸಿಂಹದೇವರು ಹನುಮಪ್ಪ ಅಲ್ಲಿ ಹೋಗಿ ತಾವು ಅಪಾರ ಸೇವೆಯನ್ನು ಮಾಡಿದಾಗ ಸೂಚನೆ ಆಗುತ್ತೆ, ವೇಲೂರಿಗೆ ಬಂದು ಸತ್ಯಾಧಿರಾಜರ ಹತ್ರ ಸ್ವಲ್ಪ ನೀವು ವ್ಯವಸ್ಥೆ ಮಾಡಬೇಕು, ಅಲ್ಲಿ ಸ್ವಲ್ಪ ಅಜ್ಞಾನಿಗಳು ಮುಂತಾದವರ ಉಪಟಳ ಹೆಚ್ಚಾಗಿದೆ, ನೀವು ಅದನ್ನು ನೋಡ್ಕೋಬೇಕು ಅಂತ ಸೂಚನೆ ಆಗಿದೆ. ವೇಲೂರಿಗೆ ಬಂದು ಅಲ್ಲಿಂದ ದುರ್ವಾದಿಗಳನ್ನು ಮರ್ದನ ಮಾಡಿ, ಅವ್ರ ಅಂತಿಂತವರೆಲ್ಲ ದೊಡ್ಡ ಪಂಡಿತರು, ಏನು ಒಬ್ರಿಬ್ಬರ ಹತ್ರ ಓದದನ್ನೇ ಪಂಡಿತರು, ಅಂಥ ವೃಂದಾವನಾಚಾರ್ಯ ಶಿಷ್ಯರು
ಸತ್ಯನಾರಾಯಣ ತೀರ್ಥರು ಶಿಷ್ಯರು ಏನು ಸಾಮಾನ್ಯರಲ್ಲ ಅವರು. ಅಲ್ಲಿದ್ದಂತಹ ದುರ್ವಾದಿಗಳನ್ನು ಮಡಿಸಿ ಅಲ್ಲೆಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿ ಅಲ್ಲೇ ತಾವು ಸಂಪೂರ್ಣ ತಪಸ್ಸನ್ನು ಗೈದು ಬಿಡ್ತಾರೆ ಬೇಲೂರಲ್ಲಿ ಸತ್ಯಾದಿರಾಜರ ಹತ್ತಿರ. ಹೇಗೆ ತಪಸ್ಸು ಅಂತಂದ್ರೆ ಮಾಸೋಪವಾಸ, ಪಕ್ಷೋಪವಾಸ. ಒಂದು ಏಕಾದಶಿ ಉಪವಾಸಕ್ಕೆ ನಾವು ಅಂತ ಹೇಳಿ ಪಂಚಾಂಗ ಕರ್ತವ್ಯ ಸಹಸ್ರನಾಮ ಆಗೋಗಿರುತ್ತೆ. ಅವರಲ್ಲಿ ಏನ್ ಮಾಡ್ತಿದ್ದು, ವಿಷ್ಣು ಪ್ರೇರಣೆಯ ಅವಿಷ್ಣು ಪ್ರೀತ್ಯರ್ಥಂ. ಈ ಶರೀರ ಕೊಟ್ಟಿದ್ದು ಅವನಿಗೋಸ್ಕರ, ಶರೀರ ಇರೋದು ಅವನಿಗೋಸ್ಕರ, ಸರ್ವವೂ ಪರಮಾತ್ಮನಿಗೋಸ್ಕರ. ಶರೀರ ಏನ್ರಿ, ಅದಕ್ಕೊಂದು ಆಯುಷ್ಯ ಅಂತ ದೇವರು ಬರೆದು ಬಿಟ್ಟಿರ್ತಾನೆ. ಹಂಗಿದ್ಮೇಲೆ ಒಂದು ಮಾಸ, ಒಂದು ಪಕ್ಷ ಪರಮಾತ್ಮನ ಪ್ರೀತಿಗೋಸ್ಕರ ನಾ ಏನು ತಗೊಳ್ಳೋದಪ್ಪ, ನಾನಿನ್ನ ಕಾಲಮಾನವನ್ನು ಊಟಕ್ಕೂ ಬೇಯಿಸಲ್ಲ, ಸರ್ವವನ್ನು ಪರಮಾತ್ಮನಲ್ಲೇ ಬೇಯಿಸಿದೆ. ಏಕಾದಶಿ ದಿವಸ ಊಟ ಯಾಕೆ ಬಿಡಿಸಿದ್ದಾರೆ, ದೇವರು ಮನಸ್ಸಿಡ್ಲಿ ಅಂತ. ನಾವು ಅದೊಂದು ಬಿಟ್ಟು ಇದೆಲ್ಲ ಮಠಕ್ಕೆ ಹೊಟ್ಟಿದ್ದೀವಿ. ನಮಗೆ ದ್ವಾದಶಿ ಫಳನ ಚಿಂತೆ, ಊಟದ್ದು ಅಲ್ಲ. ನಮ್ಮ ಆ ಉದ್ದೇಶನೇ ಊಟ, ಕೆಲಸಗಳು, ಊಟ ಆದ್ಮೇಲೆ ನಿದ್ದೆ, ಯಾವುದು ಬರಬಾರದು ಅಂತ ನಮಗೆ ಏಕಾದಶಿ ಇಟ್ಟದ್ದು. ಹರಿವಾಸರ ಅಂತ ಅದಕ್ಕೆ ಕರೆಯೋದು. ಆ ಉದ್ದೇಶವನ್ನು ಪೂರ್ಣ ಮಟ್ಟದಲ್ಲಿ ಈಡೇರಿಸಿಕೊಂಡ ಮಹಾನುಭಾವರು ಸಂಕರ್ಷಣ ಒಡೆಯರು. ಅದಕ್ಕೆ ಹೋಗೋದೇ ಇಲ್ಲ ನಾನು. ಊಟ ಮಾಡ್ಲಿಕ್ಕೆ ಎಲ್ಲೂ ಶಾಸ್ತ್ರ ಹೇಳೇ ಇಲ್ಲ. ವಸ್ತುತಃ ಭಗವಂತನ ಭಾಗವತ ತಗೋಬೇಕಂತ ಮಾತ್ರ ಇದೆ. ನಿತ್ಯ ಊಟ ಮಾಡ್ರಿ, 10 ತಿಂದ್ರೆ ತಿಂದರೆ ಇಷ್ಟು ತಿನ್ರಿ ಅಂತ ಹೇಳಿದೆಯೇ ಹೊರತು ಇಷ್ಟು ತಿನ್ಲೇಬೇಕು ಅಂತ ಹೇಳಿಲ್ಲ. ಅಷ್ಟು ತಾವು ಸೇವೆಯನ್ನು ಮಾಡ್ತಿದ್ದ. ಅದೇ ಊರಿಗೆ ಸಂಚಾರತ್ವೇನ ಸತ್ಯನಾರಾಯಣ ತೀರ್ಥರು ಬರ್ತಾರೆ. ಆ ತಪಸ್ಸನ್ನು ನೋಡಿ ಅವರು ಒಂದೇ ಒಂದು ಉದ್ಗಾರ ತೆಗಿತಾರೆ, ನೀವು ಎಲ್ಲೂ ಹೋಗೋದು ಬೇಡ, ನಿಮ್ಮಲ್ಲೇ ಎಲ್ಲಾ ತೀರ್ಥಕ್ಷೇತ್ರ ಇದೆ ಅಂದ್ಬಿಡ್ತಾರೆ. ಅಷ್ಟು ಸಾಧನೆಯನ್ನು ಮಾಡಿದವರು. ಕಡೆಗೆ ಬ್ರಹ್ಮಸಮುದ್ರ ಮಧುರಾಯರು ಅಂತ ಹೇಳಿ ಆಗಿನ ಕಾಲದ ದೊಡ್ಡ ಅಧಿಕಾರಿಗಳು ಇವರ ಹತ್ರ ಬಂದು ಕೇಳಿಕೊಂಡು, ಸ್ವಾಮಿ ನೀವು ಬರಬೇಕು ಅಂತ ಹೇಳಿ ಆ ಕರಂಪುಂಡಿ ಈಗೇನು ಹೇಳ್ತಾರಲ್ಲ, ಆ ಒಂದು ಸ್ಥಳದಲ್ಲಿ ಒಂದು ಮಠವನ್ನು ಅವರಿಗೆ ನಿರ್ಮಾಣ ಮಾಡಿ ನಾವು ಇಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಕೇಳಿಕೊಂಡಿದ್ದಕ್ಕೆ ಮೊದಲು ನಮಗೆ ಯಾಕಪ್ಪ ಮಠ, ಸ್ವಾಮಿಗಳು ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಏನೂ ಇರಬಾರ್ದು, ಅವರದ್ದು ಒಂದು ಲೌಕಿಕವಾದದ್ದು ಏನೂ ಇರಬಾರ್ದು. ಇದು ನಿಜವಾದ ಸನ್ಯಾಸ ಅಂತಂದ್ರೆ. ನೀವು ಮಠ ನಿಮಗಲ್ಲ ಸ್ವಾಮಿ, 4-6 ಜನ ಶಿಷ್ಯರು ಬಂದ್ರೆ ಅವ್ರಿಗಲ್ವಾ ಜಾಗ. ನೀವೇನೋ ತಪಸ್ವಿಗಳು, ನೀವು ಎಲ್ಲಿ ಬೇಕಾದ್ರೂ ಇದ್ದು ಬಿಡ್ತೀರಿ. 4-6 ಜನ ಬಂದು ಕೇಳಬೇಕು ಅಂತಾರೆ, ಅವ್ರಿಗೆಲ್ಲರಿಗೂ ಕೂಡ ನಿಮ್ಮಲ್ಲಿದ್ದಷ್ಟು ಇಂದ್ರಿಯ ನಿಗ್ರಹಗಳಿರಲ್ವಲ್ಲ. ಅಂದ್ರೆ ಮಠ ಕಟ್ಟೋ ಉದ್ದೇಶ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಅವ್ರ ಚರಿತ್ರೆ ನೋಡಿದಾಗ ಸ್ವಾಮಿಗಳ ಹೆಸರಲ್ಲಿ ಯಾವ ಮಠವೂ ಇರಬಾರ್ದು, ಇರ್ತಲೂ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಹೆಸರಿಗೆ ಅವ್ರಿದ್ದಿತ್ತು ವಿಜಯೀಂದ್ರ ಮಠ, ಸುಮತೀಂದ್ರ ಮಠ, ಸತ್ಯಸಂಘ ಮಠ, ಇಂದ ಹಾಗೆ ಇತ್ತು. ಆಮೇಲೆ ಅದು ರಾಯರ ಮಠ ಅಂತ ಅವ್ರ ಮಹಾನ್ ಭಾರತ ಪ್ರಸಿದ್ಧಿ ಆಯಿತು, ಬಂತು. ಎಲ್ಲೇ ತಿರುಪತಿ ಕೆಟ್ಲಾಗ್ ತೆಗೆದ್ರೆ ಅಲ್ಲಿ ಏನ್ ಹೆಸರಿದೆ ಗೊತ್ತೇನೋ, ರಾಯರ ಮಠ ಅಂತಿಲ್ಲ, ಸುಮತೀಂದ್ರ ಮಠ ಅಂತಿದೆ. ಬ್ರಾಕೆಟ್ ರಾಯರ ಮಠ ಅಂತಿರೋದು. ಉತ್ತರಾದಿ ಮಠ ನೋಡಿ, ಸತ್ಯಸಂಧ ಮಠ, ಆಮೇಲೆ ಉತ್ತರಾದಿ ಮಠ, ಯಾಕೆ ಪ್ರಸಿದ್ಧಿ ಬಂದಿದೆ. ಆಗಿನ ಕಾಲದಲ್ಲಿದ್ದ ಗುರುಗಳು ಯಾರ್ಯಾರಿದ್ರೋ ಅವ್ರ ಹತ್ರ ಓದೋ ಶಿಷ್ಯರು ಎಲ್ಲಿದ್ರೋ ಅದು ಮಠ. ಮಠ ಛಾತ್ರಾದಿ ನಿಲಯ. ಮಠ ಶಬ್ದಾರ್ಥ ಅಷ್ಟೇ ಇರೋದು. ಈಗ ಅದಕ್ಕೆ ಏನೇನೋ ಅರ್ಥ ಬಂದು ಏನೇನೋ ಆಗಿದೆ. ಅವರದನ್ನೇ ಅಂತ ನಮ್ಗೆ ಯಾಕೆ ಅವೆಲ್ಲ ಜಾಗ, ನಿಮಗಲ್ಲ ಸ್ವಾಮಿ, ಶಿಷ್ಯರಿಗೆ ಬೇಕು. ಅವರ ಸಾಧನ ಭೂಮಿ, ಅವರ ಪಾರ್ಥಿವ ಶರೀರ ಇವತ್ತಿಗೂ ಕೂಡ ಎಲ್ಲೇ ಆ ಕರಂಪುಂಡಿ ಕರೆಪುಂಡಿ ಹೇಳ್ತಾರೆ, ಆ ಊರಲ್ಲಿ ಅದು ಇವತ್ತಿಗೂ ಕೂಡ ನಾವು ನೋಡಬಹುದು. ಅವರ ಸಾಧನೆ ಏನು ಅಂತ ನಾವು ಇವತ್ತಿಗೂ ನೆನೆಸ್ಕೋಬಹುದು. ಆ ಜಗನ್ನಾಥದಾಸರ ಹರಿಕಥಾಮೃತ ಸಾರಕ್ಕೆ ಉತ್ಕೃಷ್ಟ ಟಿಪ್ಪಣಿ, ಎಲ್ಲರೂ ಕೂಡ ಹಿಡಿಯುವ ಟಿಪ್ಪಣಿ ಯಾವುದು ಅಂತಂದ್ರೆ ಆ ಮಹಾನುಭಾರತ. ಪ್ರಮಾಣಗಳನ್ನ ಕೊಟ್ಟು 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 ಸುಮ್ಮನೆ ಹೇಳಿದ ಜಗನ್ನಾಥದಾಸರು ಎಲ್ಲವೂ ಪ್ರಮಾಣ ಗರ್ಭಿತ. ಸಾಮಾನ್ಯವಾಗಿ ಆ ಪುರಾಣಗಳು, ಕಾವ್ಯಗಳು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದು ನೋಡ್ತೀವಿ. ಕನ್ನಡ ಪದ್ಯಕ್ಕೆ ವ್ಯಾಖ್ಯಾನ ನೋಡ್ಬೇಕು ಅಂದ್ರೆ ಇಲ್ಲೇ. ಯಾಕೆ ವ್ಯಾಖ್ಯಾನ ಮಾಡ್ತಾರೆ? ಟೀಕಾರಾಯರು ಒಂದು ಮಾತು ಅಂತಾರೆ, ಸುಮ್ಮನೆ ಎಲ್ಲದಕ್ಕೂ ವ್ಯಾಖ್ಯಾನ ಮಾಡಬಾರದು. ಯಾವುದು ಗಹನಾರ್ಥನೋ, ಯಾವುದು ಪ್ರಾಮಾಣಿಕನೋ ಅದಕ್ಕೆ ಮಾತ್ರ ವ್ಯಾಖ್ಯಾನ ಮಾಡಬೇಕು. ಗಹನಾರ್ಥ ಕೋಟಿ ಇರುತ್ತೆ, ಪ್ರಾಮಾಣಿಕ ಆಗಿರಲ್ಲ. ಪ್ರಾಮಾಣಿಕವಾದದ್ದು ಬೇಕಾದಷ್ಟಿರುತ್ತೆ, ಗಹನಾರ್ಥ ಇರಲ್ಲ. ಎರಡೂ ಇದ್ರೆ ಮಾತ್ರ ಅದಕ್ಕೆ ವ್ಯಾಖ್ಯಾನ ಮಾಡಬೇಕು. ಹಾಗಿದೆ ಹರಿಕಥಾಮೃತ ಸಾರ. ಅದಕ್ಕೆ ವ್ಯಾಖ್ಯಾನ ಮಾಡಿಕೊಟ್ರು. ಇಡೀ ಜಗತ್ತಿಗೆ ಆ ಹರಿಕಥಾಮೃತ ಸಾರ ಪ್ರತಿಯೊಬ್ಬರ ಹೃದಯದಲ್ಲಿ ಕೂಡಬೇಕು, ಹಾಗೆ ವ್ಯವಸ್ಥೆ ಮಾಡಿಕೊಟ್ಟ ಮಹಾನುಭಾವರು. ಅಂತ ಸಂಕರ್ಷಣ ಒಡೆಯರನ್ನ ನೆನೆಸ್ಕೊಂಡ್ರೆ ಇವತ್ತು ಬಂದಲ್ಲ, ಸಮದುಃಖ ಸುಖಂ ಧೀರಂ ಸ್ವಮೃತತ್ವಾಯ ಕಲ್ಪತೆ. ಇಂತಹ ಸಂಕರ್ಷಣ ಒಡೆಯರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮುಂದೆ ಯಾವ ರೀತಿಯಾಗಿ ಅರ್ಜುನನ ಪ್ರಶ್ನೆಗಳಿದ್ದವು, ಅದಕ್ಕೆ ಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾನೆ ಇತ್ಯಾದಿ ಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಅಧ್ಯೇತಾವತಿ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.